ಇನ್ನು ಧರ್ಮ ಅನ್ನೋದನ್ನ ಬಹಳ ಸರಳ ಸುಲಭದೊಳಗೆ ನಮಗೆ ಹೇಳ್ಯಾರ. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಧರ್ಮ ಅಂದ್ರೆ ಏನು ಅಂತ ಕೇಳಿದ್ರೆ, ಧರ್ಮ ಅಂದ್ರೆ ಏನು ದೊಡ್ಡದೇನು ಇಲ್ಲಪ್ಪ, ನೀನು ಒಳ್ಳೆಯವನಾಗಿರು, ಎಲ್ಲರಿಗೂ ಒಳ್ಳೇದನ್ನು ಮಾಡಿಬಿಡು, ಇದ ಧರ್ಮ ಅಂತ ಹೇಳಿದ್ರು. ನೋಡ್ರಿ ಎಷ್ಟು ಸರಳ ಐತಲ್ಲ. ವಿವೇಕಾನಂದ್ರ ಏನಂದ್ರಿ, ಒಳ್ಳೆಯವನಾಗಿರು, ಒಳ್ಳೇದನ್ನ ಮಾಡು, ಇದ ಧರ್ಮ ಅಂತ ಹೇಳಿ. ಇನ್ನೂ ಸರಳದವ್ರಿ ಏನಪ್ಪಾ ಅಂತ ಕೇಳಿದ್ರೆ, ನೋಡ್ರಿ ರಾಜರು ಪ್ರಜೆಗಳನ್ನ ಮಕ್ಕಳಂತೆ ಜೋಪಾನ ಮಾಡಬೇಕು, ಇದು ರಾಜಧರ್ಮ ಅಂತ. ಮಕ್ಕಳಂತೆ ಪಾಲಿಸಿ ಪೋಷಿಸಿ ಬೆಳೆಸಬೇಕು ಸಮಾಜವನ್ನ, ಜನತೆಯನ್ನ, ಪ್ರಜೆಗಳನ್ನ. ಅದು ಅವರ ಧರ್ಮ ಅಂತ, ರಾಜಧರ್ಮ ಅಂತೇಳಿ. ಮತ್ತ ಪ್ರಜೆಗಳ ಧರ್ಮ ಒಂದದ ಏನಪ್ಪಾ ಅಂದ್ರೆ ರಾಜ್ಯದ ಏಳಿಗೆಗೆ ಸಹಕಾರಿಗಳಾಗಿರ್ಬೇಕು ಅನ್ನೋದು ಪ್ರಜಾಧರ್ಮ ಅದ. ಹಾಗಾಗಿ ಇಲ್ಲಿ ಧರ್ಮ ಅಂದ್ರೆ ಏನು ಅಂತಂದ್ರೆ ಕರ್ತವ್ಯ. ರಾಜರು ಯಾವ ಕರ್ತವ್ಯವನ್ನ ಮಾಡ್ತಾರ ಅದಕ್ಕೆ ಧರ್ಮ ಅಂದ್ರು. ಪ್ರಜೆಗಳ ಕರ್ತವ್ಯಕ್ಕೆ ಧರ್ಮ ಅಂದ್ರು. ಧರ್ಮ ಅಂದ್ರೆ ಕರ್ತವ್ಯ ಅಂತ ಅರ್ಥದ. ಮತ್ತೊಂದು ಏನಪ್ಪಾ ಅಂತ ಕೇಳಿದ್ರೆ, ನೋಡ್ರಿ ಮಕ್ಕಳನ್ನ ಚೆನ್ನಾಗಿ ಬೆಳೆಸುವುದು, ಸಂಸ್ಕಾರ ಕೊಟ್ಟು ಬೆಳೆಸುವುದು ತಂದೆ ತಾಯಿಗಳ ಧರ್ಮ. ಇನ್ನು ಮಕ್ಕಳ ಧರ್ಮ ಏನಪ್ಪಾ ಅಂತ ಕೇಳಿದ್ರೆ, ತಂದೆ ತಾಯಿಗಳನ್ನ ಮುಪ್ಪಿನ ಕಾಲದಲ್ಲಿ ಚೆನ್ನಾಗಿ ನೋಡ್ಕೋಬೇಕಾದ್ದು ಮಕ್ಕಳ ಧರ್ಮ ಅನ್ನುವಂತಹದ್ದು. ಇಲ್ಲಿ ಧರ್ಮ ಅಂದ್ರೆ ಏನು, ಕರ್ತವ್ಯ. ಓಂ ಪಂಚಾನನಮಗೋದ್ಭೂತಾನ್ ಪಂಚಾಕ್ಷರ ಮನೋಪಮಾನ್ ವಿಶ್ವೇಶಲಿಂಗ ಸಂಬೋಧಂ ವಿಶ್ವವಿದ್ಯಾಯ ಬೋಧಕಂ ವಿಶ್ವವಂದಂ ಸದಾ ವಂದಯಿಷ್ವಾರಾಧ್ಯಂ ಜಗದ್ಗುರುಂ ವಿಶ್ವೇಶಲಿಂಗ ಸಂಬೋಧಂ ವಿಶ್ವಕಲ್ಯಾಣಕಾರಕಂ ವಿಶ್ವಕರ್ಣಾಪಿತಂ ವಂದಯಿಷ್ವಾರಾಧ್ಯಂ ಜಗದ್ಗುರುಂ ಗುರುಬ್ರಹ್ಮ ಗುರುವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಗದ ಮದ್ಭೂತಾಯ ಕ್ಷತ್ತಿರಿ ಗಿರಿ ನಿಗಿರಿ ಗಿರಿ ಮತ್ತಿರಿ ಮಾಗಿರಿ ಮನ್ನಾಗಿರಿ ಮನ್ನರ ಹರಿಗಿರಿ ಮದ್ಭೂತಾಯ ಕ್ಷಜಡಪಟನೀಯ ಜಟಪಟ ಮಜ್ಜಾಂತಿ ಶಾಂತಿ ಶಾಂತಿ ಶಾಂತಿ. ಶ್ರೀಮದ್ ಜಗದ್ಗುರು पंचाचार्य महाराज की, रेणुकाचार्य महाराज की, प्रसन्न रेणुका वीर गंगाधर शिवाचार्य महाराज की, वीरभद्रेश्वर महाराज की, गुरु सिद्धेश्वर महास्वामी महाराज की, मानव धर्म के धर्मದಿಂದಲ ವಿಶ್ವಕ್ಕೆ ಧರ್ಮದಿಂದ ಸ್ವಾಗತಿಸಲು ಸಭೆಯ ಅಧ್ಯಕ್ಷತೆ ವಹಿಸಿರುತ್ತಾ ಶ್ರೀ ಅಶೋಕ್ ಬಾಳಿಕಾಯಿ ಅವರಿಗೆ ವಿನಂತಿಸುತ್ತೇನೆ. ಧರ್ಮಸಭೆ ಸಭೆಗೆ ಆಗಮಿಸಿದ ಇಂದ ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು, ಗುರುದೇವ ಬ್ರಹ್ಮಾನಂದ ಆಶ್ರಮ, ರವಕವಿ ಮತ್ತು ಸಂಸಿ ಇವರನ್ನು ಸ್ವಾಗತಿಸುತ್ತಾ ಮತ್ತು ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಮ್ಮ ಹಿರಿಯ ನನ್ನ ಸಮಾನರಾದ ವ್ಯಾಪಾರಿ ಗುರುಗಳಾದ ಗುಣವಳ್ಳಿ ಶಂಕರಣ್ಣವರನ್ನು ಇಂದಿನ ಸಭೆಗೆ ಸ್ವಾಗತಿಸುತ್ತಾ ಮತ್ತು ಉಪನ್ಯಾಸಕರಾಗಿ ಆಗಮಿಸಿದ ಕುಮಾರಸ್ವಾಮಿ ಹಿರೇಮಠ ಅವರನ್ನು ಇಂದಿನ ಸಭೆಗೆ ಸ್ವಾಗತಿಸುತ್ತಾ ತಮ್ಮೆಲ್ಲರನ್ನು ಸ್ವಾಗತಿಸಿ ಇದನ್ನು ಸ್ವಾಗತ ಭಾಷಣಕ್ಕೆ ನಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂಥ ಶ್ರೀ ಅಶೋಕ್ ಮಾಲಿಕ್ ಅವರಿಗೆ ಧನ್ಯವಾದಗಳು. ಈಗ ಸಭೆಯ ಅಧ್ಯಕ್ಷತೆ ವಹಿಸಿದಂಥ ಶ್ರೀ ಅಶೋಕ್ ಮಾಲಿಕಾಯಿ ಅವರಿಗೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದಿನ ವಿಶೇಷ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಶಂಕರಣ್ಣ ಮುನವಳ್ಳಿಯವರು ನಿಮ್ಮೆಲ್ಲರಿಗೂ ಚಿರಪರಿಚಿತರು. ಆದರೂ ಅವರ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯವನ್ನು ತಮ್ಮೆಲ್ಲರಿಗೂ ತಿಳಿಸಬಯಸುತ್ತೇನೆ. ಶ್ರೀ ಶಂಕರಣ್ಣ ಮುನವಳ್ಳಿಯವರು ನಿರ್ದೇಶಕರು, KLE ಸಂಸ್ಥೆ ಕರ್ನಾಟಕ, ಖ್ಯಾತ ಉದ್ಯಮಿದಾರರು ಹಾಗೂ ಸಮಾಜ ಸೇವಕರು, ಬಡವರ ಬಂಧುಗಳು ಮತ್ತು ಶಿಕ್ಷಣದ ಹರಿಕಾರರು. ಹುಬ್ಬಳ್ಳಿಯನ್ನು ವಾಣಿಜ್ಯ ನಗರದಿಂದ ಶಿಕ್ಷಣ ಕಾಶಿಯನ್ನಾಗಿ ಪರಿವರ್ತಿಸಿದ್ದಾರೆ.
ಕೆಎಲ್ಇ ಸಂಸ್ಥೆಯಿಂದ ಪ್ರಾಥಮಿಕ ಶಿಕ್ಷಣದಿಂದ ಇಂಜಿನಿಯರಿಂಗ್, ವೈದ್ಯಕೀಯ, ಲಾ ಕಾಲೇಜ್ ಹಾಗೂ ವಿವಿಧ ತಾಂತ್ರಿಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿ ಹುಬ್ಬಳ್ಳಿಯ ಸುತ್ತಮುತ್ತಲಿನ ಯುವಕ ಯುವತಿಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಿದ್ದಾರೆ. ಅವರ ಕೊಡುಗೆ ಅಪಾರ. ಧನ್ಯವಾದಗಳು. ಉಪನ್ಯಾಸಕರಾದ ಶ್ರೀ ಕುಮಾರಸ್ವಾಮಿ ಹಿರೇಮಠ ಅವರಿಂದ ಉಪನ್ಯಾಸ. ಎಲ್ಲರಿಗೂ ಶುಭ ಸಾಯಂಕಾಲದ ನಮಸ್ಕಾರಗಳು. ಓಂ ಸತ್ವಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾ. ಧರ್ಮಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿರತಕ್ಕಂಥ ಪರಮ ಪೂಜ್ಯ ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳು, ಶ್ರೀ ಗುರುದೇವರು ಬ್ರಹ್ಮಾನಂದಾಶ್ರಮ ರಘುಕವಿ ಸ್ವಾಮಿ ಇವರಿಗೆ ಪಾದಕಮಲಗಳಿಗೆ ನನ್ನ ಹಣೆಮನೆದು, ಹಾಗೂ ವೀರಭದ್ರ ಸೇವಾ ಬಳಗದ ಎಲ್ಲ ಅಧ್ಯಕ್ಷರೇ ಹಾಗೆ ವೀರಭದ್ರ ಸ್ವಾಮಿಗೆ ಹಣೆಮನೆದು, ಭದ್ರಕಾಳಿಗೂ ಕೂಡ ಹಣೆಮನೆದು, ಇಲ್ಲಿ ಆಗಮಿಸಿದಂತಹ ಎಲ್ಲ ನನ್ನ ಸಹೋದರ ಸಹೋದರಿಗೂ ಕೂಡ ನನ್ನ ಶರಣಾರ್ಥಿಗಳನ್ನ ಹೇಳುತ್ತೇನೆ. ಇವತ್ತಿನ ವಿಷಯ ಆಧ್ಯಾತ್ಮಿಕ ಅಂತಕ್ಕಂಥ ವಿಷಯವಾಗಿದೆ. ಇವತ್ತು ಒಂದು ವಿಶೇಷವಾದಂಥ ದಿನ ಅಂತ ನಾನು ಹೇಳ್ತೀನಿ. ಏನು ಅಂತಂದ್ರೆ ಇವತ್ತು ವಿಶ್ವ ತಾಯಂದಿರ ದಿನ ಅಂತಕ್ಕಂಥದ್ದು. ವಿಶ್ವ ತಾಯಂದಿರ ದಿನ ಅಂತಕ್ಕಂಥದ್ದು. ಅದಕ್ಕೆ ನಾನು ಒಂದು ಕಡೆ ಓದ್ತಾ ಇದ್ದೆ. ಗರ್ಭದಲ್ಲಿಯೇ ಗುಡಿಯ ಕಟ್ಟಿ ರಕ್ತದಲ್ಲಿಯೇ ಅಭಿಷೇಕ ಮಾಡಿ ತನ್ನ ಕೊರಳನ್ನೇ ಹೂವಿನ ಹಾರ ಮಾಡಿ 9 ತಿಂಗಳ ಹೊಟ್ಟೆಯಲ್ಲಿ ಇಟ್ಟು ಪೂಜಿಸಿ ಕಾಪಾಡುವ ಆ ದೇವತೆಯೇ ತಾಯಿ ಅಂತ ತಾಯಿಯ ಸ್ಥಾನವನ್ನು ಪಡೆದುಕೊಂಡಿರುವ ಅಂತ ತಾಯಿಯಂದರಿಗೆ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಏಕೆಂದ್ರೆ ಇವತ್ತು ವಿಶ್ವ ತಾಯಿಯಂದರ ದಿನವಾಗಿದೆ. ಹಾಗಾಗಿ ಇವತ್ತು ಎಲ್ಲರಿಗೂ ತಾಯಿ ಅಂತಕ್ಕಂಥ ಸ್ಥಾನ ಬಹಳ ಮುಖ್ಯವಾದಕ್ಕಂತಕ್ಕಂಥದ್ದು. ಇವತ್ತು ಯಾವ್ದಾದ್ರು ಒಂದು ಮನೆತನ ಇವತ್ತು ಒಬ್ಬ ಮಗ ಬೆಳಿಬೇಕಪ್ಪ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಅಂತಂದ್ರೆ ತಾಯಿ ಅಂತಕ್ಕಂಥದ್ದು ಹೇಳ್ಬೋದು ಅಂತಕ್ಕಂಥದ್ದನ್ನ. ಹಾಗಾಗಿ ಮೊಟ್ಟ ಮೊದಲಿಗೆ ಆ ತಾಯಂದಿರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಮಹಾತ್ಮ ಗಾಂಧೀಜಿಯವರು ದೇಶದ ಕನಸು ಶಾಂತಿಯ ಕನಸಾಗಿತ್ತು. ಮಹಾತ್ಮ ಗಾಂಧೀಜಿಯವರ ಕನಸು ಶಾಂತಿಯ ಕನಸಾಗಿತ್ತು, ಈ ಭಾರತ ದೇಶ ಮಾಡತಕ್ಕಂಥದ್ದು. ಹಾಗೇನೆ ಅಲೆಕ್ಸಾಂಡರ್ನ ಅಲೆಕ್ಸಾಂಡರ್ನಿಗೆ ಸಾಮ್ರಾಟ್ ಆಗುವ ಕನಸು. ಹಾಗೆಯೇ ಮದರ್ ತೆರೇಸಾಗೆ ಬಡ ಮಕ್ಕಳ ಉದ್ಧರಿಸುವ ಕನಸು. ಹಾಗೆ ಅಣ್ಣಾ ಹಜಾರ್ ಅವರಿಗೆ ಗ್ರಾಮೀಣ ಅಭಿವೃದ್ಧಿಯ ಕನಸು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವಚ್ಛ ಭಾರತದ ಕನಸು. ಹುಡುಗಿಯರಿಗೆ ಮದುವೆಯಾಗುವ ಕನಸು, ಹುಡುಗರಿಗೆ ಹುಡುಗಿಯ ಕನಸು, ಮುದುಕರಿಗೆ ಮರಣದ ಕನಸು. ಆದ್ರೆ ನಾನು ಇಲ್ಲೇ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಈ ವೀರಶೈವ ಸಮಾಜ ಸಂಘಟನಾ ಸಮಿತಿಯವರು ಈ ನವನಗರವನ್ನ ಆಧ್ಯಾತ್ಮಿಕ ನಗರವನ್ನಾಗಿ ಮಾಡತಕ್ಕಂಥ ಕನಸನ್ನು ಹೊಂದಿದ್ದಾರೆ. ಅವರೆಲ್ಲರೂ ಜೋರ ಚಪ್ಪಾಳೆ ತಟ್ಟೋಣ ಈ ಸಭೆ ಮುಖಾಂತರವಾಗಿ ಅಂತಕ್ಕಂಥದ್ದನ್ನ. ಆತ್ಮೀಯರೇ, ಇವತ್ತಿನ ವಿಷಯ ಆಧ್ಯಾತ್ಮಿಕ ಅಂತಕ್ಕಂಥ ಪದ ಇದು ಸಂಸ್ಕೃತ ಪದವಾಗಿದೆ. ಇದು 2 ಅಕ್ಷರಗಳಿಂದ ಕೂಡಿದೆ ಅಂತಕ್ಕಂಥದ್ದು. ಒಂದು ಅದಿ, ಮತ್ತೊಂದು ಆತ್ಮ. ಅಂತಕ್ಕಂಥದ್ದು. ಅದಿ ಅಂದ್ರೆ ಸಂಬಂಧಿಸಿದ್ದು ಅಂತ ಅರ್ಥ. ಆತ್ಮ ಅಂದರೆ ಅಂತರಂಗದ ನಿಜವಾದ ಅರ್ಥವನ್ನು ತಿಳಿದು ಅಂತ ಅರ್ಥ. ಆತ್ಮ ಎಂದರೆ ನಿಜವಾದ ಅರ್ಥವನ್ನು ತಿಳಿದು ಅಂತಕ್ಕಂಥ ಅರ್ಥ. ಅಂದರೆ ಆತ್ಮನೊಂದಿಗೆ ಸಂಬಂಧಿಸಿದ್ದು ಆಧ್ಯಾತ್ಮ ಅಂತ ಹೇಳ್ತೀವಿ. ಇವತ್ತು ಎಂಥವರಿಗೆ ನಾವು ಆಧ್ಯಾತ್ಮ ವ್ಯಕ್ತಿಗಳನ್ನ ಬೇಕಂತಂದ್ರ ಪ್ರತಿದಿನ ಓಂಕಾರ, ಪ್ರಾರ್ಥನೆ, ಭಜನೆ, ಹಾಗೆ ನೈತಿಕವಾಗಿ ಶುದ್ಧ ಜೀವನ ನಡೆಸ್ತಕ್ಕಂಥ ವ್ಯಕ್ತಿಗೆ ನಾವು ಆಧ್ಯಾತ್ಮಿಕ ವ್ಯಕ್ತಿ ಅಂತ ಕರಿತೀವಿ ಅಂತಕ್ಕಂಥದ್ದನ್ನ. ಹಾಗೇನೆ ನಮ್ಮ ಭಾರತೀಯ ಶಬ್ದರ್ಶನಗಳು ಅಂತ ಹೇಳ್ತೀವಿ. ಭಾರತೀಯ ಶಬ್ದರ್ಶನಗಳು ಅಂದ್ರೆ 6 ಬರ್ತವೆ. ಅದರಲ್ಲಿ ನ್ಯಾಯ,
ಶಾಂಕ, ವೈಶೇಷಿಕ, ಯೋಗ, ಉತ್ತರ ಮೀಮಾಂಸೆ, ಪೂರ್ವ ಮೀಮಾಂಸೆ, ವೇದ ಅಂತಕ್ಕಂಥದ್ದು ಹೇಳ್ತೀವಿ. ಇದೆಲ್ಲ ನಾನು ಸ್ನಾತಕೋತ್ತರ ಪದವಿಯಲ್ಲಿ ಓದಿದ್ದೀನಿ, MSc ಯೋಗದಲ್ಲಿ ಕೂಡ ಓದಿದ್ದೀನಿ. ಹಾಗಾಗಿ ಇವುಗಳಲ್ಲಿ ಯೋಗ ಅಂತಕ್ಕಂಥ ಒಂದು ವಿಷಯ ಬರ್ತದೆ. ಯೋಗ ಅಂತಕ್ಕಂಥ ಒಂದು ವಿಷಯ ಬರ್ತದೆ. ಜೀವಾತ್ಮ ಪರಮಾತ್ಮ ಕೂಡುವುದೇ ಯೋಗ ಅಂತಕ್ಕಂಥದ್ದು. ಜೀವಾತ್ಮ ಪರಮಾತ್ಮ ಕೂಡುವುದೇ ಯೋಗ ಅಂತಕ್ಕಂಥದ್ದು. ಆದರೆ ಕೇಳ್ಬೋದು, ಯೋಗ ಅಂದ್ರೆ ತೈ ಕೆಳ ಮಾಡ್ಕೊಳ್ಳೋದು, ಕಾಲ್ ಮ್ಯಾಕ್ ಮಾಡೋದು, ಕೈ ಮಡಿಸೋದು, ಕಾಲ್ ಮಡಿಸೋದು ಯೋಗ ಅಲ್ರಿ ಅಂದ್ರೆ ಅದು ಯೋಗ ಅಲ್ರಿ, ಅದು ಆಸನ ಮಾತ್ರ. ಅದು ಅಷ್ಟಾಂಗ ಯೋಗದ 3ನೇ ಭಾಗ ಮಾತ್ರ ಅಂತಕ್ಕಂಥದ್ದು. ಅದಕ್ಕೆ ಹಾಗಾಗಿ ಯೋಗ ಅಂತಂದ್ರೆ ಜೀವಾತ್ಮ ಪರಮಾತ್ಮನಲ್ಲಿ ಕೂಡೋದೇ ಯೋಗ, ಅದುವೇ ಆಧ್ಯಾತ್ಮ ಅಂತಕ್ಕಂಥದ್ದನ್ನು. ಹಾಗಾಗಿ ಮುಂದುವರೆದು ಹೇಳ್ತಾರೆ, ಆ ಯೋಗದ ಪಿತಾಮಹ ಆಗಿರ್ತಕ್ಕಂಥ ಪತಂಜಲಿ ಮುನಿಸಿ ಕೂಡ ಹೇಳ್ತಾನ, ಯೋಗ ಚಿತ್ತ ವೃತ್ತಿ ನಿರೋಧ. ನಮ್ಮ ಮನಸ್ಸನ್ನ ಏಕಾಗ್ರತೆ ತೆಗೆದುಕೊಂಡು ಹೋಗೋದೇ ಯೋಗ ಅಥವಾ ಆಧ್ಯಾತ್ಮ ಅಂತಕ್ಕಂಥದ್ದನ್ನ. ಹಾಗೇನೆ ಸಂಸ್ಕೃತ ಒಂದು ಶ್ಲೋಕ ಬರ್ತದೆ, ಏನು ಅಂತಂದ್ರ ಮನ ಪಶುನಃ ಯೋಗತೆ ಬೀಯತೆ. ಸಂಪೂರ್ಣವಾಗಿ ಮನಸ್ಸನ್ನ ನಿಯಂತ್ರಿಸುವುದೇ ಯೋಗ. ಏನೇ ಮಾಡಿದ್ರು ಕೂಡ ನಾವು ಮನಸ್ಸು ಮಾಡ್ಬೇಕು. ಮನಸ್ಸು ಮಾಡಿದ್ರೆ ಇವತ್ತ ಇದೆಲ್ಲ ಮಾಡಕ್ ಸಾಧ್ಯ ಐತಿ ಅಂತಕ್ಕಂಥದ್ದು. ಅದಕ್ಕೆ ಮನಸ್ಸು ಶುದ್ಧಿ ಇಟ್ಕೋಬೇಕಂತಂದ್ರ ನಾವು ಆಧ್ಯಾತ್ಮಕ ಮೊರೆ ಹೋಗಬೇಕು. ಆಧ್ಯಾತ್ಮ ಮೊರೆ ಹೋದಾಗ ಮಾತ್ರ ಎಲ್ಲವೂ ಮಾಡ್ಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದನ್ನ. ಹಾಗಾಗಿ ಆ ನಿಟ್ಟಿನಲ್ಲಿ ಯೋಗದ ಅಷ್ಟಾಂಗ ಯೋಗಗಳು ಅಂತ ನಾವು ಹೇಳ್ತೀವಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇವು 8 ಅಂಗಗಳು ಬರ್ತವೆ. ಇವೆಲ್ಲ ನಮಗ ಸಂಬಂಧಪಟ್ಟದ್ದು ಇವು. ಯಾಕಂತಂದ್ರೆ ಇವೆಲ್ಲ ನಿಮಗೆ ಗೊತ್ತದವು. ಒಟ್ಟು ನಾ ಹೇಳ್ದಾಗ ನೀವು ಅರ್ಥ ಮಾಡ್ಕೊಂತಿರುವ ಹೆಂಗೆ ಅಂತಂದ್ರ, ಯಮ ಅಂತಕ್ಕಂಥದ್ದು ಇದು ಸಾಮಾಜಿಕ ಪದ್ಧತಿಗಳು ಅಂತೀವಿ. ಸಾಮಾಜಿಕ ಪದ್ಧತಿಗಳು. ಹಾಗಾದ್ರೆ ಸಮಾಜದಲ್ಲಿ ಹೆಂಗಿರ್ಬೇಕು, ಯಾವ ರೀತಿ ಬದುಕಬೇಕು, ಯಾವ ರೀತಿ ನಾವು ಜೀವನ ನಡೆಸಬೇಕು ಅನ್ನೋದು ತಿಳಿಸುವುದೇ ಯಮ ಅಂತಕ್ಕಂಥದ್ದು. ಅಷ್ಟಾಂಗ ಯೋಗದ 1ನೇ ಭಾಗ ಅಂತಕ್ಕಂಥದ್ದು. ಅದರಲ್ಲಿ ಮತ್ತೆ ಮುಂದುವರೆದು ಹೇಳ್ತಾರೆ, ಏನು ಅಂತಂದ್ರ 5 ಭಾಗ ಮಾಡ್ತಾರೆ. ಏನು ಅಂತಂದ್ರ ಅಹಿಂಸಾ, ಸತ್ಯ, ಅಸ್ಥೈರ್ಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತಕ್ಕಂಥದ್ದು. ಇವು ಯಮದಲ್ಲಿ ಬರ್ತಕ್ಕಂಥ 5 ನಿಯಮಗಳು. ಹಾಗಾದ್ರೆ ಅಹಿಂಸಾ ಅಂದ್ರೆ ಏನ್ರಿ? ಹಿಂಸೆ ಅಂದ್ರೆ ಸಾಯಿಸುವುದು. ಅಹಿಂಸೆ ಅಂದ್ರೆ ಸಾಯಿಸಲ ಹಾಗೆ ಇರ್ತಕ್ಕಂಥದ್ದಕ್ಕೆ ನಾವು ಅಹಿಂಸೆ ಅಂತ ಕರಿತೀವಿ. ಅದಕ್ಕೆ ಯಾರಿಗೂ ನೋವು ಉಂಟು ಮಾಡತಕ್ಕಂಥದ್ದು ಅಹಿಂಸೆ ಅಂತಕ್ಕಂಥದ್ದು. ಸತ್ಯ ಅಂದ್ರೆ ಯಾವಾಗಲೂ ನಾವು ಸತ್ಯ ನುಡಿದು ಸುಳ್ಳು ಎಂದು ಮಾತಾಡೋದಿಲ್ಲ. ಅಹಿಂಸೆ, ಸತ್ಯ, ಅಸ್ಥೈರ್ಯ. ಅಸ್ಥೈರ್ಯ ಅಂತಂದ್ರ ಕಳ್ಳತನ ಮಾಡದಿರುವುದು. ಹೆಂಗ್ರಿ? ಮನಸ್ಸಿನ ಮುಖಾಂತರ ಕಳ್ಳತನ ಮಾಡಬಾರದು ಅಂತ ಹೇಳ್ತಾರೆ. ಉದಾಹರಣೆಯಾಗಿ ನಾ ಹಣ ಸಂಪಾದನೆ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಮೇಲೆ ಇರಬಾರ್ದು. ಅವ್ರು ಮನೆ ಕಟ್ಟು ನಾನು ಮನೆ ಕಟ್ಟಬೇಕು, ಅವ್ರು ಕಾರ್ ತೊಗೊಂಡು ನಾನು ಕಾರ್ ತಗೋಬೇಕು ಅಂತಕ್ಕಂಥ ಮನೋಭಾವನೆ ಸಹಿತ ನಮ್ಮಲ್ಲಿ ಇರಬಾರ್ದು. ಇದು ಅಸ್ಥೈರ್ಯ. ಇದು ನಮ್ಮ ಯಮದಲ್ಲಿ ಬರ್ತಕ್ಕಂಥ 3ನೇ ಭಾಗ ಹೇಳ್ತಿದ್ವಿ. ಹಾಗಾಗಿ ಅಹಿಂಸೆ, ಸತ್ಯ, ಅಸ್ಥೈರ್ಯ, ಅಪರಿಗ್ರಹ. ಪರಿಗ್ರಹ ಅಂದರೆ ಸಂಗ್ರಹಿಸುವುದು. ಅಪರಿಗ್ರಹ ಅಂದ್ರೆ ಸಂಗ್ರಹಿಸತಕ್ಕಂಥ ಬುದ್ಧಿ ನಮ್ಮಲ್ಲಿ ಇರ್ತಕ್ಕಂಥದಕ್ಕೆ ನಾವೇನ್ತೀವ್ರಿ ಅಪರಿಗ್ರಹ ಅಂತ ಹೇಳ್ತೀವಿ. ಅಂದ್ರೆ ನೋಡ್ರಿ, ಈಗ ಪ್ರಾಣಿ ಪಕ್ಷಿಗಳು ಹೆಂಗಿರ್ತಾವ ಅಂತಂದ್ರೆ ಅವತ್ತಿಂದಷ್ಟೇ ವಿಚಾರ ಮಾಡ್ತಾವ. ಗುಬ್ಬಿ, ಕಾಗಿ, ನಾಯಿ, ಬೆಕ್ಕು ನೋಡ್ರಿ ಹೆಂಗಿರ್ತಾವ ಅಂತಂದ್ರೆ ಮುಂಜಾನೆ ಏನ್ ಬೇಕು ಅಷ್ಟ ಸೇವನೆ ಮಾಡ್ತಾವ, ಮಧ್ಯಾಹ್ನ ಏನ್ ಬೇಕು ಅಷ್ಟ ಸೇವನೆ. ಬಟ್ ನಾವು ಹಂಗಲ್ಲ. 1 ವಾರಕ್ಕೆ ಆಗುವಷ್ಟು, 1 ತಿಂಗಳಿಗೆ ಆಗುವಷ್ಟು, 1 ವರ್ಷಕ್ಕೆ ಆಗುವಷ್ಟು ನಾವೇನ್ ಮಾಡ್ತೀವಿ, ಸಂಗ್ರಹ ಮಾಡ್ತಾ ಹೋಗ್ತೀವಿ. ಈ ಸಹಿತ ಬುದ್ಧಿ ಕೂಡ ನಮ್ಮಲ್ಲಿ ಇರಬಾರದು ಅಂತ ಹೇಳ್ತೀವಿ. ಇದು ಆಧ್ಯಾತ್ಮಿಕ ಅಂತಕ್ಕಂಥದ್ದು. ಎಷ್ಟು ಬೇಕಷ್ಟ ನಾವು ಮಾಡಬೇಕು ಅಂತಕ್ಕಂಥದ್ದು. ಇನ್ನು ಬ್ರಹ್ಮಚರ್ಯ ಅಂದ್ರೆ ನಮ್ಮ ಇಂದ್ರಿಯಗಳನ್ನ ಎದುರಿಸಿಟ್ಕೊಳ್ಳೋದು ಅಂತಕ್ಕಂಥದ್ದನ್ನ. ಇವುಗಳನ್ನ ಪಾಲನೆ ಮಾಡಿದಾಗ ಮಾತ್ರ ನಾವು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಕ್ಕೆ ಸಾಧ್ಯ ಇದೆ. ಇದು ನಾನು ಹೇಳ್ಕೊಳ್ತೈತಿ ಇವತ್ತು ಆಧ್ಯಾತ್ಮಿಕ ಅಂತಕ್ಕಂಥದ್ದನ್ನ. ಹಾಗೇನೆ ನಿಯಮ ಅಂತ ಬರ್ತದೆ. ನಿಯಮ ಅಂದ್ರೆ ವೈಯಕ್ತಿಕವಾಗಿ ನಾ ಹೆಂಗಿರ್ಬೇಕು ಅಂತಕ್ಕಂಥದ್ದನ್ನ, ನಾನು ವೈಯಕ್ತಿಕವಾಗಿ ಹೆಂಗಿರ್ಬೇಕು ಅಂತಕ್ಕಂಥದ್ದನ್ನ. ಅದರಲ್ಲಿ ಮತ್ತೆ ಇದು ಹೇಳ್ತಾರೆ, ಏನು ಅಂತಂದ್ರೆ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರಿ ಪ್ರಣಿಧಾನ ಅಂತಕ್ಕಂಥದ್ದನ್ನ. ಶೌಚ ಅಂದ್ರ ಶುಚಿಯಾಗಿರ್ತಕ್ಕಂಥದ್ದಕ್ಕೆ ನಾವು ಶೌಚ ಅಂತ ಹೇಳ್ತೇವೆ. ಸಂತೋಷ ಅಂದ್ರ ಆನಂದವಾಗಿರುವುದು, ಹ್ಯಾಪಿ ಆಗಿರುವುದು ಅಂತಕ್ಕಂಥ, ಇದು ಸಂತೋಷ. ತಪಸ್ಸು ಅಂದ್ರ ನಮ್ಮ ಮನಸ್ಸನ್ನ ಏಕಾಗ್ರ ತೆಗೆದುಕೊಳ್ಳೋದಕ್ಕೆ ತಪಸ್ಸು ಅಂತ. ಸ್ವಾಧ್ಯಾಯ ಅಂದ್ರ ನನ್ನಷ್ಟಕ್ಕೆ ನಾನೇ ಅಭ್ಯಾಸ ಮಾಡೋದು ಸ್ವಾಧ್ಯಾಯ. ಶೌಚ, ಸಂತೋಷ, ಸಪತ್ತು, ಸ್ವಾಧ್ಯಾಯ, ಈಶ್ವರಿ ಪ್ರಣಿಧಾನ. ದೇವರಲ್ಲಿ ಮರೆ ಹೋದಕ್ಕೆ ನಾವರಿಗೆ ಈಶ್ವರ ಪ್ರಣಿಧಾನ ಅಂತ ಹೇಳ್ತೀವಿ. ಹಾಗಾಗಿ ಇವು ಕೂಡ ಇದರಲ್ಲಿ ಬರ್ತವೆ ಅಂತಂದ್ರೆ ನಿಯಮದಲ್ಲಿ ಬರ್ತಾವು ಅಂತಕ್ಕಂಥದ್ದನ್ನ. ಇನ್ನು 3ನೇ ಬರ್ತಕ್ಕಂಥದ್ದು ಆಸನ ಅಂತಕ್ಕಂಥದ್ದು. ಇದು ಸ್ಥಿರಂ ಸುಖಂ ಆಸನಂ. ಸ್ಥಿರವಾಗ ಒಂದು ಭಂಗಿಯಲ್ಲಿ ಕುತ್ಕೊಳ್ಳೋಕೆ ನಾವೇನ್ ಕರಿತೀವಿ, ಆಸನ ಅಂತ ಕರಿತೀವಿ. ಹಾಗೇನೆ ಪ್ರಾಣಾಯಾಮ. ಪ್ರಾಣಾಯಾಮ ಅಂತಂದ್ರೆ ಉಸಿರಾಟದ ಕ್ರಮಬದ್ಧತೆಗೆ ಪ್ರಾಣಾಯಾಮ ಅಂತ, ಅಥವಾ ಶ್ವಾಸ ಉಚ್ಛ್ವಾಸದ ಗತಿಯುಗೆ ಪ್ರಾಣಾಯಾಮ. ಇವೆಲ್ಲವೂ ಆಧ್ಯಾತ್ಮಿಕ ಹೊಂದಿಕೊಂಡದೇ ಇದೆ, ಅದನ್ನ ಬಿಟ್ಟು ಇದು ಇಲ್ಲ ಅಂತಕ್ಕಂಥದ್ದನ್ನ. ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಗೆ ಹೇಳ್ತಾ ಇದ್ದೇನೆ, ಇವತ್ತು ಪ್ರಾಣಾಯಾಮ ಮಾಡೋದ್ರಿಂದ ಸಾಕಷ್ಟು ವ್ಯಾಧಿಗಳು ಹೋಗ್ತಾವು, ಸಾಕಷ್ಟು ರೋಗಗಳು ಹೋಗ್ತಾವು ಅಂತಕ್ಕಂಥದ್ದು. ಇವತ್ತು
ಮಾನಸಿಕ ಕಾಯಿಲೆಗಳಿಗೆ ಔಷಧನೇ ಇಲ್ಲ. ಎಲ್ಲಾ ಡಾಕ್ಟರ್ ಕಡೆ ಹೋದ್ರಿ ಬೇರೆ ಅದಕ್ಕೆ ಔಷಧಿ ಕೊಡ್ತಾ ಹೊರತು ನಿಖರವಂತ ಔಷಧಿ ಸಿಗುತ್ತಿಲ್ಲ. ಅದಕ್ಕೆ ಔಷಧ ಯಾವುದು ಅಂತಂದ್ರ ಪ್ರಾಣಾಯಾಮ ಅಂತಕ್ಕಂಥದ್ದು. ಪ್ರಾಣ ಅಂದ್ರೆ ಉಸಿರು, ಆಯಾಮ ಅಂದ್ರೆ ವಿಸ್ತಾರ. ನಮ್ಮ ವಿಸ್ತಾರ ಮಾಡೋದಕ್ಕೆ ನಾವು ಪ್ರಾಣಾಯಾಮ ಅಂತ ಹೇಳ್ತೀವಿ. ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಒತ್ತಡ ಕಡಿಮೆ ಆಗತ್ತೆ ರೀ. ನಮ್ಮ ದೇಹದಲ್ಲಿರ್ತಕ್ಕಂಥ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ನಮ್ಮಲ್ಲಿರ್ತಕ್ಕಂಥ ಖಿನ್ನತೆ ಕಡಿಮೆ ಆಗುತ್ತೆ, ನಮ್ಮಲ್ಲಿರ್ತಕ್ಕಂಥ BP ಕಡಿಮೆ ಆಗುತ್ತೆ, ನಮ್ಮಲ್ಲಿರ್ತಕ್ಕಂಥ ಶುಗರ್ ಕಡಿಮೆ ಆಗುತ್ತೆ. ಕ್ರಮಬದ್ಧ ರೀತಿಯಿಂದ ಮಾಡಿದಾಗ ಮಾತ್ರ ಅದು ಸಾಧ್ಯ ಅಂತಕ್ಕಂಥದ್ದು. ಇನ್ನು 5ನೇದಾಗಿ ಬರ್ತಕ್ಕಂಥದ್ದು ಪ್ರತ್ಯಾಹಾರ. ಪ್ರತ್ಯಾಹಾರ ಅಂತಂದ್ರ ನಮ್ಮ ಇಂದ್ರಿಯಗಳ ನಿಗ್ರಹಿಸಿಕೊಳ್ಳೋದ್ರಿ. ಪಂಚೇಂದ್ರಿಯಗಳನ್ನ ಹಿಡಿತಿಟ್ಕೊಳ್ಳೋ ಪ್ರಯತ್ನ ಮಾಡುತ್ತೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಬಾಯಿ, ಚರ್ಮ ಅಂತಕ್ಕಂಥದ್ದು. ಇವತ್ತು ಹೆಂಗಾಗ್ಬಿಟ್ಟಿದೆಯಪ್ಪ ಅಂತ ನಮ್ಮ ಜೀವನ ಅಂತಂದ್ರ, ಕಣ್ಣು ನೋಡಬಾರ್ದು ನೋಡಾಕತ್ತೈತಿ, ಕಿವಿ ಕೇಳಬಾರ್ದನ್ನ ಕೇಳಾಕತ್ತೈತಿ, ಮೂಗು ಯಾವನ್ನ ಸೇವನೆ ಬೇಕು ಅಂತ ಸೇವನೆ ಮಾಡೋದು ಮಾಡ್ಲಿಕ್ಕತ್ತೈತಿ, ಇವತ್ತ ಬಾಯಿ ಏನ್ ತಿನ್ಬೇಕಂತಿಲ್ಲ ಅಂತ ತಿನ್ನಕತ್ತೈತಿ, ಚರ್ಮ ಇವತ್ತು ಏನು ಹಚ್ಚಬಾರ್ದನ್ನ ಹಚ್ಚಬೇಕತ್ತೈತಿ. ಇವೆಲ್ಲವೂ ಕೂಡ ನಮ್ಮ ಸ್ಥಿಮಿತದಲ್ಲಿ ಇದ್ದಾಗ ಮಾತ್ರ ನಾವು ಪ್ರತ್ಯಾಹಾರವನ್ನ ಮಾಡ್ದಂಗೆ ಆಗ್ತೈತಿ. ಇದು ಆಧ್ಯಾತ್ಮಿಕ ಮತ್ತೊಂದು ಭಾಗ ಅಂತಕ್ಕಂಥದ್ದು. ಹಾಗೇನೆ ಧಾರಣ ಅಂತಕ್ಕಂಥದ್ದು, ಒಂದು ವಸ್ತುತ ವಿಷಯದ ಮೇಲೆ ಕೇಂದ್ರೀಕರಿಸುತ್ತಾ ಹೋದಕ್ಕೆ ನಾವು ಧಾರಣ ಅಂತ ಕರಿತೀವಿ. ಹಾಗೇನೆ ಮುಂದುವರೆದು ಹೇಳ್ತಾರ ಧ್ಯಾನ ಅಂತಕ್ಕಂಥದ್ದು. ಧಾರಣದ ಮುಂದುವರೆದ ಭಾಗ ಧ್ಯಾನ. ಅಷ್ಟಾಂಗದ 7ನೇ ಭಾಗ ಧ್ಯಾನ ಅಂತ ಹೇಳ್ತೀವಿ. ಧ್ಯಾನ ಅಂದ್ರೆ ಮನನ ಅಂತಕ್ಕಂಥದ್ದು. ಅಂದ್ರೆ ಒಂದು ವಸ್ತುತ ವಿಷಯದ ಕಡೆಗೆ ಮನಸ್ಸನ್ನೇ ಕೇಂದ್ರೀಕರಿಸುವುದೇ ಧ್ಯಾನ ಅಂತಕ್ಕಂಥದ್ದು. ಹಾಗೆ ಧ್ಯಾನ ಯಾಕೆ ಮಾಡ್ಬೇಕ್ರಿ? ಇದನ್ನ ಏನ್ ಲಾಭ ಅಂತಂದ್ರೆ ಮುಖ್ಯವಾಗಿ ಇದನ್ನ 2 ಲಾಭ ಅದಾವ್ರಿ. ಬಹಳ ಜನ ಗೊತ್ತಿಲ್ಲ. ಧ್ಯಾನ ಮಾಡಿದ 2 ಲಾಭ ಅದಾವ. ಒಂದು ವೈಜ್ಞಾನಿಕ ಲಾಭ, ಮತ್ತೊಂದು ಆಧ್ಯಾತ್ಮಿಕ ಲಾಭ ಅಂತಕ್ಕಂಥದ್ದು. ದ ಸೈಂಟಿಫಿಕ್ ಇಫೆಕ್ಟ್ ಅಂಡ್ ಸ್ಪಿರಿಚುವಲ್ ಇಫೆಕ್ಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಸೈಂಟಿಫಿಕ್ ಇಫೆಕ್ಟ್ ಏನಾಗ್ತೈತೆ ನಮ್ಮ ದೇಹದಲ್ಲಿ? ವೈಜ್ಞಾನಿಕ ಲಾಭ ಏನಾಗ್ತೈತಿ ಧ್ಯಾನ ಮಾಡಿದ್ರಿ ಅಂತಂದ್ರ, ಧ್ಯಾನ ಮಾಡೋದ್ರಿಂದ ಟೆನ್ಷನ್ ಕಡಿಮೆ ಆಗತ್ತೆ ರೀ, ಹೈಪರ್ ಟೆನ್ಷನ್ ಕಡಿಮೆ ಆಗುತ್ತೆ, ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಡಿಪ್ರೆಷನ್ ಕಡಿಮೆ ಆಗುತ್ತೆ, ಡಯಾಬಿಟಿಕ್ ಕಡಿಮೆ ಆಗುತ್ತೆ, ಬ್ರೀದಿಂಗ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ರೀ. ಇದು ಧ್ಯಾನ ಮಾಡೋದ್ರಿಂದ ಅಂತಕ್ಕಂಥದ್ದು. ಇದು ವೈಜ್ಞಾನಿಕವಾಗಿ. ಇನ್ನು ಆಧ್ಯಾತ್ಮಿಕವಾಗಿ ಮನಸ್ಸಗರ ಅನ್ಸುತ್ತೆ, ನಮ್ಮ ಧನಾತ್ಮಕ ವಿಚಾರಗಳು ಹೆಚ್ಚು ಬರ್ತವು, ಎಲ್ಲರ ಜೊತೆಯಿಂದ ಪ್ರೀತಿಯಾಗ ಸಾಧ್ಯ ಐತಿ ಅಂತಕ್ಕಂಥದ್ದು. ಇದು ಧ್ಯಾನ ಮಾಡೋದು ಮಾಡ್ತಕ್ಕಂಥ ಧನಾತ್ಮಕ ಲಾಭಗಳು. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಗೊತ್ತೈತ್ರಿ? ಎಷ್ಟು ನಿಮಿಷ ಮಾಡ್ಬೇಕು? 1 ತಾಸು ಮಾಡ್ಬೇಕು, 2 ತಾಸು ಮಾಡ್ಬೇಕು ಅಂತ ಕೇಳಿದಾಗ ಕನಿಷ್ಠ ದಿವಸಕ್ಕಾದ್ರೂ ಒಂದು 3 ರಿಂದ 5 ನಿಮಿಷ ಮಾಡಿದ್ರೆ ಸಾಕು. ಎಷ್ಟೋ ಇವತ್ತಿನ ದಿವಸ ನೀವು ಆರಾಮಾಗಿರ್ತೀರಿ ಅಂತಕ್ಕಂಥದ್ದನ್ನ. ಯಾಕಂದ್ರೆ ಸಾಕಷ್ಟು ಜನರಿಗೆ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಒತ್ತಡ ಅಂತಕ್ಕಂಥ ತುಂಬಿದೆ, ಟೆನ್ಷನ್ ಅಂತಕ್ಕಂಥದ್ದು. ಇವತ್ತು ಟೆನ್ಷನ್ ಹೆಂಗಾಗಿದೆಪ್ಪ ಅಂತಂದ್ರೆ ನೋಡ್ರಿ, ಇವತ್ತು ಒಂದು ನಮ್ಮ ಮೊಬೈಲ್ ಏನ್ರೆ ಕಳೀತಪ್ಪ, ನಾವು ಒದ್ದಾಡ್ತೀವಿ, ಕೈಯೆಲ್ಲ ಬೆವರಾಗ್ತದೆ, ಮೈಯೆಲ್ಲ ತರ್ತಾರಂತದ, ಕಾಲ ನಡೀತಿರ್ತಾವು, ಏನೋ ಕಳ್ಕೊಂಡಂಗ ಆಗತ್ತೆ. ಅಷ್ಟು ನಾವ್ ಏನಪ್ಪಾ ಅಂದ್ರೆ ಡಿಪೆಂಡ್ ಆಗ್ಬಿಟ್ಟಿವಿ ಅಂತಕ್ಕಂಥದನ್ನ. ಇದು ಹೆಂಗಾಗಿದೆಯಪ್ಪ ಅಂತಂದ್ರೆ ಇವತ್ತು ಕಟ್ಕೊಂಡು ಎಂಟು ಬಿಟ್ಟು ಕರೆಯುವ ಅದ್ರ ಮೊಬೈಲ್ ಬಿಡೋದಿಲ್ಲ ಅಂತಕ್ಕಂಥದ್ದು. ಇವತ್ತು ಕಟ್ಕೊಂಡು ಗಡನ್ನು ಬಿಟ್ಟು ಅದ್ರ ಮೊಬೈಲ್ ಬಿಡೋದಿಲ್ಲ ಅಂತಕ್ಕಂಥದ್ದು. ಅದು ಡಿಪೆಂಡ್ ಆಗಿದ್ವಿ ಅದ್ರ ಮೇಲೆ ಅಷ್ಟೇ. ನಾವು ಅದಕ್ಕೆ ಬೇಕು, ತಂತ್ರಜ್ಞಾನ ಬೇಕು, ಎಷ್ಟು ಬೇಕು ಅಷ್ಟೇ ಬೇಕು. ಅತಿಯಾಗಿ ಉಪಯೋಗ ಮಾಡಬಾರ್ದು ಅಂತಕ್ಕಂಥದ್ದನ್ನ. ಅತಿಯಾಗಿ ಮಾಡಿದ್ರೆ ಅದು ನಮ್ಮ ತಗೊಂಡೇ ಬಿಡ್ತೈತಿ ಅಂತಕ್ಕಂಥದ್ದನ್ನ. ಹಾಗಾಗಿ ನಾವು ಧ್ಯಾನ ಮಾಡೋದ್ರಿಂದ ಇಷ್ಟೆಲ್ಲ ಲಾಭ ಅದು ಅಂತಕ್ಕಂಥದ್ದು. ಇನ್ನು ಕೊನೆಯ ಹಂತ ಅಷ್ಟಾಂಗಿ ಬದಲು ಸಮಾಧಿ ಅಂತಕ್ಕಂಥದ್ದು. ಸಮಾಧಿ ಅಂತಂದ್ರ ದೇವರಲ್ಲಿ ಶರಣಾಗತ ಆಗೋದು, ದೇವರಲ್ಲಿ ಮರೆ ಹೋಗೋದಕ್ಕೆ ನಾವು ಸಮಾಧಿ ಅಂತ ಕರಿತೀವಿ ಅಂತ. ನಾ ಇವನ್ನೆಲ್ಲ ಯಾಕೆ ಹೇಳಿದ್ದೀನಿ ಅಂತಂದ್ರ, ಈ ಅಷ್ಟಾಂಗ ಯೋಗದ 8 ಅಂಗಗಳು ಅಂತ ಹೇಳ್ತೀವಿ ನಾವು. ಅಷ್ಟಾಂಗ ಅಂದ್ರೆ 8: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತಕ್ಕಂಥದ್ದನ್ನು. ಇವುಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ನಾವು ಆಧ್ಯಾತ್ಮಿಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ, ನಾವು ದೇವರಲ್ಲಿ ಮೊರೆ ಹೋಗ್ಲಿಕ್ಕೆ ಸಾಧ್ಯ ಇದೆ, ನಾವು ಉತ್ತಮವಾದ ವ್ಯಕ್ತಿಗಳಾಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ಅಂದಾಗ ಮಾತ್ರ ನಮ್ಮ ಜೀವನ ಕೂಡ ಪಾವನ ಆಗ್ತತಿ ಅಂತಕ್ಕಂಥದ್ದನ್ನ. ಅದಕ್ಕೆ ಸಿದ್ಧಾಂತ ಶಿಖಾಮಣಿ ಹೇಳ್ತಾರೆ ಏನು ಅಂತಂದ್ರ, ಶಿವದೈತ್ವ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ತಾರೆ, ನರನು ಹರಣ ಆಗುವಂತಕ್ಕಂಥವನು, ನರನು ಹರಣ ಆಗತಕ್ಕಂಥವನು, ಅಂಗವು ಲಿಂಗವಾಗತಕ್ಕಂಥದ್ದು, ಅಂಗವು ಲಿಂಗವಾಗತಕ್ಕಂಥದ್ದು, ಜೀವ ಶಿವನಾಗತಕ್ಕಂಥದ್ದು, ಜೀವ ಶಿವನಾಗತಕ್ಕಂಥದ್ದು ಎಂದು ವಿಶಿಷ್ಟವಾದಂತಹ ಒಂದು ಸಿದ್ಧಾಂತವನ್ನ ಸಂದೇಶವನ್ನು ಬೋಧಿಸ್ತಾರ ಅವರು ಸಿದ್ಧಾಂತ ಶಿಖಾಮಣಿಯಲ್ಲಿ ಶಿವಾದ್ವೈತರು ಅಂತಕ್ಕಂಥದ್ದನ್ನ. ಹಾಗೇನೆ ಮುಂದುವರೆದು ಹೇಳ್ತಾರೆ ಏನು ಅಂತಂದ್ರ, ಜಾತಿಗಿಂತ ನೀತಿ ಮುಖ್ಯ, ಜಾತಿಗಿಂತ ನೀತಿ ಮುಖ್ಯ, ತತ್ವಕ್ಕಿಂತ ಆಚರಣೆ ಮುಖ್ಯ, ತತ್ವಕ್ಕಿಂತ ಆಚರಣೆ ಮುಖ್ಯ, ಮಾತಿಗಿಂತ ಕೃತಿ ಮುಖ್ಯ, ಮಾತಿಗಿಂತ ಕೃತಿ ಮುಖ್ಯ, ಬೋಧನೆಗಿಂತ ಸಾಧನೆ ಮುಖ್ಯ, ಬೋಧನೆಗಿಂತ ಸಾಧನೆ ಮುಖ್ಯ, ದಾನಕ್ಕಿಂತ ದಾಸೋಹ ಮುಖ್ಯ, ದಾನಕ್ಕಿಂತ ದಾಸೋಹ ಮುಖ್ಯ,
ಚಾರಿತ್ರ್ಯಕ್ಕಿಂತ ಚರಿತ್ರೆ ಮುಖ್ಯ, ಚಾರಿತ್ರ್ಯಕ್ಕಿಂತ ಚರಿತ್ರೆ ಮುಖ್ಯ ಅಂತಕ್ಕಂಥ ಅತ್ಯಂತ ದೊಡ್ಡ ಮಾತನ್ನ ಶಿವಾದ್ವೈತ ಸಿದ್ಧಾಂತ ಶಿಖಾಮಣಿಯಲ್ಲಿ ಆಗಲೇ ಕೂಡ ಹೇಳಿದ್ದಾರೆ. ಇಂಥವುಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ನಾವು ಆಧ್ಯಾತ್ಮಿಕ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಇದೆ. ಬಂಧುಗಳೇ, ಇವತ್ತಿನ ಜಮಾನದಲ್ಲಿ ಸಾಕಷ್ಟು ಇವತ್ತು ಆಧ್ಯಾತ್ಮಿಕ ಮರೆ ಹೋಗೋದು ಬಹಳ ಕಷ್ಟವಾಗಿದೆ. ಯಾಕಂದ್ರೆ ಇವತ್ತು ತಂತ್ರಜ್ಞಾನ ಯುಗದಲ್ಲಿ ನಮ್ಮ ಜೀವನ ನಡೆಸೋದೇ ಕಷ್ಟ ಆಗೈತಿ. ಹಾಗಾದ್ರೆ ಅಟ್ಲೀಸ್ಟ್ ಒಂದು 15 ನಿಮಿಷ ಅದನ್ನು ನೀವು ಧ್ಯಾನ ಮಾಡಿದ್ರಪ್ಪ ಅಂತಂದ್ರೆ, ನೀವು ಪ್ರಾರ್ಥನೆ ಮಾಡಿದ್ರಿ ಅಂತಂದ್ರೆ, ನೀವು ಓಂಕಾರ ಹೇಳಿದ್ರಪ್ಪ ಅಂದ್ರೆ ಎಷ್ಟೋ ನಿಮ್ಮಲ್ಲಿ ಬದಲಾವಣೆ ಆಗ್ಬೋದು, ಎಷ್ಟೋ ನಿಮ್ಮಲ್ಲಿ ಧನಾತ್ಮಕ ವಿಚಾರಗಳು ಬರ್ತಾ ಇದಾವೆ ಅಂತಕ್ಕಂಥದ್ದನ್ನ. ಅದಕ್ಕೆ ಕೊನೆಯದಾಗಿ ನಾನು ಒಂದು ದೃಷ್ಟಾಂತ ಕೊಡ್ತೀನಿ. ಏನು ಅಂತಂದ್ರೆ, ಒಂದು ಹಳ್ಳಿ ಒಳಗ ಪುಟ್ಟ ಗ್ರಾಮದೊಳಗ ನಮ್ಮ ಬಿಜಾಪುರದ ಅಪ್ಪವರು ಸಿದ್ದೇಶ್ವರಪ್ಪ ಪ್ರವಚನ ಮಾಡ್ತಾ ಇದ್ರು. ಆ ಪ್ರವಚನ ಮಾಡ್ತಕ್ಕಂಥ ಸಂದರ್ಭದೊಳಗ ಊರಿನ ಎಲ್ಲರೂ ಜನರು ಹೋಗ್ತಾ ಇದ್ರು ಆ ಪ್ರವಚನ ಕೇಳಕ್ಕೆ. ಅದರ ಊರಿನ ಶ್ರೀಮಂತ ಆದಂತ ವ್ಯಕ್ತಿಗಳ ಮನೆತನದವರು ಯಾರೂ ಹೋಗ್ತಿದ್ದಿಲ್ಲ. ಆದರೆ ಕೊನೆಯದಾಗಿ ಇನ್ನೇನು ಪ್ರವಚನ ಇನ್ನೊಂದು 2-3 ದಿವಸ ತನ್ನೂತ್ರಗಣ ಊರಿನ ಜನರು ಹೋಗ್ತಾರ, ಅವ್ರ ಮನೆಗೆ ಹೋಗ್ತಾರ. ಇಲ್ರಿ ಎಲ್ಲರೂ ಬಂದಾರ, ನಿಮ್ಮ ಮನೆತನದವ್ರು ಯಾರೂ ಬಂದಿಲ್ಲ, ಅಪ್ಪವ್ರ ಪ್ರವಚನ ಬಹಳ ಚಲೋ ಐತಿ, ಸಿದ್ದೇಶ್ವರ ಪುರಾಣ ಇನ್ನೊಂದು 2 ದಿವಸ ಅದ, ಅದಕ್ಕೆ ದಯಮಾಡಿ ತಾವು ಬರಬೇಕು ಅಂತ ಹೇಳ್ತಾರ. ಅದಕ್ಕೆ ಅವರು ಮನೆಯಲ್ಲಿ 11 ಮುದುಕರು ಇರ್ತಾರ ಮತ್ತು ಯುವಕರು ಇರ್ತಾರ. ಅದಕ್ಕೆ ಯಾರಾದ್ರೂ ಒಬ್ರು ಬರ್ರಿ ಅಂತ ಹೇಳ್ತಾರೆ. ಆಯ್ತಪ್ಪ ಬರ್ತೀವಿ ಅಂತ ಹೇಳ್ತಾರೆ. ಸರಿ ಆಯ್ತು ಒಪ್ಕೊಂಡು ಹೋಗ್ತಾರೆ. ಆ ಮನೆಯಲ್ಲಿ ಇರ್ತಕ್ಕಂಥ ಒಬ್ಬ ಯುವಕ ಅವ್ರ ಪ್ರವಚನ ಕೇಳಕ್ ಹೋಗ್ತಾನೆ, ಸಿದ್ದೇಶ್ವರಪ್ಪ ಅವ್ರ ಪ್ರವಚನ ಕೇಳಕ್ ಹೋಗ್ತಾನೆ. ಹೋಗ್ತಂದ್ರ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಅವ್ರದ್ದು ಒಂದು ನೇಮ ಇತ್ತು, ಒಂದು ಪದ್ಧತಿ ಇತ್ತು. ಏನಂತಂದ್ರ, ಆ ಪ್ರವಚನ ಕೇಳ್ಬೇಕಪ್ಪ ಅಂತಂದ್ರ ಎಲ್ಲರೂ ಚಪ್ಪಲಿ ಬಿಟ್ಟ ಕೂತ್ಕೋಬೇಕು, ದೂರದಲ್ಲಿ ಚಪ್ಪಲಿ ಬಿಟ್ಟ ಕೂತ್ಕೋಬೇಕು. ಇದು ಒಂದು ನಿಯಮ ಇತ್ತು ಸಿದ್ದೇಶ್ವರಪ್ಪ ಅವರು. ಹಾಗಾಗಿ ಆ ಊರಿನ ಶ್ರೀಮಂತ ಹೋಗ್ತಕ್ಕಂಥ ವ್ಯಕ್ತಿ ಹೋಗ್ಬೇಕಾದ್ರೆ ಏನ್ ಮಾಡಿದ್ರೆ, ಮೊದಲೇ ಶ್ರೀಮಂತ ಇರ್ತಾರ, ಹೋಗುವಾಗ ಕಾಲಲ್ಲಿ ಹೊಸ ಚಪ್ಪಲಿ ಹಾಕೊಂಡು ಹೋಗ್ಬಿಡ್ತಾನೆ. ಅದ್ರ ನಿಯಮ ಏನಿತ್ತು ಅಂದ್ರ ಚಪ್ಪಲಿ ಬಿಡುವಂತ ಕೂತ್ಕೋಬೇಕಾಗಿತ್ತು. ಆದ್ರ ಅವಾಗ ಏನ್ ಮಾಡ್ತಾನ, ನಾನು ನೋಡಿದ್ರೆ ಕಾಲಾಗ ಹೊಸ ಚಪ್ಪಲಿ ಹಾಕೊಂಡ್ ಬಂದೀನಿ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ದೂರದಿಂದ ಒಂದು ಮುದುಕಿ ಮನೆ ಇತ್ತು. ಆ ಮುದುಕಿ ಮನೆ ಒಳಗೆ ಹೋಗ್ತಾನ. ಅಜಯ್, ಇಲ್ಲಂತೂ ಚಪ್ಪಲಿ ಬಿಡಾಕ ಅವಕಾಶ ಇಲ್ಲ, ಅದಕ್ಕೆ ನಾನು ಇಲ್ಲೇ ನಿಮ್ಮ ಮನೆಯೊಳಗೆ ಬಿಡ್ತೀನಿ, ಬಿಟ್ಟು ಮತ್ತೆ ಪ್ರವಚನ ಮುಗಿದು ಮತ್ತೆ ಅವ್ನು ಹಾಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆಯ್ತಪ್ಪ, ಯಾರು ಬೇಡ ಅಂತಾರ, ಸರಿ ಆಯ್ತು ಅಂತ ಹೇಳಿ ಆ ಅಜ್ಜಿ ಅವಾಗ ಹೇಳ್ತಾಳೆ. ಹೇಳಿದ ತಕ್ಷಣ ಚಪ್ಪಲಿ ಬಿಡ್ತಾನ, ಬಿಟ್ಟು ಪ್ರವಚನ ಕೇಳ್ತಾನ. ಮತ್ತೆ ಪ್ರವಚನ ಮುಗಿದ ಚಪ್ಪಲಿ ಹಾಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಬಹಳ ಅವಾಗ ಆ ಪ್ರವಚನ ಕೇಳಿದ ಮನಸ್ಸು ಪರಿವರ್ತನೆ ಆಗತ್ತೆ. ಬಹಳಷ್ಟು ಅವ್ರ ತಂದೆ ತಾಯಿ ಅಜ್ಜ ಅಜ್ಜಿಗೆಲ್ಲ ಹೇಳ್ತಾನೆ, ಇಲ್ಲ ಬಹಳ ಪ್ರವಚನ ಚಲೋ ಹಾಕತ್ತಾರಪ್ಪ ಅವರು, ಮತ್ತೆ ನಾಳೆ ಕೊನೆ ದಿವಸ ಹೋಗೋಣ ಅಂತ ಹೇಳ್ತಾನೆ. ಅವ್ರು, ಇಲ್ಪ ನೀನು ಯುವಕದಿ, ನೀನು ಬಹಳ ಬದುಕತದೆ, ನೀವು ಹೋಗು, ನೀ ಕೇಳು, ನೀನು ಮುಂದುವರೆಯಾಗ್ತದೆ, ನೀನು ಆಯುಷ್ಯ ಹೆಚ್ಚಾಗ್ತದೆ ಅಂತ. ಇಲ್ಲ ಅಂತ ಹೇಳಿ ಮನ್ಯಾಗ 11 ಮುದುಕಿರ್ತಾಳ. ಅವ್ರ ಅಜ್ಜಿಗೆ ಹೇಳ್ತಾನೆ, ಅಜ್ಜಿ ನಿಂದು ವಯಸ್ಸಾಗೈತೆ, ನೀ ಕೇಳು, ಇನ್ನೂ ನೀನು ಆಯುಷ್ಯ ಹೆಚ್ಚಾಗತ್ತೆ ಆ ಪ್ರವಚನ ಕೇಳೋದ್ರಿಂದ ಅಂತ ಹೇಳ್ತಾನೆ. ಇಲ್ಲಪ್ಪ ಬೇಡ ಅಂತಾಳೆ. ಅಲ್ಲಿಂದ್ರೆ ಬಿಡುದಲ್ಲ, ಹೆಂಗಾರ ಮಾಡಿ ಏನ್ ಮಾಡ್ತಾನೆ ಅಂತಂದ್ರೆ ಆ ಅಜ್ಜಿ ಹೊತ್ಕೊಂಡು ಹೋಗ್ಬಿಡ್ತಾನ್ರಿ. ಇವತ್ತು ಕಳೆ ದಿವಸ ಐತಿ ಕೇಳೋಣ ಅಂತ ಹೇಳಿ ಕರ್ಕೊಂಡು ಅಂತೇಳಿ ತನ್ನ ಅಜ್ಜಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗತ್ತ ಸಂದರ್ಭದಲ್ಲಿ ನಡಕ ಆ ಮುದುಕ ಹಾಲ್ಟ್ ಆಗಿ ಸತ್ತು ಬಿಡ್ತಾಳೆ. ಸತ್ತ ತಕ್ಷಣ ಅವಾಗ ದ್ವಂದ್ವಾರ ಪಿಕ್ಕಿಡಾಕಣ, ಏನು ಪ್ರವಚನಕ್ಕೆ ಹೋಗ್ಬೇಕು, ಆ ಸತ್ತು ಮುದುಕಿ ಮನೆ ಕರ್ಕೊಂಡು ಹೋಗ್ಬೇಕು, ಏನ್ ಮಾಡೋದು ಅಂತೇಳಿ ವಿಚಾರ ಮಾಡ್ತಾನೆ. ಕೊನೆಗೆ ವಿಚಾರ ಮಾಡ್ತಾನೆ, ನಮ್ಮ ಅಜ್ಜಿಂದ ಸತ್ತ ಬಿಟ್ಟಾಳ, ಮತ್ತು ಪ್ರವಚನ ಚಲೋ ಐತಿ, ಕೇಳ್ಕೊಂಡು ಹೋಗೋಣ ಅಂತ ಹೇಳಿ ವಿಚಾರ ಮಾಡ್ತಾನ. ಕೊನೆಗೆ ಏನ್ ಚಪ್ಪಲಿ ಬಿಡ್ತಿದ್ದಲ್ರಿ, ಆ ಚಪ್ಪಲಿ ಬಿಡ್ತಕ್ಕಂಥ ಮನೆಗೆ ಹೋಗ್ತಾನ. ಮನೆಗೆ ಹೋಗಿ, ಅಜ್ಜಿ ನಮ್ಮ ಅಜ್ಜಿ ನಾನು ಕರ್ಕೊಂಬಂದಿದ್ದೆ, ನಡಕ ಬರೋ ದಾಡಿ ಒಳಗೆ ಆಕಿ ಹಾಲ್ಟಾಗಿ ಸತ್ತು ಬಿಟ್ಟಾಳ, ಅದಕ್ಕೆ ಆಕಿನ ಇಲ್ಲೇ ಒಂದು ತಾಸು ಕುಂದಿರ್ಸ್ತೀನಿ, ಆಮೇಲೆ ಎಲ್ಲ ಕುಂದಿರ್ಸಿ ಪ್ರವಚನ ಬಂದು ಮತ್ತೆ ನಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಅವಾಗ ಮುದುಕಿ ಹೇಳ್ತಾಳ್ರಿ, ಮನೆ ಯಜಮಾನಿ ಹೇಳ್ತಾಳ, ನೋಡಪ್ಪ 1 ನಿಮಿಷ ನಿಲ್ಲು ಅಂತ ಹೇಳ್ತಾಳೆ. ಯಾಕೆ ಅಜ್ಜಿ ಅಂತ ಹೇಳ್ತಾನೆ. ನೋಡು, ಹೊಸ ಚಪ್ಪಲಿನ ಮನೆಗೆ ಬಿಡು, ಅದರ ಸತ್ಯ ಹಣ ನಮ್ಮ ಮನೆಗೆ ಇಡಬೇಡ ಅಂತ ಹೇಳ್ತಾಳೆ. ಆ ಸತ್ಯ ಹಣ ನಮ್ಮ ಮನೆಗೆ ಇಡಬೇಡ ಅಂತ ಹೇಳ್ತಾಳೆ. ಆದ್ಮೇಲೆ ಇದು ತಾತ್ಪರ್ಯ ಇಷ್ಟ ಏನು ಅಂತಂದ್ರ, ಜೀವ ಹೋದ ಮೇಲೆ ಹೊಸ ಚಪ್ಪಲಿ ಕಿಮ್ಮತ್ ಐತಿ, ನಮಗೆ ಕಿಮ್ಮತ್ತಿಲ್ಲ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಾಗಿದೆ ಇಷ್ಟೇ ಇಲ್ಲಿ. ಹಾಗಾಗಿ ನಾವು ಹೆಂಗಪ್ಪ ಅಂತಂದ್ರೆ, ಜೀವ ಇರೋಳಗ ಇಂಥ ಪೂಜ್ಯರ ಒಂದು ಪ್ರವಚನಗಳನ್ನ, ಇಂಥ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನ ಭಾಗವಹಿಸಿಕೊಂಡಾಗ ನಮ್ಮ ಜೀವನ ಸಾರ್ಥಕ ಆಗ್ತೈತಿ. ನಾವು ಕೂಡ ಸಮಾಜದಲ್ಲಿ ಉತ್ತಮವಾದ ವ್ಯಕ್ತಿಗಳಾಗಿ ಬದುಕಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದನ್ನ. ಯಾಕಂದ್ರೆ ಇವತ್ತು ಇಂಥ ಕಾರ್ಯಕ್ರಮಗಳು ಜರುಗೋದು ಬಹಳ ಕಷ್ಟ. ಯಾಕಂದ್ರೆ ಇವತ್ತು ಜಾತ್ರೆಗಳಾಗಲಿ, ಕಾರ್ತಿಕಗಳಾಗಲಿ, ಹರಿಹಬ್ಬಗಳಲ್ಲಿ ನಾವು ಭಾಗವಹಿಸಿದಾಗ ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿ ಹೆಚ್ಚು ಉಂಟಾಗತಿ, ನಮ್ಮಲ್ಲಿ ಒಳ್ಳೆಯ ಒಂದು ದೈವಿ ಶಕ್ತಿ ಬರ್ತೈತಿ, ನಾವು ಉತ್ತಮವಾಗಿ ಬಹಳ ಬದುಕಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ನನಗೆ ಕೊಟ್ಟಂತ ಸಮಯ
ಮುಗಿಲಿಕ್ಕೆ ಬರ್ತದೆ. ಹಾಗಾಗಿ ಇನ್ನೂ ಸಾಕಷ್ಟು ಮಾತಾಡೋದಿದೆ. ಇಲ್ಲಿ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಏನು ಅಂತಂದ್ರೆ, ದೇವರು ಒಂದು ಬಾಗಿಲಿನ ಮುಚ್ಚಿದರೆ 10 ಬಾಗಿಲಿನ ತೆರೆದಿರುತ್ತಾನೆ. 10 ಬಾಗಿಲಿನ ತೆರೆದಿರುತ್ತಾನೆ. ತೆರೆಯಲೆಲ್ಲ ಬಾಗಿಲನ್ನ ಪದೇ ತಟ್ಟುವ ಬದಲು ತೆರೆದಿರುವ ಬಾಗಿಲನ್ನ ಯಶಸ್ವಿಸಿ ಪ್ರವೇಶನ ಸಾಧಿಸೋಣ. ಆ ಯಶಸ್ಸು ನಿಮ್ದಾಗ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲ ಕಾರ್ಯಕ್ರಮದ ಸಂಘಟಕರಿಗೂ, ನನ್ನನ್ನು ಇಲ್ಲಿ ಕರೆಸಿ ಮಾತನಾಡಿ ಹೇಳ್ತಕ್ಕಂಥ ನನ್ನ ಸಹೋದರ ಸಮಾನ ಇರತಕ್ಕಂಥ ಸಂಗಮೇಶನವರಿಗೂ ಹಾಗೂ ಬಸವರಾಜನವರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ಸಲ್ಲಿಸುತ್ತಾ ಎಲ್ಲರಿಗೂ ಶರಣಾರ್ಥಿಗಳು, ಧನ್ಯವಾದಗಳು, ನಮಸ್ಕಾರಗಳು. ಕುಮಾರಸ್ವಾಮಿ ಹಿರೇಮಠ ಅವರಿಗೆ ಧನ್ಯವಾದಗಳು. ಮುಖ್ಯ ಅತಿಥಿಗಳಾದ ಶ್ರೀ ಶಂಕರಣ್ಣ ಮುನ್ನವಳ್ಳಿ ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ನುಡಿಗಳನ್ನು ಹೇಳಬೇಕಂತ ವಿನಂತಿ. ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಸಂಘಟನೆ ಸಂಘಟನಾ ಸಮಿತಿಯವರು ಹಾಗೂ ವೀರಭದ್ರ ಸ್ವಾಮಿಯ ಜಾತ್ರಾ ಮಹೋತ್ಸವ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ. ಇವತ್ತು ನಾವು ಬಹಳಷ್ಟು ಕಡೆ ನೋಡ್ತೀವಿ, ನಾವು ಮಾತಾಡೋ ರೀತಿನೇ ಬೇರೆ ಇರ್ತದೆ, ಮಾತಾಡೋ ಮಾತುಗಳೇ ಬೇರೆ ಇರ್ತವೆ, ನಾವು ನಡೆದುಕೊಳ್ಳುವಂಥ ರೀತಿನೇ ಬೇರೆ ಇರ್ತದೆ. ಇಂಥ ವ್ಯವಸ್ಥೆಯಲ್ಲಿ ಇವತ್ತು ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ಬಹಳಷ್ಟು ಅವಶ್ಯ. ಧರ್ಮಸಭೆ ಹಾಗೂ ಅಯಾಚಾರ ಕಾರ್ಯಕ್ರಮ ನೋಡ್ರಿ, ಇದರಲ್ಲಿ ಅಯಾಚಾರ ಮಾರ್ನಿಂಗ್ ಬೆಳಗ್ಗೆ ಅಯಾಚಾರ ಕಾರ್ಯಕ್ರಮವನ್ನು ಮುಗಿದಿದೆ ಈಗಾಗಲೇ. ನಾನು ಇಂಥ ಕಾರ್ಯಕ್ರಮಗಳ ಭಾಗವಹಿಸುವುದು ಅನ್ನೋದು ಮಾನ್ಯ ಕುಮಾರಸ್ವಾಮಿ ಹಿರೇಮಠರವರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಪರಮ ಪೂಜ್ಯ ಬಸವಣ್ಣವರು ಹೇಳಿದ ಹಾಗೆ ಎಲ್ಲರಿಗೂ ತಿಳಿಯುವ ರೀತಿಯಲ್ಲಿ ಮಹಾತ್ಮ ಬಸವಣ್ಣವರು ಹೇಳಿದ್ದಾರೆ. ಕಳಬೇಡ, ಕೊಲಬೇಡ, ಖುಷಿಯನ್ನು ಉಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದನ್ನು ಹಳೆಯಲು ಬೇಡ, ಇದೇ ಕೂಡಲ ಸಂಗಮ ದೇವ ಅಂತ ಅವ್ರು ಹೇಳಿದ ಪ್ರತಿಯೊಂದು ಮಾತು ಬಸವಣ್ಣವರ ಕಾಲದಲ್ಲಿ ಆ ಪುಣ್ಯಾತ್ಮ ಪ್ರತಿಯೊಬ್ಬ ಕೆಳ ಮಟ್ಟದ ಜನರಿಗೆ ಸಹಿತ ಮುಟ್ಲಿಕ್ಕೆ ಪ್ರಯತ್ನ ಮಾಡಿದ. ನಿಮಗೆಲ್ಲರಿಗೂ ಗೊತ್ತಿದೆ, ಕಾಯಕದಲ್ಲಿ ನಿರತನಾದೋಡೆ ಗುರುಲಿಂಗ ಜಂಗಮನಾದರೂ ಮರೆ. ಅದರ ಉದ್ದೇಶ ಇಷ್ಟೇ. ಅದರ ಅರ್ಥ ಗುರುಗಳಿಗೆ ಜಂಗಮರಿಗೆ ಮರಿಬೇಕಂತಲ್ಲ, ಶುದ್ಧ ಕಾಯಕ ಮಾಡುವ ಅನ್ನೋದು ಉದ್ದೇಶ, ಮೂಲ ಉದ್ದೇಶ. ಇವತ್ತು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವೀರಭದ್ರ ದೇವರಂದ್ರೆ ಹಂಗಲ್ಲ, ಮಡಿ ಹುಡಿ ಆಚಾರ ವಿಚಾರ ಬಹಳಷ್ಟು ಮುಖ್ಯ. ಇಲ್ಲಿ ಅದನ್ನು ಪಾಲನೆ ಮಾಡಲಿಲ್ಲ ಅಂದ್ರೆ ಬಹಳಷ್ಟು ನಾವು ತೊಂದರೆಗಳನ್ನು ಅನುಭವಿಸ್ಕೊಳ್ತೀವಿ. ನಮಗೆ ಬಾಹ್ಯವಾಗಿ ಹೊರಗಿಂದ ನಾವು ಏನು ಕಾಣಿಸುವಂತೀವಿ ಇಂಪಾರ್ಟೆಂಟ್ ಅಲ್ಲ. ನಾವು ಮನಸ್ಸಿನಲ್ಲಿ ನಡೆಯುವ ಒಂದು ಪದ್ಧತಿ, ರೀತಿ, ನೀತಿಗಳು ಇವತ್ತು ಭಾಳ ಮುಖ್ಯದ. ಆ ದಿಸೆಯಲ್ಲಿ ಇವತ್ತಿಂಥ ಕಾರ್ಯಕ್ರಮಗಳಿಗೆ ಭಾಳ ಮಹತ್ವದಂತ ನಾನು ಭಾವಿಸ್ಕೊಂಡಿದ್ದೇನೆ. ಮುಖ್ಯವಾಗಿ ಇವತ್ತು ದಾಸೋಹ, ಪೂಜೆ, ಪುನಸ್ಕಾರ ಇವತ್ತಿನ ನಮ್ಮ ಯುವಕರಿಗೆ ಭಾಳಷ್ಟು ಕಲಿಸಿಕೊಡ್ಬೇಕಾದಂಥ ಅವಶ್ಯಕತೆ ಇದೆ. ನಾ ಭಾಳ ಕಡೆ ಹೋದಲ್ಲಿ ಹೇಳ್ತಾ ಇರ್ತೀನಿ, KLE ಸಂಸ್ಥೆ ಒಂದು ಬೃಹತ್ವಾದಂಥ ಒಂದು ಸಮುದ್ರ. ಅದು 310 ಶಿಕ್ಷಣ ಸಂಸ್ಥೆಗಳ ಸುಮಾರು 1,50,000 ವಿದ್ಯಾರ್ಥಿಗಳು ಕಲಿಯುವಂಥ ಒಂದು ಶಿಕ್ಷಣ ಸಂಸ್ಥೆ. ನಾ ಹೇಳ್ತಾ ಇರ್ತೀನಿ ವಿದ್ಯಾರ್ಥಿಗಳಿಗೆ ಏನಂದ್ರೆ, ನೀವು ಭಾಳಷ್ಟು ಕಲಿತು ಭಾಳ ಒಳ್ಳೆಯವರಾಗಿ ಭಾಳಷ್ಟು ಪಗಾರ ತೊಗೊಳಕ್ಕೆ ಅಮೇರಿಕಾಕ್ಕೆ ಹೋಗ್ತೀರಿ ಅಥವಾ ಹೊರದೇಶದಲ್ಲಿ ಇರ್ತೀರಿ. ಇಲ್ಲೇ ತಂದೆ ತಾಯಂದಿರು ನೋಡುವಂಥ ವ್ಯಕ್ತಿಗೆ ನೀವು ಹಣ ಕಳಿಸ್ತೀರಿ, ಆದರೆ ಪ್ರೀತಿ ಕಳ್ಸೋಕ್ಕೆ ಸಾಧ್ಯ ಇಲ್ಲ. ಭಾಳಷ್ಟು ತಂದೆ ತಾಯಿಗಳು, ನಿನ್ನೆ ತಾನೇ ನಾನು ಮಿಸ್ರಿಕೋಟೆಯಲ್ಲಿ ಮೊನ್ನೆ ಒಂದು ವೃದ್ಧಾಪ್ಯ ಆಶ್ರಮಕ್ಕೆ ಹೋಗಿದ್ದೆ.
ಎಂತಿಂಥ ಪುಣ್ಯಾತ್ಮರು ಅಲ್ಲಿ ಇದ್ರಂದ್ರೆ ಅದಾರ ಅಂದ್ರೆ ಅವ್ರೆ ಅಂದರೆ ನಮ್ಮ ರೀತಿ ನೀತಿ ಪದ್ಧತಿಗಳನ್ನು ನಾವು ಬಿಟ್ಟು ಇವತ್ತು ಏನು ಪಾಶ್ಚಿಮಾತ್ಯ ಒಂದು ಸಿಸ್ಟಮ್ಗೆ ಹೊಂದ್ಕೊಳ್ತಾ ಇದ್ದೀವಿ. ನೀವು ಪಾಶ್ಚಿಮಾತ್ಯರು ಕೂಡ ಕಾಂಪಿಟೇಷನ್ ಮಾಡಿರಿ, ಅವ್ರಿಗಿಂತ ಶಾಣ್ಯರಾಗ್ರಿ, ಎಲ್ಲ ಮಾಡಿರಿ. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ರೀತಿ ನೀತಿಗಳು ಜಗತ್ತಿನಲ್ಲಿ ಯಾರಿಗೂ ಸರಿಸಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತಿನ ನಮ್ಮ ಪ್ರಧಾನಿಗಳಾದಂಥ ಮೋದಿಯವರೇ ಸಾಕ್ಷಿ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ರಾಜಕಾರಣದ ವೇದಿಕೆ ಅಲ್ಲ, ಅದನ್ನು ನಾನು ಉಪಯೋಗ ಮಾಡೋದಿಲ್ಲ. ಆದರೆ ಇವತ್ತು ನಡೆದಂಥ ಪರಿಸ್ಥಿತಿಯಲ್ಲಿ ಮಾನ್ಯ ಮೋದಿಯವರು ತೆಗೆದುಕೊಂಡ ನಿಲುವಲ್ಲಿ ಪ್ರತಿಯೊಬ್ಬನು ಈ ದೇಶಕ್ಕೆ ಎಲ್ಲ ಜನರು ಸಹಕಾರ ಒಕ್ಕರಲಿಂದ ಪ್ರೀತಿಯಿಂದ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಪಕ್ಷ ಪಂಗಡ ಭೇದ ಜಾತಿ ಮತ ಪಂಥ ಏನು ಇಲ್ಲಾರ್ದೇ ಕೊಟ್ಟಿದ್ದಕ್ಕೆ ಎಲ್ಲರೂ ಇವತ್ತು ಪ್ರಾತಸ್ಮರಣೀಯರು. ಮೊದಲು ದೇಶ, ಆಮೇಲೆ ನಮ್ಮ ವೈಯಕ್ತಿಕ. ಆ ದಿಶೆಯಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ಮಹತ್ವ ಬರಬೇಕಂದ್ರೆ ಇವತ್ತು ನಾವು ಧರ್ಮ, ನೀತಿ, ರೀತಿ, ಪದ್ಧತಿಗಳನ್ನು ಇಂಥ ಕಾರ್ಯಕ್ರಮಗಳ ಮೂಲಕ ಜನರಿಗೆ ತಿಳಿಸಿಕೊಡೋದು ಭಾಳ ಮುಖ್ಯ. ಪೂಜ್ಯರ ಒಂದು ಆಶೀರ್ವಚನ ಪ್ರತಿಯೊಬ್ಬರು ನಮಗೆ 10 ನಡೆಯಲಿಕ್ಕೆ ಆಗಲಿಲ್ಲ ಅಂದರೆ ಅದರಲ್ಲಿ 1 ನಡೆಸಿದ್ರೆ ಸಹಿತ ಅದು ದೊಡ್ಡದೇನೆ. ಪಾಟೀಲ್ ಪುಟ್ಟಪ್ಪನವರು ಹೇಳ್ತಿದ್ರು ಆಗಲೆಲ್ಲ, ಪಾಪು ಈ ನಾಡಿನ ಹಿರಿಯ ಪತ್ರಕರ್ತರು, ಹಿರಿಯರು, ನಾವು ಏನನ್ನಾದರೂ ಹೇಳೋದಾದ್ರೆ ಬರೀ ಭಾಷಣ ಒಂದು ಹೇಳಕ್ಕೆ ಸಾಧ್ಯ, ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಾಷಣ ಮಾಡೋದೇ ಬೇರೆ, ಮನೆಗೆ ಹೋಗಿ ನಾವು ನಡ್ಕೊಳ್ಳೋದೇ ರೀತಿ ಬೇರೆ. ಅದನ್ನು ನಾವು ಸುಧಾರಣೆ ಮಾಡಿಕೊಂಡ್ರೆ ನನಗೆ ದೇಶ ಏನು ಕೊಟ್ಟೈತೆ ಅನ್ನೋದಕ್ಕಿಂತ ದೇಶಕ್ಕೆ ನಾನೇನು ಮಾಡಿದ್ದೀನಿ, ಸಮಾಜಕ್ಕೆ ನಾನೇನು ಮಾಡಿದ್ದೀನಿ ಅನ್ನೋದು ಭಾಳ ಮುಖ್ಯ ಇವತ್ತು. ಆದರೆ ಪ್ರತಿಯೊಬ್ಬರು ನಾವೇನು ಮಾಡ್ತೀವಿ, ನನಗೇನು ಮಾಡ್ಯಾರ ಅವ್ರು ಏನಾದರೂ ಮಾಡಿದ್ರಿಂದ ನಾವು ಇವತ್ತು ಬೆಳೆದಿರ್ತೀವಿ. ಇವತ್ತು ನಾವು ಒಳ್ಳೆಯವರಾಗಲಿಕ್ಕೆ, ಸಮಾಜದಲ್ಲಿ ಕೆಲಸ ಮಾಡಲಿಕ್ಕೆ ಕಾಣದೇನೋ ಕಾಣಲಾರ್ದೇನೋ ಅಥವಾ ತಿಳಿಲಾರ್ದನೋ ನಮಗೆಲ್ಲರೂ ಸಹಾಯ ಮಾಡಿದ್ದಕ್ಕೆ ನಾವೊಂದು ರೂಪಕ್ಕೆ ಬಂದಿರ್ತೀವಿ. ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರೂ ಸಹಿತ ಸರಳ ಜೀವನದಲ್ಲಿ ಸುಖವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ನಮ್ಮ ಬೇಕು ಬೇಡಗಳು ಭಾಳಷ್ಟು ಕಡಿಮೆ ಇರಬೇಕು. ನಮ್ಮ ರಿಕ್ವೈರ್ಮೆಂಟ್ ಅಂತೀವಲ್ಲ, ಇವತ್ತಿನ ಖರ್ಚು ನಂದು 1000 ರೂಪಾಯಿ ಇದ್ರೆ ನಾನು 1000 ರೂಪಾಯಿ ಬೆಳೆಸಲಿಕ್ಕೆ ಅಥವಾ ಅದನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಂದು ಖರ್ಚು ಎಲ್ಲರೂ ಊರಿಗೆ ಹೋದ್ರೆ 200 ರೂಪಾಯಿ ಇದ್ರೆ 1000 ರೂಪಾಯಿ 2000 ರೂಪಾಯಿ ಇಟ್ಕೊಂಡು ಹೋದ್ರೆ 8 ದಿವಸ ಆರಾಮ ಇದ್ದು ಬಿಡ್ತೀವಿ. 1000 2000 10,000 20,000 ಇದ್ರು ಒಂದು ದಿವಸಕ್ಕೆ ಸಾಲಂಗಿಲ್ಲ, ಒಂದು ತಾಸಿಗೂ ಸಾಲಂಗಿಲ್ಲ ಆಗಿದೆ. ಆ ಒಂದು ವ್ಯವಸ್ಥೆಗೆ ನಮ್ಮ ಯುವಕರು ಹೋಗಿದ್ದಾರೆ. ಆ ದಿಸೆಯಲ್ಲಿ ಇವತ್ತು ಸಮಾಜ ಸುಧಾರಣೆ ಇಂಥ ಕಾರ್ಯಕ್ರಮಗಳಿಂದ ಮಾತ್ರ ಸಾಧ್ಯ ಅಂತ ನಾನು ಬಹಳಷ್ಟು ಕಷ್ಟಪಟ್ಟು ವ್ಯಾಪಾರ ಉದ್ದಿಮೆ, ನಾವು ಭಾಷಣಕಾರನಲ್ಲ, ಏನೋ ಸೇವೆ ಮಾಡುವ ಅವಕಾಶ ಕೊಟ್ಟಿದ್ದಾರೆ. APMC ಇರಲಿ, ಕೋಆಪರೇಟಿವ್ ಹಾಸ್ಪಿಟಲ್ ಇರಲಿ, ಕೋಆಪರೇಟಿವ್ ಬ್ಯಾಂಕ್ ಇರಲಿ, ಇವತ್ತೆಲ್ಲವೂ ಸಹಿತ ಸದೃಢವಾಗಿ ಬೆಳೆಯಲಿಕ್ಕೆ ಈಗ ಅಶೋಕ ಬಾಳಿಕೆ ಅಂತ ಕೂತಾರಲ್ಲ, ಇಂಥ ಅನೇಕ ಜನರು ಒಂದು ಟೀಮ್ ವರ್ಕ್ ನಡೀತಾ ಇದ್ದೇನೆ. ಸಂಕಣ್ಣಮ್ಮನವರು ಏನು ಮಾಡೋದಿಲ್ಲ ಅಲ್ಲಿ, ಆದರೆ ಅವ್ರ ಮಾತಿಗೆ ಎಲ್ಲರೂ ಕಿಮ್ಮತ್ತು ಕೊಟ್ಟು ಬ್ಯಾಂಕು ಸದೃಢವಾಗಿ ಬೆಳೆದ ಕೃಷಿದೇಶ್ವರ ಬ್ಯಾಂಕು ಒಂದು ಕಾಲಕ್ಕೆ ಸುಮಾರು 450 ಕೋಟಿ ರೂಪಾಯಿ ತೊಂದರೆಯಲ್ಲಿದ್ದಂಥ ಬ್ಯಾಂಕ್ ಇವತ್ತು ನಮ್ಮದೇ ಆದಂಥ 20-30 ಕೋಟಿ ರೂಪಾಯಿ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಇಟ್ಟು ಸತತವಾಗಿ 9ನೇ ವರ್ಷ ನಾವು 10% ಡಿವಿಡೆಂಡ್ ಕೊಡ್ತಾ ಇದ್ದೀವಿ. ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಇದು ಸಮಾಜದ ಬ್ಯಾಂಕ್, ನನ್ನ ವೈಯಕ್ತಿಕವಾದಂಥದ್ದಲ್ಲ. ಕಲ್ಯಾಣ ಮಂಟಪಗಳು ಇರ್ಬೋದು, ಬ್ಯಾಂಕ್ ಇರ್ಬೋದು, ಕೋಆಪರೇಟಿವ್ ಹಾಸ್ಪಿಟಲ್ ಇರ್ಬೋದು, APMC ಇರ್ಬೋದು, ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು, ಹಲವು ಸಂಸ್ಥೆಗಳು ನನ್ನ ಮೇಲೆ ವಿಶ್ವಾಸ ಇಟ್ಟು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ, ಸಾರ್ವಜನಿಕರಿಗೆ, ನಾಗರಿಕರಿಗೆ, ನನ್ನ ಆತ್ಮೀಯ ಬಂಧುಗಳಿಗೆ ಎಲ್ಲರಿಗೂ ವಂದಿಸಿ ಪೂಜ್ಯರ ಪಾದಗಳಲ್ಲಿ ನನ್ನ ನಮನಗಳನ್ನು ಸಲ್ಲಿಸಿ ವೀರಭದ್ರೇಶ್ವರ ಆವರಣದಲ್ಲಿ ಇನ್ನೂ ಹೆಚ್ಚು ಸೇವೆ ಮಾಡುವಂಥ ಅವಕಾಶ ಸಿಗಲಿ ಅಂತ ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಇಂದಿನ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು, ಶ್ರೀ
ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮ ರಬಕವಿ ಹಾಗೂ ಸಂಸ್ಥೆ ಇವರಿಂದ ಆಶೀರ್ವಚನ. ಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕ ವಹ್ನಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ. ಸದಾಕಾಲ ಸ್ಮರಣೀಯರಾದ ಗುರುದೇವರನ್ನು ಹೃದಯಾರೆ ಧ್ಯಾನಿಸಿಕೊಂಡು ಬಹಳ ಸುಂದರವಾಗಿರುವಂತಹ ಕಾರ್ಯಕ್ರಮವನ್ನ ತಾವು 5 ದಿನಗಳ ಪರ್ಯಂತರವಾಗಿ ನಡೆಸಿಕೊಂಡು ಬಂದಿರುವಂತವರಾಗಿದ್ದೀರಿ. ನೀವೆಲ್ಲ ಬಹಳ ಪುಣ್ಯವಂತರು ಅಂತ ನಮಗನಿಸ್ತದೆ. ಇವತ್ತು ವಿಶೇಷ ಧರ್ಮಸಭೆ ಅಂತಿದೆ. ಈ ಧರ್ಮಸಭೆಯಲ್ಲಿ ನಾವೊಂದು ಒಳ್ಳೆಯ ಉಪನ್ಯಾಸವನ್ನ ಕೇಳಿದ್ವಿ. ಯೋಗದ ಕುರಿತಾಗಿ ನಮ್ಮ ಕುಮಾರಸ್ವಾಮಿ ಹಿರೇಮಠ ಅವರು ಬಹಳ ಒಳ್ಳೆಯದಾಗಿರುವಂತಹ ಚಿಂತನೆಯನ್ನ ಮಾಡ್ತಾ ಬಂದಿದ್ದಾರೆ. ಯೋಗ ಬಹಳ ದೊಡ್ಡದಾಗಿರುವಂಥ ಸಾಗರೋಪಾದಿಯಲ್ಲಿರ್ತಕ್ಕಂಥ ಒಂದು ವಿಷಯ. ಅಂಥ ಒಂದು ಯೋಗದ ಅನುಸಂಧಾನದ ಕುರಿತಾಗಿ ಅನೇಕ ವಿಚಾರಗಳನ್ನ ನಮ್ಮ ಮುಂದೆ ವ್ಯಕ್ತಪಡಿಸ್ತಾ ಬಂದಿರುವಂತಹದ್ದು. ಜೊತೆಗೆ ಸಾಮಾಜಿಕವಾಗಿರುವಂಥ ಧಾರ್ಮಿಕವಾಗಿರುವಂಥ ಅನೇಕ ವಿಚಾರಗಳನ್ನ ನಮ್ಮ ಶಂಕರಣ್ಣ ಮುನುವಳ್ಳಿಯವರು ಪ್ರಸ್ತಾಪ ಮಾಡಿರುವಂತಹದ್ದು. ಈ ಎರಡರ ನಂತರದಲ್ಲಿ ನಾವು ನಿಮ್ಮೊಡನೆ ಮಾತನಾಡುವಂಥದ್ದೇನು ಅಂತ ಚಿಂತನೆ ಮಾಡಿಕೊಳ್ಳುವಾಗ ನಮಗೊಂದಿಷ್ಟು ವಿಷಯ ಕಣ್ಮುಂದೆ ಬಂದಿರುವಂತಹದ್ದು. ಮೊದಲನೇದಾಗಿ ಏನಪ್ಪಾ ಅಂತ ಕೇಳಿದ್ರೆ, ವೀರಭದ್ರೇಶ್ವರ ಸ್ವಾಮಿಯ 15ನೇ ಜಾತ್ರಾ ಮಹೋತ್ಸವ ಅಂತೇಳಿ. ಇದು ಜಾತ್ರಾ ಮಹೋತ್ಸವ. ಜಾತ್ರೆ ನಮ್ಮ ದೇಶದಲ್ಲಿ ಬಹಳ ವಿಶೇಷವಾಗಿ ಆಚರಣೆ ಮಾಡಲ್ಪಡುವಂತ ಒಂದು ಕಾರ್ಯಕ್ರಮ. ನಿಮಗೆಲ್ಲ ಗೊತ್ತದೆ, ಜಾತ್ರೆ ಅಂತಂದ್ರೆ ತೇರನ್ನ ಎಳೆಯುವಂತ ಜಾತ್ರೆ ಅದಾವ, ಪಲ್ಲಕ್ಕಿ ಉತ್ಸವದ ಜಾತ್ರೆ ಅದಾವ, ಕಡಲೆ ಬೆಲ್ಲ ಬೇಳೆಯ ಪರೀಕ್ಷೆ ಜಾತ್ರೆ ಅದಾವ, ಪುಸ್ತಕ ಜಾತ್ರೆ ಅದಾವ, ಸಂಗೀತ ಜಾತ್ರೆ ಅದಾವ. ಹೀಗೆ ಪುಷ್ಪ ಜಾತ್ರೆ ಇದೆ, ಫಲ ಜಾತ್ರೆ ಇದೆ, ನಾನಾ ರೀತಿಯ ಜಾತ್ರೆಗಳನ್ನ ನಮ್ಮ ದೇಶದಲ್ಲಿ ಮಾಡ್ತಾ ಬರುವಂತಹದ್ದು. 10 ಹಲವು ಜಾತ್ರೆಗಳ ಮಧ್ಯದಲ್ಲಿ ನಾವು ನೋಡುವಂತಹದ್ದು ದೇವರ ಜಾತ್ರೆಗಳು. ದೇವರ ಜಾತ್ರೆಗಳಲ್ಲಿ ಈ ಜಾತ್ರೆ ಬಹಳ ದೊಡ್ಡದು, ಆ ಜಾತ್ರೆ ಬಹಳ ದೊಡ್ಡದು ಅಂತ ನಾವೆಲ್ಲ ಹೇಳಿಕೊಳ್ತೀವಿ. ಸಂಖ್ಯೆಯ ಆಧಾರದ ಮೇಲೆ, ವೈಭವದ ಆಧಾರದ ಮೇಲೆ ದೊಡ್ಡದು ಸಣ್ಣದು ಅಂತೀವಿ. ಆದರೆ ದೇವರು ದೊಡ್ಡವನು ಸಣ್ಣವನು ಅನ್ನಕ್ ಬರುವುದಿಲ್ಲ. ದೇವರು ಅಂದ್ರೆ ದೇವರು. ಆ ದೇವ ಕಾರ್ಯಗಳನ್ನ ಮಾಡುವ ಎಲ್ಲ ವ್ಯವಸ್ಥೆಗಳಲ್ಲಿ ಜಾತ್ರೆ ಬಹಳ ದೊಡ್ಡದು ಅಂತ ಹೇಳಿ. ಜಾತ್ರೆ ಅದೊಂದು ತೇರನ್ನ ಮಾಡಿ ಅದರಲ್ಲಿ ದೇವರನ್ನ ಕೂಡಿಸಿ ಸಂಪ್ರದಾಯಬದ್ಧವಾಗಿ ಪದ್ಧತಿ ಪ್ರಕಾರವಾಗಿ ಜೈಘೋಷವನ್ನ ಮಾಡ್ತಾ ದೇವರ ಉತ್ಸವವನ್ನ ಮಾಡುವಂತಹದ್ದು ಜಾತ್ರೆ ಅಂತ ನಾವೆಲ್ಲ ನೋಡ್ತಾ ಬಂದಿದ್ದೀವಿ. ಆದರೆ ಕೇವಲ ಒಂದು ತೇರಿನಲ್ಲಿ ದೇವರನ್ನ ಕೂಡಿಸಿ ಎಳೆಯುವುದು ಅಷ್ಟೇ ಜಾತ್ರೆ ಅಂತ ತಿಳ್ಕೊಳ್ಳೋದಲ್ಲ. ನಾವು ಇನ್ನೊಂದನ್ನ ತಿಳ್ಕೊಳ್ಬೇಕೇನಪ್ಪಾ ಅಂತಂದ್ರೆ, ಜಾತ್ರೆ ಅನ್ನುವಾಗ ನಾವಿನ್ನೊಂದು ಅನುಭವದ ಮಾತುಗಳನ್ನು ಒಬ್ರು ಹೇಳ್ತಾರೆ. ಏನಪ್ಪಾ ಅಂತ ಕೇಳಿದ್ರೆ, ಜಾತ್ರೆ ಅಂತಂದ್ರೆ ಜಾ ತ್ರಿ ಅಂತ ವಿಭಾಗ ಮಾಡ್ತಾರೆ. ಜಾ ತ್ರಿ. ಜಾ ಅಂದ್ರೆ ಹೋಗು ಅಂತ, ತ್ರಿ ಅಂದ್ರೆ 3 ಅಂತ ಅರ್ಥ. 3ಅನ್ನ ಕಳ್ಕೊಳ್ಳುವಂಥದ್ದಕ್ಕೆ ಜಾತ್ರಿ ಜಾತ್ರಿ ಅಂತಾರ ಅಂತ ಒಬ್ಬ ಅನುಭವಿಗಳು ಹೇಳ್ತಾರೆ. ಏನವು 3 ಕಳ್ಕೊಳ್ಳುದು ಅಂತಂದ್ರೆ 3 ಬಹಳ ಅದಾವ್ರಿ. ಯಾವ 3 ಅಂತ ಕೇಳಿದ್ರೆ, ಕರ್ಮಗಳು 3 ಅಂತ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತ 3 ಅದಾವಲ್ಲ. ಈ 3 ಕರ್ಮಗಳನ್ನ ಕಳ್ಕೊಳ್ಳುವಂತಹದ್ದು. ಅದು ಸಂಚಿತ, ಪ್ರಾರಬ್ಧ, ಆಗಾಮಿ ಅಂದಗಳೇ ನಮಗ ಅರ್ಥ ಆಗುದಿಲ್ಲ. ಅದಕ್ಕೆ ಏನಂತಾರ ಅಂದ್ರೆ, ಹಿಂದಿನ ಕರ್ಮ, ಇಂದಿನ ಕರ್ಮ ಮತ್ತು ಮುಂದೆ ನಾವು ಹೊಂದುವಂತಹ ಕರ್ಮಗಳು, ಈ 3 ಕರ್ಮಗಳನ್ನ ಕಳ್ಕೊಳ್ಳುವಂತಹದ್ದಕ್ಕೆ ಜಾತ್ರಿ ಜಾತ್ರಿ ಅಂತ ಕರ್ತಾ ಬಂದಾರೆ. ನಾವು ಒಂದು ದೇವತಾ ಆರಾಧನೆಯನ್ನ ಮಾಡುವ ಮೂಲಕ,
ದೇವರ ಉತ್ಸವವನ್ನ ಮಾಡೋ ಮೂಲಕ, ಅನೇಕ ಧಾರ್ಮಿಕ ವಿಧಿವಿಧಾನಗಳನ್ನ ಮಾಡೋ ಮೂಲಕವಾಗಿ ನಮ್ಮ ಮೂರೂ ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದ ಅಂದ ಮೇಲೆ ಇದಕ್ಕೆ ಏನಂತ ಕರೆದ್ರು ಅಂದ್ರೆ ಜಾತ್ರಿ 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 ಅಂತಾರ. ಮತ್ತ ಜಾತ್ರೆ ಮಾಡುವಂಗ ಮಾಡಿ ನಾವು ಕರ್ಮನ ಕಳ್ಕೊಳ್ಳಿಲ್ಲ ಅಂದ್ರೆ ಏನ್ ಬಂತು? ಹಾಗಾಗಿ ಜಾತ್ರೆ ಉದ್ದೇಶ ಏನು ಅಂದ್ರೆ ಎಲ್ಲರೂ ಕರ್ಮಗಳನ್ನ ಕಳ್ಕೊಂಡು ನಿರ್ಮಳರಾಗಬೇಕು, ಮುಕ್ತರಾಗಬೇಕು ಅನ್ನೋದೇ ಇದರ ಉದ್ದೇಶ ಅದ. ಹಾಗಾಗಿ ನೀವೆಲ್ಲ ನೋಡ್ರಿ ಎಷ್ಟೆಲ್ಲ ಸೇವಾ ಮಾಡಿರಿ ಅನ್ನೋದಕ್ಕೆ ನಮ್ಮ ಬಸವರಾಜನ್, ನಮ್ಮ ಅಶೋಕಣ್ಣ ಬಾಳಿಕಾಯಿ ಅವರು ಹೇಳ್ತಿದ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಬಹಳಷ್ಟು ಜನ ಭಕ್ತರು ತಮ್ಮ ಸೇವೆಯನ್ನ ಬಹಳ ಮುಕ್ತವಾಗಿ ಮಾಡ್ತಾರೆ, ಪ್ರೀತಿಯಿಂದ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಈ ಎಲ್ಲ ಜಾತ್ರೆ ಬಹಳ ಚಂದ ನಡೆದದ ಅಂತ ಹೇಳಿ. 15 ವರ್ಷ ಆದ್ರೂ ಕೂಡ ಈ ಜಾತ್ರೆ ತನ್ನ ವೈಭವವನ್ನ ಕಡಿಮೆ ಮಾಡಿಕೊಂಡಿಲ್ಲ ಅಂತ ಹೇಳಿ. ಇದು 15 ವರ್ಷ ಅಲ್ಲ, ಇನ್ನು 15 ಅಲ್ಲ, ಶತಮಾನೋತ್ಸವವನ್ನ ಕಾಣ್ತಾ ಬಂದರೂ ಕೂಡ ತನ್ನ ವೈಭವವನ್ನ ಕಡಿಮೆ ಮಾಡಿಕೊಳ್ಳದಂತಹ ಒಂದು ಶಕ್ತಿ ತುಂಬುವಂತಹ ಭಕ್ತರು ನೀವೆಲ್ಲ ಇಲ್ಲೆದ್ದೀರಿ ಅನ್ನುವಂತಹದ್ದು. ಹಾಗಾಗಿ ಎಲ್ಲಾ ಭಕ್ತರ ಶಕ್ತಿಯಿಂದ ಇದೊಂದು ವೈಭವಯುತವಾಗಿರುವಂತಹ ಜಾತ್ರೆ ಇಲ್ಲಿ ನಡೀತಾ ಬರ್ತಾ ಇದೆ. ಮೊದಲನೇದು ಜಾತ್ರೆ ಅಂತ ನೋಡಿದೀವಿ ನಾವು, ಕರ್ಮವನ್ನೇ ಕಳ್ಕೊಳ್ಳುವಂತ ಒಂದು ಸುಲಭ ಸಾಧನ ಅಂತೇಳಿ. ಇನ್ನು ಎರಡನೇದೇನಪ್ಪಾ ಅಂತಂದ್ರೆ ರಥೋತ್ಸವ ಅಂತ, 6ನೆಯ ವರ್ಷದ ರಥೋತ್ಸವ. ತೇರನ್ನ ಮಾಡಿಸಿ ದೇವರನ್ನ ಅದರ ಕೂಡಿಸಿ ಉತ್ಸವ ಮಾಡುವಂತಹದ್ದು 6 ವರ್ಷಗಳಿಂದ ನಡ್ಕೊಂಡು ಬಂದದ. ಹಾಗಾಗಿ ಈ ಒಂದು ರಥೋತ್ಸವದ ಬಗ್ಗೆ ನೋಡು. ನಾವು ದೇವಸ್ಥಾನದಲ್ಲಿಯೇ ಸ್ಥಾಪನೆ ಮಾಡಿರ್ತಕ್ಕಂಥ ದೇವರನ್ನ ಈ ಒಂದು ನಮ್ಮ ನಗರದಲ್ಲೆಲ್ಲ ಒಂದು ಸಂಚಾರ ಮಾಡಿಸುವಂತ, ನಗರದಲ್ಲಿ ಒಂದು ಉತ್ಸವವನ್ನ, ಒಂದು ವೈಹಾಳಿಯನ್ನ, ಒಂದು ವೈಭವವನ್ನ ನಾವು ಮಾಡುವಂತ ಒಂದು ವ್ಯವಸ್ಥೆ ಅದು ರಥೋತ್ಸವ ಅಂತ ಹೇಳಿ. ರಥೋತ್ಸವದ ಬಗ್ಗೆ ಹೇಳುವಾಗ ಬಹಳಷ್ಟು ಜನ ಅನುಭವಿಗಳು ಒಂದೊಂದು ಮಾತು ಹೇಳ್ಯಾರ. ಅದ್ರೊಳಗ ಶಿಶುನಾಳ ಶರೀಫರು ಹೇಳ್ಕೊತ ಬಂದಾರ. ಏನಪ್ಪಾ ಅಂತಂದ್ರೆ ದೇಹ ಅನ್ನೋದ ತೇರಾಗಬೇಕು, ದೇಹ ಅನ್ನೋದ ತೇರಾಗಬೇಕು, ಒಳಗಡೆ ಜೀವ ಅನ್ನೋದೇ ದೇವರಾಗಬೇಕು. ಅಲ್ಲೇ ನಾನು ನೀನು ಅನ್ನೋ ಅಹಂಕಾರ ಕಳ್ಕೊಂಡಂತ ಹಗ್ಗ ಹಚ್ಚಿ ಎಳಿತಾ ಬಂದ್ರೆ ನಮ್ಮ ದೇಹ ಅನ್ನೋ ತೇರು ಮುಕ್ತಿ ಅನ್ನುವಂತ ಪಾಜಗಟ್ಟಿ ಮುಟ್ಟಬೇಕು ಅಂತ ಹೇಳಿ ಶಿಶುನಾಳ ಶರೀಫರು ಬಹಳ ಚಂದ ಹೇಳ್ತಾರೆ. ತೇರನೆಳೆಯುತ್ತಾರ ತಂಗಿ ತೇರನೆಳೆಯುತ್ತಾರ ಅಂತ ಹೇಳುವಾಗ ಅನೇಕ ವಿಚಾರಗಳನ್ನ ಅಲ್ಲಿ ಶರೀಫರು ಹೇಳ್ತಾ ಬರ್ತಾರೆ. ಹಾಗಾಗಿ ಹೊರಗಿನ ತೇರನ್ನ ಎಳಿತಾ ಎಳಿತಾ ನಾವೇನ್ ಮಾಡಬೇಕು ಅಂತಂದ್ರೆ ನಮ್ಮ ದೇಹ ಅನ್ನೋ ತೇರನ್ನ ಎಳಿತಾ ಹೋಗುವಂತಹದ್ದು. ಈ ದೇವರ ತೇರೇನೈತಲ್ಲ ಇದನ್ನ ವರ್ಷಕ್ಕೆ ಒಮ್ಮೆ ಎಳಿತೀವಿ, ಒಂದು ಪಾಜಾಗಟ್ಟಿ ಮಠ ಎಳಿತೀವಿ. ಆದ್ರೆ ಈ ದೇಹ ಅನ್ನೋ ತೇರೇನೈತಲ್ಲ ಹುಟ್ಟಿದಾಗಿನಿಂದ ಎಳೆಯಕ್ಕೆ ಚಾಲು ಮಾಡಿದ್ದು ಕೊನೆಯವರೆಗೂ ಎಳಿತಾ ಹೋಗ್ಬೇಕಾಗ್ತದ. ಯಾಕಂದ್ರೆ ಪಾಜಾಗಟ್ಟಿ ನಮಗಿನ್ನೂ ಕಂಡಿಲ್ಲ. ಪಾಜಾಗಟ್ಟಿ ಕಾಣಬೇಕು ಅಂತಂದ್ರೆ ನಾವು ಯಾರ ಪಾದ ಹಿಡಿಬೇಕು ಅಂತಂದ್ರೆ ಗುರುವಿನ ಪಾದ ಹಿಡಿಬೇಕಾಗ್ತದೆ. ಹಾಗಾಗಿ ಅಲ್ಲಮ ಪ್ರಭುಗಳು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಕಂಡುದುದ ಹಿಡಿಯಲೊಲ್ಲದೆ ಕಾಣದುದ ಹಿಡಿದಿಹೇನೆಂದಡೆ ಸಿಕ್ಕದೆಂಬ ಬಳಲಿಕೆಯ ನೋಡ. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಅಂತ ಹೇಳ್ತಾರೆ. ನೋಡ್ರಿ, ಗುರುಪಾದವನ್ನ ಹಿಡಿದ್ರೆ ಕಾಣ್ಲಾರದ ಸತ ಕಾಣ್ತದ ಅಂತಾದ್ರೆ ನಮ್ಮ ನಿಮ್ಮ ಜೀವನದ ಪಾಜಗಟ್ಟಿ ಕಾಣುವುದು ಯಾವಾಗ ಅಂತ ಕೇಳಿದ್ರೆ ಗುರುವಿನ ಪಾದ ಹಿಡಿದಾಗ ಅನ್ನುವಂತಹದ್ದನ್ನೇ ಅಲ್ಲಂ ಪ್ರಭು ಹೇಳ್ತಾರೆ. ಹಾಗಾಗಿ ನಮ್ಮ ನಿಮ್ಮ ಪಾಜಗಟ್ಟಿ ಯಾವುದು ಅಂದ್ರೆ ಸ್ಮಶಾನ ಅಲ್ಲ, ಸಮಾಧಿ ಅಲ್ಲ. ನಮ್ಮ ನಿಮ್ಮ ಪಾಜಗಟ್ಟಿ ಯಾವುದು ಅಂದ್ರೆ ಅದು ಶಿವನನ್ನ ಕೂಡುವಂತಹದ್ದು, ಶಿವಪಾದವನ್ನೇ ಬೆರೆಯುವಂತಹದ್ದು, ಶಿವನೇ ಆಗಿಬಿಡುವಂತಹದ್ದು ನಮ್ಮ ನಿಮ್ಮ ಪಾಜಗಟ್ಟಿ ಅಂತ ಹೇಳಿ. ಹಾಗಾಗಿ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ 4 ಪದವಿಗಳನ್ನು ಹೇಳ್ತಾ ಬರ್ತಾರೆ. ನಮ್ಮ ಜೀವನವನ್ನ ನಾವು ಶ್ರದ್ಧೆಯಿಂದ ಮಾಡ್ತಾ ಬಂದಾಗ, ಪ್ರೀತಿಯಿಂದ ಮಾಡ್ತಾ ಬಂದಾಗ, ಅನುಭವದಿಂದ ಮಾಡ್ತಾ ಬಂದಾಗ, ಆಚಾರದಿಂದ ಮಾಡ್ತಾ ಬಂದಾಗ ನಮ್ಮ ಜೀವನ ಎಲ್ಲಿ ಹೋಗಿ ಮುಟ್ತದ ಅಂತಂದ್ರೆ ಮೊದಲು ಸಾಲೋಕ್ಯ ಅಂದ್ರೆ ದೇವರ ಲೋಕಕ್ಕೆ ನಾವು ಹೋಗಾಕ ಶಕ್ತಿ ಪಡ್ಕೋತೀವಿ.
ಆಮೇಲೆ ಸಾಮೀಪ್ಯ, ದೇವರ ಮುಂದೆ ನಿಲ್ಲಕ್ ಶಕ್ತಿ ಪಡ್ಕೋತೀವಿ. ಆಮೇಲೆ ಸಾರೂಪ್ಯ ಅಂದ್ರೆ ದೇವರ ಸ್ವರೂಪವೇ ನಾವು ಅನ್ನುವಂತ ಭಾವನೆಯನ್ನ ಬೆಳೆಸ್ಕೊಳ್ತೀವಿ. ಆಮೇಲೆ ಸಾಯುಜ್ಯ ಅಂದ್ರೆ ದೇವರೊಳಗೆ ನಾವು ಒಂದಾಗಿ ಬಿಡ್ತೀವಿ. ಇಂಥ ಒಂದು ಸಾಧನೆಯನ್ನ ನಮಗ ಹಿರಿಯರು ಯೋಗದ ಮುಖಾಂತರ ಹೇಳ್ಯಾರ, ನಮಗ ಜ್ಞಾನದ ಮುಖಾಂತರ ಹೇಳ್ಯಾರ, ಧ್ಯಾನದ ಮುಖಾಂತರ ಹೇಳ್ಯಾರ. ಈ ಒಂದು ಪೂಜೆ ಪ್ರಾರ್ಥನೆಗಳ ಮುಖಾಂತರವಾಗಿ ಇಂಥ ಒಂದು ಪದವಿಯನ್ನ ಪಡ್ಕೊಳ್ಬಹುದು ಅಂತ ಹೇಳೋದಕ್ಕೆ ರಥೋತ್ಸವವನ್ನ ಮಾಡ್ತದೆ. ಹಾಗಾಗಿ ರಥೋತ್ಸವ, ಹೊರಗಿನ ರಥೋತ್ಸವವನ್ನ ಮಾಡುವ ಮೂಲಕ ನಮ್ಮ ಜೀವನವನ್ನು ಕೂಡ ನಾವು ರಥೋತ್ಸವದ ರೀತಿಯಲ್ಲಿ, ಉತ್ಸವದ ರೀತಿಯಲ್ಲಿ, ಜಾತ್ರೆಯ ರೀತಿಯಲ್ಲಿ ಮಾಡಬೇಕು ಅಂತ ಹೇಳುವಂತ ಒಂದು ಸಂಕೇತ ಇದೆ ಅನ್ನುವಂತಹದ್ದನ್ನ ಎರಡನೇದಾಗಿ ನಿಮಗ ನಾವು ಹೇಳ್ತೀವಿ. ಇನ್ನು ಮೂರನೇದ್ದು ಏನು ಕಾರ್ಯಕ್ರಮ ಮಾಡಿದ್ರಿ ಅಂದ್ರೆ ರೇಣುಕಾಚಾರ್ಯರ ಯುಗಮಾನೋತ್ಸವ ಅಂತ ಮಾಡಿದ್ರಿ. ಮೊನ್ನೆ ಆಯ್ತದು. ಯುಗಮಾನೋತ್ಸವವನ್ನ ಮಾಡೋ ಮೂಲಕ ರೇಣುಕಾಚಾರ್ಯರನ್ನ ನೆನಪಿಸಿಕೊಳ್ಳುವಂತಹ ಕಾರ್ಯವನ್ನ ಮಾಡಿದ್ರಿ. ಒಬ್ಬ ಮಹಾತ್ಮನನ್ನ ನಾವು ಅವಶ್ಯ ನೆನಪಿಸ್ಕೊಳ್ಬೇಕ್ರಿ. ನೋಡ್ರಿ, ಭೂಮಿ ಆಳಿದವರನ್ನ ನೆನಪಿಸ್ಕೊಳಂಗಿಲ್ಲ ನಾವು. ಈ ಭೂಮಿಯನ್ನ ಎಷ್ಟು ರಾಜ ಮಹಾರಾಜರು ಆಳ್ಯಾರೋ ಏನೋ ಲೆಕ್ಕಿಲ್ಲ. ಅವಕ್ಕೆ 1000 ಜನ ಆಳ್ಯಾರೋ, 2000 ಜನ ಆಳ್ಯಾರೋ ಗುರ್ತಿಲ್ಲ. ರಾಜರ ಆಳ್ಯಾರ, ಮಹಾರಾಜರ ಆಳ್ಯಾರ, ಚಕ್ರವರ್ತಿಗಳ ಆಳ್ಯಾರ, ಸಾಮ್ರಾಟರ ಆಳ್ಯಾರ. ಎಂಥೆಂಥ ಮಹಾನುಭಾವರು ಈ ಭೂಮಿಯನ್ನ ಆಳ್ತಾ ಬಂದಾರಲ್ಲ, ಅವರು ಯಾರನ್ನೂ ನಾವು ನೆನೆಸ್ಕೊಳ್ಳುವುದಿಲ್ಲ. ಭೂಮಿ ಆಳಿದವರನ್ನ ನಾವು ನೆನೆಸ್ಕೊಳ್ಳುವುದಿಲ್ಲ, ಸಂಪತ್ತಿನೊಳಗ ಮೆರೆದವರನ್ನ ನಾವು ನೆನಪಿಸ್ಕೊಳ್ಳುವುದಿಲ್ಲ, ರಾಜ್ಯಭಾರ ಮಾಡಿದವರನ್ನ ನೆನಪಿಸ್ಕೊಳ್ಳುವುದಿಲ್ಲ. ಆದ್ರೆ ಅವಶ್ಯ ನೆನಪಿಸ್ಕೊಳ್ತೀವಿ ಯಾರನ್ನ ಅಂತಂದ್ರೆ ನಮ್ಮ ಮನಸ್ಸನ್ನ ಆಳಿದವರನ್ನ, ನಮ್ಮ ಜೀವನವನ್ನ ಮುಕ್ತ ದಾರಿಗೆ ತಂದು ನಿಲ್ಲಿಸಿದವರನ್ನ, ನಮ್ಮ ಜನ್ಮವನ್ನೇ ಪಾವನ ಮಾಡಿದವರನ್ನ ಅವಶ್ಯವಾಗಿ ನೆನೆಸ್ಕೊಳ್ತೀವಲ್ಲ. ಅವ್ರು ಯಾರು ಅಂದ್ರೆ ಅವರು ಮಹಾತ್ಮರು ಅಂತ ಹೇಳಿ. ನಮಗ ನಿಮಗ ಮಹಾತ್ಮರು ಅನ್ನೋದಿಲ್ಲ. ನಮಗ ನಿಮಗ ಏನಂತಾರ್ರಿ? ಅಲ್ಪಾತ್ಮರು ಅಂತಾರ. ಆತ್ಮರು ಅಲ್ಪಾತ್ಮರು ಅಂತಾರ. ಯಾಕ ಅಂತ ಕೇಳಿದ್ರೆ ನಾವು ಹೆಂಗ್ ಬದುಕಾಕತ್ತೀವಿ ಅಂದ್ರೆ ನಮ್ಮ ಹೆಂಡತಿ ಮಕ್ಕಳು, ನಮ್ಮ ಕುಟುಂಬ, ನಮ್ಮ ಉದ್ಯೋಗ ಆಯ್ತಪ್ಪ ಸಾಕು ನಮಗಿಷ್ಟು ಅಂತೀವಿ. ನಾವು ಬರೀ ನಮ್ಮ ವ್ಯವಸ್ಥೆಯಲ್ಲಿ ಬದುಕನ್ನ ಮಾಡ್ತೀವಲ್ಲ, ನಾವು ನಮಗಾಗಿ ಅಂತೇನು ಬದುಕ್ತೀವಲ್ಲ, ಇದಕ್ಕ ನಾವು ಅಲ್ಪಾತ್ಮರು ಅಂತ ಅನಿಸ್ಕೊಂಡಿರುವಂತಹದ್ದು. ನಮಗ ಮತ್ತೊಂದೇನು ಗೊತ್ತಿಲ್ಲ. ದುಡಿಬೇಕು, ಉಣಬೇಕು, ಸುಖ ಪಡಬೇಕು, ಜೀವನ ಮಾಡಬೇಕು. ಆಹಾರ, ನಿದ್ರೆ, ಭಯ, ಮೈಥುನ ಇದ್ರೊಳಗೆ ಜೀವನ ಮಾಡಿಕೋತ ಹೋಗ್ತಾ ಇರೋದ್ರಿಂದ ನಮಗೇನಂದ್ರು ಅಂದ್ರೆ ಅಲ್ಪಾತ್ಮರು ಅಂತ ಕರೆದ್ರು. ಅದಕ್ಕೆ ಮಹಾತ್ಮರು ಯಾಕೆ ಅಲ್ಪಾತ್ಮರು ಆಗಲಿಲ್ಲ ಅಂದ್ರೆ ಅವರು ಕೇವಲ ತಾನು ಅನ್ಲಿಲ್ಲ, ತನ್ನವರು ಅನ್ಲಿಲ್ಲ, ತನ್ನ ಹೊಟ್ಟೆ ಬಟ್ಟೆ ಅನ್ಲಿಲ್ಲ, ತನ್ನ ಉದ್ಯೋಗ ವ್ಯಾಪಾರ ಅನ್ಲಿಲ್ಲ. ಅದನ್ನೆಲ್ಲ ಮಾಡ್ತಾ ಮಾಡ್ತಾ ನಮ್ಮ ಸಮಾಜ, ನಮ್ಮ ಧರ್ಮ, ನಮ್ಮ ದೇಶ, ನಮ್ಮ ಜನರ ಕಲ್ಯಾಣ ಅಂತ ಹೇಳಿ ಏನು ಬದುಕಿದ್ರಲ್ಲ, ಅವರಿಗೆಲ್ಲ ಮಹಾತ್ಮರು ಮಹಾತ್ಮರು ಅಂತ ಕರೆದ್ರು. ಯಾರು ಎಲ್ಲರಿಗಾಗಿ ಜೀವನ ಮಾಡಿದ್ರಲ್ಲ ಅವರಿಗೆ ಮಹಾತ್ಮರು ಅಂತ ಕರೆದ್ರು. ಬರೀ ನಮಗಾಗಿ ನಾವು ಜೀವನ ಮಾಡಿದ್ರೆ ನಮಗೆ ಹೆಂಗ್ ಮಹಾತ್ಮರು ಅಂತಾರೆ? ಅದಕ್ಕೆ ಎಲ್ಲರಿಗಾಗಿ ಜೀವನ ಮಾಡಿದ್ರೇನ ಅದು ಜೀವನ. ಕೇವಲ ತನಗಾಗಿ ತಾ ಜೀವನ ಮಾಡಿದ ಅಂದ್ರೆ ಅದೆಂತ ಜೀವನ ಅಂತಾರ ವಿವೇಕಾನಂದರು. ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರ ಅವ್ರು, ಏನಪ್ಪಾ ಅಂದ್ರೆ ಇನ್ನೊಬ್ಬರಿಗಾಗಿ ಬದುಕಿದವನೇ ನಿಜವಾದ ಬದುಕು. ಇನ್ನೊಬ್ಬರ ಏಳಿಗೆಗಾಗಿ ಬದುಕುವವನ ಜೀವನವೇ ನಿಜವಾದ ಜೀವನ. ತನಗಾಗಿ ತಾ ಬದುಕುವವ ಬದುಕಿದ್ದು ಸತ್ತಂತೆ ಅಂತ ವಿವೇಕಾನಂದರು. ಅದಕ್ಕೆ ನಾವು ಮನುಷ್ಯರಾಗಿ ಹುಟ್ಟಿ ಇನ್ನೊಬ್ಬರ ಬಗ್ಗೆ ನಾವು ಸಹಾನುಭೂತಿ, ಸಹಕಾರವನ್ನ ನೀಡದೇ ಇದ್ರೆ, ಇನ್ನೊಬ್ಬರ ಏಳಿಗೆಗೆ ದುಡಿದೇ ಇದ್ರೆ ನಮ್ಮ ಜೀವನ ವ್ಯರ್ಥವಾಗ್ತದೆ ಅಂತ ಹೇಳಿರುವಂತಹದ್ದು. ಅದನ್ನೇ ಬಸವಣ್ಣವರು ಏನ್ ಹೇಳ್ಯಾರ ಅಂತಂದ್ರೆ, ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಷ್ಯರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ, ಕಾಡು ಮೃಗವೊಂದಾಗಿ ಬಾಳಲಾರವೇ ದೇವ, ಊರು ಮೃಗವೊಂದಾಗಿ ಬಾಳಲಾರವೇ ಹರನೆ, ನಮ್ಮ ಕೂಡಲ ಸಂಗನ ಶರಣರ ಇಲ್ಲದ ಊರು ದೇಶ, ವನವಾಸ ನರವಿಂದೆ ಕಾಣಿರಣ್ಣ ಅಂತ ಹೇಳ್ತಾರೆ. ಅದಕ್ಕೆ ಏನಪ್ಪಾ ಅಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ ಬರೇ ಹೊಟ್ಟಿ ಬಟ್ಟಿ ದುಡಿಮೆ ಜೀವನ ಅಂತ ಇಷ್ಟ ಮಾಡಿದರೆ ನಾವು ಪ್ರಾಣಿ ಆದಂಗ ಆಕ್ಕೇವಿ. ಅವು 4 ಕಾಲಿನ ಪ್ರಾಣಿ, ನಾವು 2 ಕಾಲಿನ ಪ್ರಾಣಿ ಅಂತ ಆಕ್ಕೇವಿ. ಅದಕ್ಕೆ ಹೊಟ್ಟಿ ಬಟ್ಟಿ ನನ್ನ ಜೀವನ ನನ್ನ ಉದ್ಯೋಗ ವ್ಯಾಪಾರ ಅಂತ ಇಟ್ಟ ಬದುಕಿದ್ರೆ ನಾವ್ 2 ಕಾಲಿನ ಪ್ರಾಣಿ ಆಕ್ಕೀವಿ. ಹಂಗಾಗಬಾರದು. ಯಾಕಂದ್ರೆ ಪ್ರಾಣಿಗಿಂತಲೂ ವಿಶೇಷವಾದಂತ ಬುದ್ಧಿಶಕ್ತಿಯನ್ನ,
ಕ್ರಿಯಾಶಕ್ತಿಯನ್ನ, ಜ್ಞಾನ ಶಕ್ತಿಯನ್ನ, ಇಚ್ಛಾಶಕ್ತಿಯನ್ನ ದೇವ್ರು ನಮಗ್ ಕೊಟ್ಟಾನ. ಅದಕ್ಕೆ ಇಚ್ಛೆ, ಜ್ಞಾನ, ಕ್ರಿಯಾ ಈ ಎಲ್ಲಾ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ನಾವು ನಮಗಾಗಿ ಅಡ್ಡ ಅಲ್ಲ, ನಮ್ಮ ಸಮಾಜಕ್ಕಾಗಿ, ನಮ್ಮ ಧರ್ಮಕ್ಕಾಗಿ, ನಮ್ಮ ದೇಶಕ್ಕಾಗಿ, ನಮ್ಮ ಜನ ಕಲ್ಯಾಣಕ್ಕಾಗಿ ಅಂತ ಏನಾದರೂ ಒಂದು ಸೇವಾ ಮಾಡ್ಬೇಕು. ದುಡಿತೀವಿ, ದುಡಿಯೋಣ. ಪಡಿತೀವಿ, ಪಡೆಯೋಣ. ಚಲೋ ಜೀವನ ಮಾಡ್ತೀವಿ, ಮಾಡೋಣ. ಶ್ರೀಮಂತರಾಗಿ ಬದುಕೋಣ. ಆದ್ರೆ ಸಾಯೋವರೆಗೂ ಇಷ್ಟೇ ಮಾಡೋದಲ್ಲ, ನಾವು ಸಮಾಜಕ್ಕಾಗಿ ಏನಾದರೂ ಒಂದನ್ನ ಮಾಡಬೇಕು ಅನ್ನುವಂತಹದ್ದು. ಅದಕ್ಕೆ ಮನುಷ್ಯನಾಗಿ ನಾವು ಮಾಡಬೇಕಾದ ಕರ್ತವ್ಯ ಅನ್ನೋದನ್ನೇ ಬಸವಣ್ಣವರು ಹೇಳ್ತಾರ. ಅಲ್ಲಪ್ಪ, ಅಡವಿ ಪ್ರಾಣಿನೂ ಕೂಡಿ ಬದುಕ್ತಾವ, ಊರನ ಪ್ರಾಣಿನೂ ಕೂಡಿ ಬದುಕ್ತಾವ. ಅಡವಿನ ಪ್ರಾಣಿನೂ ತಿಂದು ಉಂಡು ಆರಾಮಾಗಿರ್ತಾವ, ಊರನ ಪ್ರಾಣಿನೂ ಹಂಗ ಇರ್ತಾವ. ಮತ್ತ ನೀನು ತಿಂದು ಉಂಡು ಆರಾಮಾಗಿ ನಿನ್ ಜೀವನ ನೀನು ಅಂತ ಬದುಕಿದಿ ಅಂದ್ರೆ ಪ್ರಾಣಿಗಿಂತಲೂ ಏನು ವ್ಯತ್ಯಾಸಪ್ಪ ನಿನ್ನ ಜೀವನ ಅಂತ ಅದಕ್ಕೆ ಕೇಳಿರೋದು. ಅದಕ್ಕೆ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ನಮ್ಮ ಜೀವನವನ್ನೇ ನಾವು ನಮಗಾಗಿ ಅಷ್ಟ ಅಲ್ಲ, ನಾವು ಸ್ವಲ್ಪ ಸಮಾಜಕ್ಕಾಗಿಯೂ ಕೂಡ ಬಳಸೋದನ್ನ, ಧರ್ಮಕ್ಕಾಗಿಯೂ ಬಳಸೋದನ್ನ ಕಲಿಬೇಕಾಗೈತಿ ಅಂತ ಹೇಳಿ. ಇವತ್ತ ಎಷ್ಟು ಸ್ವಾರ್ಥ ಮನುಷ್ಯನಿಗೆ ಅಂದ್ರೆ ಎಷ್ಟು ದುಡಿದ್ರೂ ಸಾಕಾಗ್ತಾ ಇಲ್ಲ, ಎಷ್ಟು ಗಳಿಸಿದ್ರೂ ಸಾಕಾಗ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾನ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗ್ಯದ. ಏನ್ ಮಾಡ್ತಾನ? ಇವತ್ತು ನೋಡ್ರಿ, ನಾವು ಬಹಳ ದುಡಿತೀವಿ, ಬಹಳ ಗಳಿಸ್ತೀವಿ ಅಂತ ಇಟ್ಕೊಳ್ಳೋಣ. ಅದನ್ನ ಬೇಡ, ಅದಕ್ಕಿಂತ ಮೊದಲ ಬರೋಣ. ಮೊದಲ ವಿದ್ಯಾಭ್ಯಾಸ, ಬಹಳ ಓದ್ತೀವಿ ಅಂತ ಇಟ್ಕೊಳ್ಳೋಣ. ಬಹಳ ಓದ್ತೀವಿ ನಾವು, 10, 100, 1000 ಪುಸ್ತಕ ಓದ್ತೀವಿ ಅಂತ ಇಟ್ಕೊಳ್ಳೋಣ. ಎಂಥವರೇ ಆದರೂ ಕೂಡ ಎಲ್ಲವನ್ನ ನೆನಪಿಟ್ಕೊಳಕ್ ಆಗುವುದಿಲ್ಲ ಅನ್ನುವಂತಹದ್ದು. ಇನ್ನು ಎರಡನೇದು, ಉದ್ಯೋಗ ಮಾಡ್ತೀವಿ, ಗಳಿಸ್ತೀವಿ, ಗಳಿಸಿದ್ದು ಎಲ್ಲವನ್ನ ನಾನಾ ಉಪಯೋಗ ಮಾಡ್ತೀನಿ ಅನ್ನಕ್ ಆಗ್ತದೇನು? ಆಗೋದಿಲ್ಲ. ನಾವು ಎಷ್ಟ ಗಳಿಸಿದ್ರು ಕೂಡ ಎಲ್ಲವೂ ನನಗಾಗಿ ಅಂತ ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಾವು ನಮಗಾಗಿ ಅಂತ ನಾವು ಟ್ರಂಕ್ನ್ಯಾಗನೋ, ತಿಜೋರಿಯಾಗನೋ, ಬ್ಯಾಂಕ್ನ್ಯಾಗನೋ, LIC ಒಳಗನೋ, ಇನ್ನೆಲ್ಲೋ ಮತ್ತೆಲ್ಲೋ ಇಡ್ತಾ ಹೋದ್ರು ಕೂಡ ನಾವು ಕೊನೆಗೆ ಹೋದ ಮೇಲೆ ಅಲ್ಲೇ ಉಳಿತದ ವಿನಃ ಅದು ಸಮಾಜಕ್ಕಾಗಲಿ, ಧರ್ಮಕ್ಕಾಗಲಿ, ಇನ್ಯಾರಿಗಾಗಲಿ ಉಪಯೋಗ ಆಗದೇ ಇಲ್ಲ ಅನ್ನುವಂತಹದ್ದು. ಹಾಗಾಗಿ ನಾವು ಎಷ್ಟನ್ನ ಬಳಸಲಿಕ್ಕೆ ಸಾಧ್ಯ? ನಮ್ಮ ಮನೆ ಒಳಗೆ ದವಸ ಧಾನ್ಯ ಬಹಳ ಅದ, ಚೀಲಗಟ್ಲೆ ಒಟ್ಟಾರ, ನಿಟ್ಟ ಒಟ್ಟಾರ ಅಂತ ಇಟ್ಕೊಳ್ಳೋಣ. ಇನ್ನ ಅವ್ವ ಕೆರಸಿ ತುಂಬ, ಬುಟ್ಟಿ ತುಂಬ ರೊಟ್ಟಿ ಮಾಡ್ಯಾಳ ಅಂತ ಇಟ್ಕೊಳ್ಳೋಣ. ಎಷ್ಟು ತಿನ್ನಕ್ ಆದೀತು? ಹೊಟ್ಟೆ ಹಿಡ್ದಟ್ಟ ತಿನ್ಬೇಕಲ್ಲ. ನಮ್ಮ ಮನ್ಯಾಗ ದವಸ ಧಾನ್ಯ ಬಹಳ ಐತಿ ಅಂತ ಎಲ್ಲಾ ತಿನ್ನಕ್ ಆಗುದಿಲ್ಲ. ಅವ್ವ ಬುಟ್ಟಿ ತುಂಬ ರೊಟ್ಟಿ ಮಾಡ್ಯಾಳ ಅಂತ ಎಲ್ಲಾ ತಿನ್ನಕ್ ಆಗುದಿಲ್ಲ. ಹೊಟ್ಟೆ ಹಿಡ್ದಟ್ಟ ತಿನ್ಬೇಕು. ಆಸೆಗೆ ಬೀತಿ ಇನ್ನೊಂದು ತೂತ ತಿಂದ್ರು ಕೂಡ ಅದನ್ನ ಕಪ್ಪಿಸ್ಕೊಳಕ್ ಆಗ್ತದೇನು, ಅರಗಿಸ್ಕೊಳಕ್ ಆಗ್ತದೇನು ಅಂದ್ರೆ ಆಗುದಿಲ್ಲ ಅಂತೇಳಿ. ಇನ್ನ ಬಟ್ಟಿ ಬರೀ ಬಹಳ ಗಳಿಸ್ತೀವಿ, ಬಹಳ ಸಂಪಾದನೆ ಮಾಡಿ ಇಟ್ಕೊಂಡಿವಿ ಅಂತ ಇಟ್ಕೊಳ್ಳೋಣ, ಸಂಗ್ರಹ ಮಾಡಿ ಇಟ್ಕೊಂಡಿವಿ. ಬಹಳ ಅರಿವದಾವ ನಮ್ಮ ಮನ್ಯಾಗ, 100 ಜೋಡಿ ಅದಾವ ಅಂತ ಇಟ್ಕೊಳ್ಳೋಣ. ಬಹಳ ಅದಾವ ಅಂತ 2 ಜೋಡಿ ಹಾಕೊಂಡು ಬಂದು ಕುಂದ್ರಾಕ್ ಆಗ್ತದೇನ್? ಹಂಗೇನ್ರ ಮಾಡ್ತಾರೇನ್? ಹಂಗ ಮಾಡಿದ್ರೆ ಚಂದರ ಅನಿಸ್ತತೇನ್? ಹಂಗ ಮಾಡಕ್ ಆಗುದಿಲ್ಲ. ಬಟ್ಟಿ ಬಹಳ ಅದಾವ ಅಂತ 2 ಹಾಕೊಳಕ್ ಬರುದಿಲ್ಲ. ಬುಟ್ಟಿ ತುಂಬಾ ರೊಟ್ಟಿ ಅದಾವ ಅಂತ 4-8 ತಿನ್ನಾಕ್ ಬರುದಿಲ್ಲ. ಏನೆಲ್ಲ ಐತಿ ಅಂತ ಎಲ್ಲಾ ಉಪಯೋಗ ಮಾಡಕ್ ಬರುದಿಲ್ಲ. ಎಲ್ಲದಕ್ಕೂ ಒಂದು ಇತಿ ಮಿತಿ ಅಂತ ಅದಲ್ಲ. ಹಾಗಾಗಿ ಶರಣರು ಏನ್ ಹೇಳಿದ್ರು ಅಂತಂದ್ರೆ, ಅವರಂದ್ರು, ತಾನುಂಬುದು ಹಿಡಿಯಕ್ಕಿ, ಮಲಗುವುದು ಅರ್ಧ ಮಂಚ, ಕುಡಿಯುವುದೊಂದಾವಿನ ಹಾಲು ಅಂತ ಹೇಳಿದ್ರು ಅವರು. ಏನಪ್ಪಾ ಅಂದ್ರೆ, ಏನ್ ಉಣ್ತೀವಿ ಅಂದ್ರೆ ಒಂದು ಮುಟ್ಟಿಗೆ ಉಣ್ಣಾಕ ಸಾಕು ನಮಗ್. ಒಂದು ಮುಟ್ಟಿಗೆ ಅಕ್ಕಿ ಹೊಟ್ಟೆ ತುಂಬಾಕ ಸಾಕಾಗ್ತದೆ. ಒಂದ ಬಗೆಸಿ ನೀರು ಕುಡಿಯಾಕ ಸಾಕಾಗ್ತದೆ. ಮುಂದಂತಾರ ಒಂದ್ ಆವಿನ ಹಾಲು, ಒಂದ ಕರ ಕುಡ್ದಷ್ಟು ನಮಗ ಹಾಲು ಕುಡಿಯಾಕ ಆಗುದಿಲ್ಲ ಅನ್ನುವಂತಹದ್ದು. ಜೊತೆಗೆ ಮಂಚ ಎಷ್ಟು ದೊಡ್ಡದದ ಅದ್ರ ತುಂಬಾ ಮಲಗ್ತೀವಿ, ನಾವು ಮಲಗಾಕ ಆಗುದಿಲ್ಲ ಅನ್ನುವಂತಹದ್ದು. ನಮ್ಮ ಮೈ ಎಟ್ಟದ ಅಟ ಮಲಗಬೇಕೇ ವಿನಃ ಮಂಚ ಎಷ್ಟದ ಅಷ್ಟು ಮಲಗ್ತೀವಿ ಅನ್ನಕ್ ಆಗುದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಮುಂಬೈ ಒಳಗ ಒಬ್ಬ ಒಂದು 6 ಎಕರೆ ಒಳಗ ಒಂದ್ ಮನಿ ಕಟ್ಸ್ಯಾನ. 6 ಎಕರೆ ತುಂಬಾ ಮನಿನ ಅದ. ಅವ ಓಪನಿಂಗ್ ಮಾಡಿದ. ಓಪನಿಂಗ್ ಮಾಡುವಾಗ ಗುರುಗಳನ್ನ ಕರೆಸಿದ ಮೇಲೆ ಏನ್ ಮಾಡಿದ ಅಂದ್ರೆ, ಮನೆಯೆಲ್ಲ ಅಡ್ಡಾಡಿ ತೋರಿಸ್ಬೇಕಲ್ರಿ. ಅಡ್ಡಾಡಿ ತೋರಿಸುವಾಗ, ನೋಡ್ರಿ ಅಪ್ಪ, ಇದು ಏನದ ಅಂದ್ರೆ ಸಿಟ್ ಔಟ್ ಅದ, ಮುಂದ ಇದು ಹಾಲ್ ಅದ, ಇದು ಅಡಿಗೆ ಮನಿ ಅದ, ಇದು ಬೆಡ್ರೂಮ್ ಅದ, ಹಿಂಗೆಲ್ಲ ತೋರಿಸ್ಕೊತ ಹೋದ. 6 ಎಕರೆ ಮನಿ ಅಂದ್ರೆ ಎಷ್ಟು ಕೋಲ್ ಇರ್ಬೇಕು, ಎಷ್ಟು ಹಾಲ್ ಇರ್ಬೇಕು ನಿಮಗ ಗುರ್ತಾಗ್ತದ. ಆ ಎಲ್ಲಾ ತೋರಿಸ್ಕೋತ ಬಂದ, ಕೆಳಗಿಂದು ಮ್ಯಾಗಿಂದು ಎಲ್ಲಾ ತೋರಿಸಿದ. ಎಲ್ಲಾ ತೋರಿಸ್ಕೋತ ಬಂದು ಕೊನೆಗೆ ಏನ್ ತೋರಿಸಿದ ಅಂದ್ರೆ, ಇದು ಗುರುಗಳ, ಇದು ನನ್ನ ರೂಮು ಅಂತ ತೋರಿಸಿದ.
6 ಎಕರೆ ಮನೆಯೆಲ್ಲ ತೋರಿಸಿ ಕೊನೆಗೆ ಇದು ನನ್ನ ರೂಮು ಅಂತ ತೋರಿಸಿದಾಗ ಗುರುಗಳು ಹೇಳಿದ್ರು, ಈಗೇನ್ ಇಟೋತಕ ತೋರಿಸಿದಲ್ಲಪ್ಪ ಇದ್ಯಾವುದು ನಿಂದಲ್ಲ, ಈಗೇನು ಕಡೀಕ ತೋರಿಸಿದಲ್ಲ ಇದಟ ನಿಂದು ನೋಡು ಅಂದ್ರಂತ. ಅವಾಗ ಹೆಂಗ್ರಿ ಗುರುಗಳ ಇದನ್ನೆಲ್ಲ ಕಟ್ಟಿಸಿದವ್ ನಾನು ನನ್ನ ಹೆಸರಿಗೆ ಐತಿ ಅನ್ನಂತ. ಅದು ಹೇಳ್ಕೊಳಕ್ ಅಟ್ಟಪ್ಪ, ಉಳ್ಕೊಳಕ ನಿನ್ನೇನು ಕೋಲಿ ತೋರಿಸಿಯಲ್ಲ ಅದಟ ನೋಡು ಅಂತ ಅಂದಿದ್ರಂತ. ಅಂದ್ರೆ ನಮ್ಮ ಜೀವನ ಇಷ್ಟು ಅಲ್ಪಕ್ಕ ಸಾಕಾಗ್ತದೆ. ಒಂದಿಷ್ಟು ನಾವು ನಮಗಾಗಿ ಅಂತ ಅನ್ನೋದನ್ನ ವಿಚಾರ ಮಾಡಿ ನೋಡಿದ್ರೆ ಎಷ್ಟನ್ನು ಉಪಯೋಗ ಮಾಡಿಕೊಳ್ಳಿಕ್ ಸಾಧ್ಯದ ನಮಗ. ಹಾಗಾಗಿ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಹೇಳ್ತಾ ಬಂದ್ರು. ಅವ್ರು ಯಾರು ಅಂತ ಕೇಳಿದ್ರೆ ಮೂರನೇದಾಗಿ ನಾವು ಯುಗಮಾನೋತ್ಸವ ನೋಡಿದ್ವಿ, 4ನೇದಾಗಿ ಹಾನಗಲ್ಲ ಕುಮಾರಸ್ವಾಮಿಗಳ ಒಂದು ಸ್ಮರಣೆಯನ್ನು ಮಾಡಿದ್ವಿ. ಅವ್ರೇನಂದ್ರು ಅಂದ್ರೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ, ನಿನಗಾಗಿ ಬದುಕು ಆದ್ರೆ ಸಾಯೋವರೆಗೂ ನಿನಗಾಗಿ ಅಂತನ ಬದುಕ್ಬೇಡಪ್ಪ. ಯಾಕಂದ್ರೆ ಸಮಾಜವನ್ನ ನೋಡು, ಧರ್ಮವನ್ನ ನೋಡು, ನೊಂದವರನ್ನ, ದೀನರನ್ನ, ದಲಿತರನ್ನ, ದುರ್ಬಲರನ್ನ, ಹಿರಿಯರನ್ನ, ತಂದೆ ತಾಯಿಗಳನ್ನ ನೀ ನೋಡಪ್ಪ ಅಂತ ಹೇಳ್ತಾ ಬಂದಿರುವಂತಹದ್ದು. ಹಾಗಾಗಿ ಇವತ್ತು ನಾವ್ ಎಷ್ಟು ಸಂಕುಚಿತ ಆಗಿವಂತಂದ್ರೆ ಒಂದು ಮಾತು ಹೇಳ್ತಾರೆ, ಒಂದು ಅವಿಭಕ್ತ ಕುಟುಂಬ ಅಂತ ಕೇಳ್ತಿದ್ವಲ್ಲ, ಒಂದ್ 50 ಮಂದಿ 100 ಮಂದಿ ಕೂಡಿ ಒಂದ ಮನ್ಯಾಗ ಅದಾರ ಅಂದ್ರೆ ಅವಿಭಕ್ತ ಕುಟುಂಬ ಅಂತ ಅವಾಗ ಕರಿತಿದ್ದದ್ದು. ಈಗೇನಪ್ಪಾ ಅಂದ್ರೆ ಗಂಡ ಹೆಂಡತಿ ಕೂಡಿ ಅದಾರ ಒಂದ ಮನ್ಯಾಗ ಅಂದ್ರೆ ಅದೊಂದು ಅವಿಭಕ್ತ ಕುಟುಂಬ ಅನ್ನುವ ಕಾಲ. ಹಾಗಾಗಿ ಇಂಥ ದಿನಮಾನದೊಳಗೆ ಏನಾಗ್ಯದ ಅಂತ ಕೇಳಿದ್ರೆ ನಾವು ದೀನರನ್ನ, ದಲಿತರನ್ನ, ದುರ್ಬಲರನ್ನ ನೋಡ್ಕೊಳ್ರಿ ಅಂತ ಹೇಳುದಕ್ಕಿಂತ ಏನ್ ಹೆಚ್ಚು ಹೇಳ್ಬೇಕಾಗೈತಿ ಅಂದ್ರೆ ನಿಮ್ಮವರನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ತಂದೆ ತಾಯಿಗಳನ್ನ ಚಲೋ ನೋಡ್ಕೊಳ್ರಿ, ಅಜ್ಜ ಅಮ್ಮಂದ್ರನ್ನ ಕಾಳಜಿ ಮಾಡ್ರಿ ಅಂತ ಇವತ್ತ ಇದನ್ನ ಹೇಳ್ಬೇಕಾಗ್ಯದ. ಯಾಕಂದ್ರೆ ಇದನ್ನು ಕೂಡ ಇವತ್ತು ಮರಿಲಿಕ್ಕತ್ತಾರ. ಅದಕ್ಕೆ ನಮ್ಮ ಶಂಕರಣ್ಣ ಮುನ್ನವಳ್ಳಿಯವ್ರು ಹೇಳಿದ್ರಲ್ಲ, ಹಿರಿಯರನ್ನ, ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು, ಅವರನ್ನ ಸರಿಯಾಗಿ ಜೋಪಾನ ಮಾಡೋದೇನದಲ್ಲ, ಇದು ಕೂಡ ಒಂದು ದೇವರ ಸೇವಾನ ಅಂತ ನಾವು ಇವತ್ತು ತಿಳ್ಕೊಬೇಕಾಗ್ಯದ. ಯಾಕಂದ್ರೆ ಅವರು ನಮ್ಮ ನಿಮ್ಮ ಜೀವನದ ಬುನಾದಿ ಇದ್ದಂಗೆ, ನಮ್ಮ ನಿಮ್ಮ ಜೀವನದ ಬೇರಿದ್ದಂಗೆ, ನಮ್ಮ ನಿಮ್ಮ ಜೀವನಕ್ಕೆ ಶಕ್ತಿ ತುಂಬಿದವರ ಹಿರಿಯರ ಅಂದ ಮೇಲೆ, ತಂದೆ ತಾಯಿಗಳಂದ ಮೇಲೆ ಅವರ ಬಗ್ಗೆ ನಾವು ಒಂದು ಗೌರವವನ್ನ ಕೊನೆಯವರೆಗೂ ಇಟ್ಕೋಬೇಕು ಅನ್ನೋದನ್ನ ಯುವಕರಿಗೆ ಕಲಿಸ್ಬೇಕಾಗಿರುವಂತಹದ್ದು. ಹಾಗಾಗಿ ಹಾನಗಲ್ ಕುಮಾರಸ್ವಾಮಿಗಳು ಸಮಾಜ 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 ಅಂತಲೇ ಜೀವನ ಮಾಡಿದ್ರು. ಹಾಗಾಗಿ ನಾವು ಕೂಡ ಏನಪ್ಪಾ ಅಂದ್ರೆ ದುಡಿಯೋಣ, ಆನಂದವಾಗಿ ಬದುಕೋಣ, ನಮ್ಮ ಜೀವನಕ್ಕೆ ಏನ್ ಬೇಕು ಎಲ್ಲ ಮಾಡಿಕೊಳ್ಳೋಣ. ಆದ್ರೆ ಸಾಯುವರೆಗೂ ಅದನ್ನ ಮಾಡೋದಲ್ಲ, ಎಲ್ಲ ನನಗ ಇರ್ಲಿ ಅನ್ನೋದಲ್ಲ. ನಾವು ಒಂದ್ ಸ್ವಲ್ಪ ಸಮಾಜಕ್ಕ, ಧರ್ಮಕ್ಕ ಒಂದಿಷ್ಟು ಖರ್ಚು ಮಾಡಿ ಅದನ್ನ ಬೆಳೆಸಾಕ್ ಪ್ರಯತ್ನ ಮಾಡಬೇಕು. ಸಮಾಜ ಇದ್ರೆ ನಾವು, ಧರ್ಮ ಇದ್ರೆ ನಾವು, ದೇಶ ಇದ್ರೆ ನಾವು, ಇವ್ಯಾವೂ ಇಲ್ಲ ಅಂದ್ರೆ ನಮಗೇನ್ ಅಸ್ತಿತ್ವ ಇರ್ತದೆ? ಮನುಷ್ಯ ಅಂದ್ರೆ ಸಂಘ ಜೀವಿ, ಸಮಾಜ ಜೀವಿ. ನಾನು ಒಬ್ಬನೇ ಇರ್ತೀನಿ ಅಂತ ಅಡವ್ಯಾಗ ಹೋಗಿ ಬದುಕಾಕ ಆಗುದಿಲ್ಲ. ಆತು ನನ್ನ ಜೀವನ ನನ್ನ ದುಡಿಮೆ ಅಂತ ಒಬ್ಬನ ತಿಂದುಂಡು ಇರ್ತೀನಿ ಕೊನೆಯವರೆಗೂ ಅನ್ನಕ್ ಆಗುದಿಲ್ಲ. ಹಾಗಾಗಿ ಮನುಷ್ಯನಿಗೆ ಎಲ್ಲರೂ ಬೇಕಾಗ್ತದೆ. ಅಲ್ರಿ ಪಶು ಪ್ರಾಣಿ ಪಕ್ಷಿಗಳಿಗೆ ಎಲ್ಲರೂ ಬೇಕಾಗ್ತದ, ಸಂಘ ಜೀವಿ ಅವು ಕೂಡ ಅಂದ ಮೇಲೆ ಮನುಷ್ಯನಿಗೆ ಬ್ಯಾಡೇನು? ಹಾಗಾಗಿ ಎಲ್ಲರೂ ಎಲ್ಲರಿಗಾಗಿ ಬೇಕಾಗ್ತದೆ. ಹಾಗಾಗಿ ನಾನು ಎಲ್ಲರಿಗಾಗಿ, ಎಲ್ಲರೂ ನನಗಾಗಿ ಎನ್ನುವ ಭಾವನೆಯನ್ನ ಬೆಳೆಸ್ಕೋಬೇಕು. ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಅಂತ ಎಲ್ಲರನ್ನೂ ಪ್ರೀತಿ ಮಾಡುವಂತ ಮನಸ್ಸನ್ನ ನಾವೆಲ್ಲ ಇವತ್ತು ಬೆಳೆಸ್ಕೊಳ್ಬೇಕಾಗೈತಿ ಅನ್ನುವಂತಹದ್ದು. ಅದರ ಜೊತೆಗೆ ಮುಂದಿನ ಮತ್ತೊಂದು ಏನಪ್ಪಾ ಅಂದ್ರೆ ಇವತ್ತಿನ ಕಾರ್ಯಕ್ರಮ ಧರ್ಮಸಭಾ ಅಂತ ಕರೆದಾರ. ಧರ್ಮಸಭಾ ಒಂದೊಂದು ವಿಷಯದ ಮೇಲೆ ಒಂದೊಂದು ಮಾತು ಹೇಳ್ಬಿಡ್ತೀವಿ ಅಷ್ಟೇ. ಧರ್ಮಸಭಾ ಅಂತ 5ನೇ ಮಾತನ್ನ ನೋಡಾಕತ್ತೀವಿ. ಧರ್ಮ ಅನ್ನೋ ವಿಷಯದೊಳಗೆ ನಾವು ಕೈ ಹಾಕೋದು ಬೇಡ. ಯಾಕಂದ್ರೆ ಬಹಳ ಗದ್ದಲ, ಬಹಳ ಗೊಂದಲ ಅದಾವ. ಅದಕ್ಕೆ ಗುದ್ದಾಡಕ ತಿಳಿದವ್ರ ಅದಾರ, ಓದ್ದವ್ರ ಅದಾರ, ಪಂಡಿತರದಾರ, ಅವರಿಗೆ ಬಿಟ್ಟು ಬಿಡೋಣ. ಇನ್ನು ಧರ್ಮ ಅನ್ನೋದನ್ನ ಬಹಳ ಸರಳ ಸುಲಭದೊಳಗೆ ನಮಗೆ ಹೇಳ್ಯಾರ. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಧರ್ಮ ಅಂದ್ರೆ ಏನು ಅಂತ ಕೇಳಿದ್ರೆ, ಧರ್ಮ ಅಂದ್ರೆ ಏನು ದೊಡ್ಡದೇನು ಇಲ್ಲಪ್ಪ, ನೀನು ಒಳ್ಳೆಯವನಾಗಿರು, ಎಲ್ಲರಿಗೂ ಒಳ್ಳೇದನ್ನ ಮಾಡಿಬಿಡು, ಇದ ಧರ್ಮ ಅಂತ ಹೇಳಿದ್ರು. ನೋಡ್ರಿ ಎಷ್ಟು ಸರಳ ಐತಲ್ಲ. ವಿವೇಕಾನಂದ್ರ ಏನಂದ್ರಿ, ಒಳ್ಳೆಯವನಾಗಿರು, ಒಳ್ಳೇದನ್ನ ಮಾಡು, ಇದ ಧರ್ಮ ಅಂತ ಹೇಳಿ. ಇನ್ನೂ ಸರಳದವ್ರಿ ಏನಪ್ಪಾ ಅಂತ ಕೇಳಿದ್ರೆ, ನೋಡ್ರಿ ರಾಜರು, ಮೊದಲ ರಾಜರ ಕಾಲ ಇತ್ತಲ್ಲ, ರಾಜರು ಪ್ರಜೆಗಳನ್ನ ಮಕ್ಕಳಂತೆ ಜೋಪಾನ ಮಾಡಬೇಕು, ಇದು ರಾಜಧರ್ಮ ಅಂತ. ಮಕ್ಕಳಂತೆ ಪಾಲಿಸಿ ಪೋಷಿಸಿ ಬೆಳೆಸಬೇಕು ಸಮಾಜವನ್ನ, ಜನತೆಯನ್ನ, ಪ್ರಜೆಗಳನ್ನ. ಅದು ಅವರ ಧರ್ಮ ಅಂತ, ರಾಜಧರ್ಮ ಅಂತೇಳಿ.
ಮತ್ತ ಪ್ರಜೆಗಳ ಧರ್ಮ ಒಂದದ ಏನಪ್ಪಾ ಅಂದ್ರೆ ರಾಜ್ಯದ ಏಳಿಗೆಗೆ ಸಹಕಾರಿಗಳಾಗಿರ್ಬೇಕು ಅನ್ನೋದು ಪ್ರಜಾಧರ್ಮ ಅದ. ಹಾಗಾಗಿ ಇಲ್ಲಿ ಧರ್ಮ ಅಂದ್ರೆ ಏನು ಅಂತಂದ್ರೆ ಕರ್ತವ್ಯ. ರಾಜರು ಯಾವ ಕರ್ತವ್ಯವನ್ನ ಮಾಡ್ತಾರ ಅದಕ್ಕೆ ಧರ್ಮ ಅಂದ್ರು. ಪ್ರಜೆಗಳ ಕರ್ತವ್ಯಕ್ಕೆ ಧರ್ಮ ಅಂದ್ರು. ಧರ್ಮ ಅಂದ್ರೆ ಕರ್ತವ್ಯ ಅಂತ ಅರ್ಥದ. ಮತ್ತೊಂದೇನಪ್ಪಾ ಅಂತ ಕೇಳಿದ್ರೆ ನೋಡ್ರಿ, ಮಕ್ಕಳನ್ನ ಚೆನ್ನಾಗಿ ಬೆಳೆಸುವುದು, ಸಂಸ್ಕಾರ ಕೊಟ್ಟು ಬೆಳೆಸುವುದು ತಂದೆ ತಾಯಿಗಳ ಧರ್ಮ. ಇನ್ನು ಮಕ್ಕಳ ಧರ್ಮ ಏನಪ್ಪಾ ಅಂತ ಕೇಳಿದ್ರೆ ತಂದೆ ತಾಯಿಗಳನ್ನ ಮುಪ್ಪಿನ ಕಾಲದಲ್ಲಿ ಚೆನ್ನಾಗಿ ನೋಡ್ಕೋಬೇಕಾದ್ದು ಮಕ್ಕಳ ಧರ್ಮ ಅನ್ನುವಂತಹದ್ದು. ಇಲ್ಲೇ ಧರ್ಮ ಅಂದ್ರೆ ಏನು? ಕರ್ತವ್ಯ. ಇನ್ನೊಂದದ ಹರಿಯೋದು ನೀರಿನ ಧರ್ಮ, ಬೀಸೋದು ಗಾಳಿಯ ಧರ್ಮ, ಸುಡುವುದು ಬೆಂಕಿಯ ಧರ್ಮ ಅಂತಾರ. ಅಂದ್ರೆ ಏನಂದ್ರೆ ಹರಿಯುವುದು ನೀರಿನ ಸ್ವಭಾವ, ಸುಡುವುದು ಬೆಂಕಿಯ ಸ್ವಭಾವ, ಬೀಸುವುದು ಗಾಳಿಯ ಸ್ವಭಾವ. ಧರ್ಮ ಅಂದ್ರೆ ಸ್ವಭಾವ ಅಂತಲೂ ಅರ್ಥದ, ಧರ್ಮ ಅಂದ್ರೆ ಅದು ಕರ್ತವ್ಯ ಅಂತಲೂ ಅರ್ಥದ. ಇನ್ನೂ ಒಂದು ವಿಚಾರದ ಏನಪ್ಪಾ ಅಂದ್ರೆ ಧರ್ಮ ಅಂತಂದ್ರೆ ಅಮ್ಮ ತಾಯಿ ದಾನ ಧರ್ಮ ಮಾಡ್ರಿ ಅಂತಿರ್ತಾರೆ. ಧರ್ಮ ಕೋರಣ್ಯದಲ್ಲಿ ಭಿಕ್ಷವೋ ಭಿಕ್ಷ ಅಂತಾರೆ. ಅಂದ್ರೆ ಧರ್ಮ ಅಂದ್ರೆ ಹಸದವನಿಗೆ ಅನ್ನ ಕೊಡುವುದೇ ಧರ್ಮ, ಹಸಿದ ಹೊಟ್ಟಿಗೆ ಅನ್ನವನ್ನ ನೀಡುವುದೇ ಧರ್ಮ, ಅಳುವ ಕಣ್ಣನ್ನ ಒರೆಸುವುದೇ ಧರ್ಮ, ರೋಗಿಗೆ ಔಷಧ ಕೊಡುವುದೇ ಧರ್ಮ, ಬಿದ್ದವರನ್ನ ಎಬ್ಬಿಸುವುದೇ ಧರ್ಮ, ನೊಂದವರಿಗೆ ಸಾಂತ್ವನ ಮಾಡುವುದೇ ಧರ್ಮ, ಅರಿವೆ ಇಲ್ಲದವರಿಗೆ ಒಂದು ಹಳೆಯ ಅರಿವೆಯನ್ನಾದರೂ ಕೈ ಎತ್ತಿ ನೀಡುವುದು ಧರ್ಮ ಅಂತ ಅನಿಸ್ಕೊತದೆ. ಹಾಗಾಗಿ ಧರ್ಮ ಅನ್ನುವಲ್ಲಿ ಕರ್ತವ್ಯ, ಸ್ವಭಾವ, ಮತ್ತೇನಪ್ಪಾ ಅಂತ ಕೇಳಿದ್ರೆ ಅನುಕಂಪೆ ಅಂತಲೂ ಕೂಡ ಅರ್ಥ ಆಗ್ತದೆ. ಹಾಗಾಗಿ ಇನ್ನೊಂದು ಹೇಳಿದ್ರು ಬಸವಣ್ಣವರು, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ರು. ಅಂದ್ರೆ ದಯಾ ಅಂದ್ರೆ ನೋಡ್ರಿ, ದಯಾದಾಕ್ಷಿಣ್ಯ ಅಂತಾರಲ್ಲ, ಇನ್ನೊಬ್ಬರ ಮೇಲೆ ನಾವು ತೋರುವ ಸಹಾನುಭೂತಿ, ಇದನ್ನು ಕೂಡ ಧರ್ಮ ಅಂತ ಕರೆದಾರೆ. ಹಾಗಾಗಿ ಧರ್ಮಸಭಾ ಇವತ್ತಿಂದು ಅಂದ್ರೆ ನಾವು ಎಲ್ಲರೂ ಕೂಡ ಸಂಸ್ಕಾರವಂತರಾಗಿ ಬಾಳ್ಬೇಕು, ಮತ್ತೆ ಎಲ್ಲರ ಜೊತೆಗೆ ಸನ್ನಡತೆಯಿಂದಲೇ ನಡ್ಕೋಬೇಕು, ಸೌಜನ್ಯತೆ ಸಹಬಾಳ್ವೆ ನಮ್ಮ ಉಸಿರಾಗ್ಬೇಕು ಅಂತ ಹೇಳೋದೇ ಧರ್ಮಸಭಾದ ಉದ್ದೇಶ ಅಂತೇಳಿ ಇಷ್ಟು ತಿಳ್ಕೊಳ್ಳೋಣ. ಇನ್ನು ಮುಂದಿಂದು ಅಯ್ಯಾಚಾರ ಕಾರ್ಯಕ್ರಮ ಅಂತ ಒಂದು ಮಾಡೋದು. ನಾಳೆ ಬೆಳಿಗ್ಗೆ ಅದಲ್ಲ, ಇವತ್ತಾಗ್ಯದ, ಇವತ್ತು ಮುಂಜಾನೆ ಅಯ್ಯಾಚಾರ ಕಾರ್ಯಕ್ರಮ ಆಗ್ಯದ. ಅದು ಇರ್ಲಿ, ಒಂದು ಸಮಾಜದ ಒಟುಗಳಿಗೆ ನೀಡುವಂತ ಒಂದು ದೀಕ್ಷಾ ಕಾರ್ಯಕ್ರಮ ಇರಬಹುದು. ಆದ್ರೆ ನಾವದನ್ನ ಸಂಸ್ಕಾರ ಅಂತ ನೋಡೋಣ. ಸಂಸ್ಕಾರ ಅನ್ನುವಂತಹದ್ದು ಬಹಳ ಮುಖ್ಯದ. ಇವತ್ತಿನ ಕಾಲಕ್ಕೆ ಸಂಸ್ಕಾರದ ಬಗ್ಗೆನ ಬಹಳ ಹೇಳ್ಬೇಕಾಗ್ಯದ. ಯಾಕಂದ್ರೆ ಸಂಸ್ಕಾರ ಬಹಳ ಕಡಿಮೆ ಆಗಕತ್ತದ ಅನ್ನುವಂತಹದ್ದು. ಆದ್ರೆ ಆ ಸಂಸ್ಕಾರವನ್ನು ಬೆಳೆಸುವ ಜವಾಬ್ದಾರಿ ನಮ್ಮ ನಿಮ್ಮ ಮೇಲೆ ಐತಿ ಅನ್ನುವಂತ ಚಿಂತನೆಯನ್ನ ಮಾಡ್ಲಿಕ್ಕಾದ್ರೂ ನಾವೆಲ್ಲ ಅದೀವಲ್ಲ, ಇದು ಬಹಳ ಸಂತೋಷ. ಅದಕ್ಕೆ ಸಂಸ್ಕಾರ ಅಂದ್ರೆ ಏನು ಅಂತ ಕೇಳಿದ್ರೆ ಯಾವುದನ್ನ ಮೌಲ್ಯಯುತವನ್ನಾಗಿ ಮಾಡ್ತಾರೋ ಅದಕ್ಕೆ ಸಂಸ್ಕಾರ ಅಂತ ಕರೆದಾರ. ಈಗ ನೋಡ್ರಿ, ಒಂದು ಕಾಳನ್ನ ನೆಲದಾಗ ಬಿತ್ರಿ, ಅದು ತೆನಿ ಆತು, ಅದನ್ನ ಏನ್ ಮಾಡಿದ್ರಿ ಅಂದ್ರೆ ತೆನಿ ಮುರ್ಕೊಂಡ್ರಿ, ಆಮೇಲೆ ಅದನ್ನ ಮಿಷನ್ಗೆ ಹಾಕಿದ್ರಿ, ಕಾಳು ಮಾಡಿದ್ರಿ, ರಾಶಿ ಮಾಡಿದ್ರಿ, ಪೂಜೆ ಮಾಡಿದ್ರಿ. ಅದನ್ನ ಮೊದಲು ಹಾಗೆ ತುಂಬಿಸ್ತಿದ್ರಿ. ಈಗ ಜೋಳ ಕಾಳನ್ನ ಏನ್ ಚೀಲಕ್ಕೆ ತುಂಬುವಂತದ್ದಿದೆ, ಆಮೇಲೆ ಮನೆಗೆ ತಂದು ಡಬ್ಬಗಳಲ್ಲಿ ತುಂಬಿಕೊಳ್ಳುವಂತದ್ದಿದೆ. ಆಮೇಲೆ ಏನಪ್ಪಾ ಅಂತ ಕೇಳಿದ್ರೆ ಅದನ್ನ ಹಿಟ್ಟು ಮಾಡಿಸಿದ್ರಿ, ಆಮೇಲೆ ರೊಟ್ಟಿ ಮಾಡಿದ್ರಿ, ಆಮೇಲೆ ಊಟ ಮಾಡಿದ್ರಿ. ನೋಡ್ರಿ, ಭೂಮಿಯಲ್ಲಿ ಬೆಳೆದಂತಹ ಒಂದು ಕಾಳು, ಬಿತ್ತಿದ ಒಂದು ಕಾಳು ಕೊನೆಗೆ ನಮಗೆ ಹೊಟ್ಟೆಗೆ ಬಂದು ಸೇರುವ ಮಟ್ಟಿಗೆ ಅಲ್ಲಿವರೆಗೂ ಎಷ್ಟು ಸಂಸ್ಕಾರ ತಗೋತು. ಕಾಳನ್ನ ಭೂಮಿಗೆ ಬಿತ್ತೋದೊಂದು ಸಂಸ್ಕಾರ, ಆಮೇಲೆ ಬಿತ್ತಿದ್ದನ್ನ ಬೆಳಿತಲ್ಲ, ಬೆಳೆದನ್ನ ಕೊಯ್ಲು ಮಾಡೋದೊಂದು ಸಂಸ್ಕಾರ, ಅದನ್ನ ರಾಶಿ ಮಾಡಿ ಪೂಜೆ ಮಾಡೋದೊಂದು ಸಂಸ್ಕಾರ, ಅದನ್ನ ಗಿರಣಿಗೆ ಒಯ್ದು ಹಿಟ್ಟು ಮಾಡಿಸೋದೊಂದು ಸಂಸ್ಕಾರ, ಹಿಟ್ಟನ್ನ ರೊಟ್ಟೆ ಮಾಡೋದೊಂದು ಸಂಸ್ಕಾರ, ರೊಟ್ಟೆಯನ್ನ ಚಂದ ಕಾಲ್ ಕಟ್ಕೊಂಡು ಕೂತು ಭಕ್ತಿಯಿಂದ ನಮಸ್ಕಾರ ಮಾಡಿ ಪ್ರಸಾದ ಅಂತ ಉಣ್ಣೋದೊಂದು ಸಂಸ್ಕಾರ. ಹೀಗೆ ಯಾವುದನ್ನ ನಾವು ಶುದ್ಧೀಕರಣ ಮಾಡ್ತಾ ಹೋಗ್ತೀವೋ, ಉದಾತ್ತೀಕರಣ ಮಾಡ್ತಾ ಹೋಗ್ತೀವೋ, ಸಂಸ್ಕಾರ ಕೊಡ್ತಾ ಹೋಗ್ತೀವೋ, ಇದನ್ನ ಸಂಸ್ಕಾರ ಅಂತ ಕರೆದಿರುವಂತಹದ್ದು. ಹಾಗಾಗಿ ಜಗತ್ತಿನೊಳಗ ಎಲ್ಲದಕ್ಕೂ ಸಂಸ್ಕಾರ ಐತ್ರಿ. ಹತ್ತಿಗೆ ಸಂಸ್ಕಾರ ಕೊಟ್ರ ಬಟ್ಟೆ ಆತ, ಕಾಳಿಗೆ ಸಂಸ್ಕಾರ ಕೊಟ್ರ ರೊಟ್ಟೆ ಆತು, ಅಕ್ಕಿಗೆ ಸಂಸ್ಕಾರ ಕೊಟ್ರ ಅನ್ನ ಆತು, ಹಾಗೆ ಹತ್ತಿಗೆ ಸಂಸ್ಕಾರ ಕೊಟ್ರ ಬಟ್ಟೆ ಆತು. ಹೌದಲ್ರಿಪ್ಪ? ಶಗಣಿಗೆ ಸಂಸ್ಕಾರ ಕೊಟ್ರ ವಿಭೂತಿ ಆತು, ಅರಿಶಿಣಕ್ಕೆ ಸಂಸ್ಕಾರ ಕೊಟ್ರ ಕುಂಕುಮ ಆತು. ಹೌದಲ್ರಿ? ಇದನ್ನ ಬಸವಣ್ಣವ್ರ ಏನಂದ್ರಿ, ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡೆಗೆಯ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು ಅಂದ್ರೆ.
ಏನಪ್ಪಾ ಅಂದ್ರೆ ನಮಗೆ ಮಣ್ಣದ, ಆ ಮಣ್ಣಿಗೆ ಸಂಸ್ಕಾರ ಕೊಟ್ಟು ಏನೇನ್ ಮಾಡಿದ್ರು ಅಂತಂದ್ರೆ ತುಳಿದು ಹದ ಮಾಡಿ ಅದನ್ನ ಮಡಿಕೆ ಕುಡಿಕೆ ಮಾಡಿದ್ರು, ಒಲೆ ಮಾಡಿದ್ರು, ಇನ್ನು ಏನೆಲ್ಲ ಮಾಡಿದ್ರು. ಅಂದ್ರೆ ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ಮಣ್ಣಿಗೆ ಸಂಸ್ಕಾರ ಕೊಟ್ರೆ ಮಡಿಕೆ ಕುಡಿಕೆ ಆತ. ಮುಂದೆ ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು, ಆಭರಣ ಹಾಕೋತಿರ್ಲ ಅದರ ಮೂಲ ವಸ್ತು ಯಾವುದು ಅಂತ ಕೇಳಿದ್ರೆ ಚಿನ್ನ ಬಂಗಾರ. ಅದಕ್ಕೆ ಸಂಸ್ಕಾರ ಕೊಟ್ಟು ಏನ್ ಮಾಡಿದ್ರು ಅಂದ್ರೆ ಆಭರಣ ಮಾಡಿದ್ರು. ಇದನ್ನೆಲ್ಲ ನೋಡ್ತೀರಿ ನೀವೆಲ್ಲ. ಹಾಗೆ ಕಟ್ಟಿಗೆಗೆ ಸಂಸ್ಕಾರ ಕೊಟ್ರೆ ಏನಾಯ್ತು, ಪೀಠೋಪಕರಣಗಳಾದವು. ಹೀಗೆ ಎಲ್ಲವನ್ನ ನೋಡ್ತಾ ಹೋಗಬಹುದು, ಬಹಳಷ್ಟು ವಿಷಯಗಳು. ಒಟ್ಟ ಜಗತ್ತಿನೊಳಗ ಎಲ್ಲಾ ವಸ್ತುಗಳಿಗೂ ಸಂಸ್ಕಾರದ, ಎಲ್ಲಾ ವ್ಯಕ್ತಿಗಳಿಗೂ ಸಂಸ್ಕಾರದ. ಸಂಸ್ಕಾರ ಇಲ್ಲದ ಯಾವುದೂ ಇಲ್ಲ ಜಗತ್ತಿನಾಗ. ಅದಕ್ಕೆ ಎಲ್ಲದಕ್ಕೂ ಸಂಸ್ಕಾರ ಐತಂದ ಮೇಲೆ ಮನುಷ್ಯನಿಗೆ ಯಾಕೆ ಬೇಡ? ಮನುಷ್ಯನಿಗೂ ಸಂಸ್ಕಾರ ಬೇಕು ಅನ್ನುವಂತಹದ್ದು. ಹಿಂದೂ ಒಳಗ ಅವ್ರದೇ ಆದ ಸಂಸ್ಕಾರ ಅದ, ಮುಸ್ಲಿಮರೊಳಗ ಅವ್ರದೇ ಆದ ಸಂಸ್ಕಾರ ಅದ, ಕ್ರಿಶ್ಚಿಯನ್ರೊಳಗ ಅವ್ರದೇ ಆದ ಸಂಸ್ಕಾರ ಅದ, ಜೈನರೊಳಗ, ಬೌದ್ಧರೊಳಗ, ಲಿಂಗಾಯತ, ವೀರಶೈವರೊಳಗ ಎಲ್ಲರೊಳಗೂ ಕೂಡ ಅವರದೇ ಆದ ಸಂಸ್ಕಾರಗಳದಾವಲ್ಲ. ಯಾರೂ ಕೂಡ ಸಂಸ್ಕಾರವನ್ನ ಬಿಟ್ಟು ಬದುಕಬಾರದು ಅಂತೇಳಿ. ಸಂಸ್ಕಾರ ಬಿಟ್ರಿ ಅಂದ್ರೆ ನಿಮಗ ಕಿಮ್ಮತ್ತು ಕಡಿಮೆ ಆಗ್ತದ. ನೋಡ್ರಿ, ಇಲ್ಲೊಂದು ಮರ ಅದ, ಮರಕ್ಕೆ ನೀವು ಒಂದು ಬೆಲೆ ಕೊಡ್ರಿ ಅಂದ್ರೆ ಎಷ್ಟು ಬೆಲೆ ಕೊಡ್ತೀರಿ? ಅದಕ್ಕೊಂದು 1000 ರೂಪಾಯಿನೋ 10,000 ರೂಪಾಯಿನೋ ಬೆಲೆ ಕಟ್ಟಬಹುದು. ಆ ಮರವನ್ನ ಕಡಿದು ಒಣಗಿಸಿದ ಮೇಲೆ ಅದ್ರ ಕಿಮ್ಮತ್ತ 20,000 ಆತ. ಮುಂದೆ ಅದನ್ನೇ ಕೊರದ ಏನ್ ಮಾಡಿದ್ರು ಅಂತಂದ್ರ ಪೀಠೋಪಕರಣ, ಕುರ್ಚಿ, ಟೇಬಲ, ಮಂಚ, ಕಪಾಟ ಏನೆಲ್ಲ ಮಾಡಿದ್ರು ಅಂದ್ರೆ ಅದ್ರ ಕಿಮ್ಮತ್ ಹೆಚ್ಚಾತ. ನೋಡ್ರಿ, ಮರಕ್ಕೊಂದು 10,000 ಅಂದ್ರಿ ಅಂದ್ರೆ ಅದು ಒಣಗಿದ ಬೊಡ್ಡೆಗೆ 20 ಅಂತಾರ. 20,000 ಅಂದು ಬೊಡ್ಡೆಯನ್ನ ಪೀಠೋಪಕರಣ ಮಾಡಿದ್ರೆ ಅದಕ್ಕೆ 40,000 ಅಂದ್ರು. ಒಂದು ಕುರ್ಚಿ ಮಾಡಿದ್ರೆ, ಅದಕ್ಕೆ ಒಂದು ಮೇಜನ್ನ ಮಾಡಿದ್ರೆ, ಒಂದು ಕಪಾಟನ್ನ ಮಾಡಿದ್ರೆ ಅದಕ್ಕೆ ಕಿಮ್ಮತ್ ಹೆಚ್ಚಾಕುವಂತ ಹೋತು. ಹಂಗ ನೋಡ್ರಿ, ಸಗಣಿಗೆ ಕಿಮ್ಮತ್ತ ಒಂದು 1000 ರೂಪಾಯಿ ಅಂತ ಇಟ್ಕೊಳ್ಳೋಣ. ಮೊದಲ ಕಿಮ್ಮತ್ ಇದ್ದಿದ್ದಿಲ್ಲ, ಈಗ ಅದಕ್ಕೂ ಕಿಮ್ಮತ್ ಅದ ರೀ. ಮಾರ್ಕೆಟ್ನಾಗ ಅದು ಮಾರ್ತದ. ಇವತ್ತೆಲ್ಲ ನಿಮ್ಗೆ ಗುರ್ತಿರ್ಬೇಕು, ಕುಳ್ಳು ಸಹಿತ ಕಿಮ್ಮತ್ತಿಗೆ ಮಾರ್ತದ. ನೋಡ್ರಿ, ಸಗಣಿಗೆ ಏನ್ ಕಿಮ್ಮತ್ತದ? ಒಂದು 100 ಅಂತ ಇಟ್ಕೊಳ್ಳೋಣ, 100 ರೂಪಾಯಿ ಅಂತ ಇಟ್ಕೊಳ್ಳೋಣ. ಕುಳ್ಳಿಗೆ ಏನಾತ್ರಿ 500 ರೂಪಾಯಿ ಆತ. ಆಮೇಲೆ ಆ ಕುಳ್ಳನ್ನ ಸುಟ್ಟು ಬೂದಿ ಮಾಡಿದ್ರೆ ಅದಕ್ಕೆ ಒಂದು 1000 ರೂಪಾಯಿ ಆಯ್ತು. ಅದನ್ನ ಇವತ್ತಿ ಮಾಡ್ತಾ ಹೋದ್ರೆ ಅದಕ್ಕೆ ಎಷ್ಟೋ ಬೆಲೆ ಕಟ್ಟುವಂತ ಒಂದು ಸಂದರ್ಭ ಅದೇ. ಹಾಗಾಗಿ ನೀವು ಸಂಸ್ಕಾರ ಕೊಡ್ತಾ ಹೋದ್ರೆ ಅದ್ರ ಕಿಮ್ಮತ್ ಹೆಚ್ಚಾಕೋಂತ ಹೋಗ್ತದೆ. ಹಾಗೆ ಹತ್ತಿಗೆ ಒಂದು ರೇಟ್ ಅದ, ಹತ್ತಿಗೆ ಹೊಲದಾಗ ಬೆಳೆದ ಹತ್ತಿಗೆ ಒಂದು ರೇಟ್ ಅದ. ಆಮೇಲೆ ಅದನ್ನ ನೂಲು ಮಾಡಿದ್ರೆ ಅದಕ್ಕೊಂದು ರೇಟ್ ಹೆಚ್ಚಾತು. ಆಮೇಲೆ ನೂಲ್ ಇದ್ದದನ್ನ ಅರಿವಿ ಮಾಡಿದ್ರೆ ರೇಟ್ ಹೆಚ್ಚಾತು. ಅರಿವಿ ಕಟ್ ಮಾಡಿ ಹೊಲದ್ರ ಅದಕ್ಕೆ ರೇಟ್ ಬೇರೆ ಆತು. ಹಾಗಾಗಿ ಸಂಸ್ಕಾರ ಕೊಡ್ತಾ ಹೋಗೋದ್ರಿಂದ ಕಿಮ್ಮತ್ ಹೆಚ್ಚಾಗ್ತದ. ಹಂಗ ಮನುಷ್ಯರಾದ ನಮಗೂ ಕೂಡ ಸಂಸ್ಕಾರ ಕೊಡ್ತಾ ಹೋದ್ರೆ ನಮ್ಮ ಕಿಮ್ಮತ್ತು ಕೂಡ ಹೆಚ್ಚಾಗ್ತದ ಅಂತ ಹಿರಿಯರು ಹೇಳ್ತಾ ಬಂದಾರೆ. ಹಾಗಾಗಿ ಸಂಸ್ಕಾರ ಎಲ್ಲರಿಗೂ ಬೇಕು. ನೋಡ್ರಿ, ಇವತ್ತೇನಾಗ್ಯದ ಅಂದ್ರ ಮಕ್ಕಳಿಗೆ ಚಲೋ ವಿದ್ಯಾ ಕೊಡ್ತಾರೆ. 1,00,000 ರೂಪಾಯಿ ಆಗಲಿ, LKG UKGಗೆನ 1,00,000 ರೂಪಾಯಿ ಖರ್ಚು ಮಾಡಿ ಸಾಲಿ ಕಲಿಸುವಂತ ದಿನಮಾನದ. ಇಂಥ ದಿನಮಾನದೊಳಗೆ ಮಕ್ಕಳಿಗೆ ಚಲೋ ಬಟ್ಟೆ ಕೊಡ್ತೀರಿ, ಚಲೋ ಶಾಲಿಗೆ ಹಚ್ತೀರಿ, ಚಲೋ ಬೇಡ ವಸ್ತುವನ್ನ ಕೊಡಿಸ್ತೀರಿ, ಎಲ್ಲಾ ಬರೋಬ್ಬರಿ. ಆದ್ರೆ ಸಂಸ್ಕಾರವನ್ನ ಕೊಡ್ಲಿಲ್ಲ ಅಂತಂದ್ರೆ ಬಹಳ ಲುಕ್ಸಾನ ಆಗ್ತದೆ. ಮನೆತನಕ್ಕೆ ಲುಕ್ಸಾನ, ಸಮಾಜಕ್ಕೆ ಲುಕ್ಸಾನ, ಧರ್ಮಕ್ಕೆ ಲುಕ್ಸಾನ, ದೇಶಕ್ಕೆ ಲುಕ್ಸಾನ ಆಗ್ತದೆ. ಹಾಗಾಗಿ ಮಕ್ಕಳಿಗೆ ಏನೆಲ್ಲ ಕೊಡ್ರಿ, ನೀವು ಗಳಿಸಿದ ಆಸ್ತಿ ಕೊಡ್ರಿ, ಆಮೇಲೆ ಅವರಿಗೆ ಚಲೋ ವಿದ್ಯಾ ಕೊಡ್ರಿ, ಚಲೋ ಸಿರಿ ಸಂಪತ್ತು ಕೊಡ್ರಿ, ಮಕ್ಕಳಿಗೆ ಬ್ಯಾಡ ಅಂತಲ್ಲ. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಿಗೆ ಏನು ಕೊಡ್ರಿ ಅಂತ ಕೇಳಿದ್ರೆ ಸಂಸ್ಕಾರ ಕೊಡ್ರಿ ಎನ್ನುವಂತ ಮಾತನ್ನ ನಾವು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಸಂಸ್ಕಾರ ಇಲ್ಲಂದ್ರೆ ಎಲ್ಲವೂ ಕೂಡ ವ್ಯರ್ಥ ಆಗಿ ಹೋಗ್ತದೆ. ನಾವು ನೋಡಾಕಂತಿರ್ತೀವಿ, ಸಮಾಜದಾಗ ಕೇಳ್ತಿರ್ತೀವಿ. ಏನಪ್ಪಾ ಅಂದ್ರೆ ತಂದಿ ಬಾಳ್ ಚಲೋ ಬೆಳೆಸಿದ್ದ ಗಳಿಸಿದ್ದ, ಮಗ ಎಲ್ಲ ಕಳ್ದಾನ್ ನೋಡ್ರಿ ಅನ್ನೋ ಉದಾಹರಣೆ ಅದಾವ ಸಮಾಜದಾಗ. ನೋಡ್ರಿ, ಇದು ಉದಾಹರಣೆ ಐತಿ. ಇನ್ನೊಂದು ಉದಾಹರಣೆನೂ ಐತಿ. ಇಲ್ರಿ, ಅಪ್ಪ ಗುಡಿ ಕಟ್ಟಿದ್ದ, ಮಗ ಕಳಸ ಇಟ್ಟ ಅನ್ನೋ ಉದಾಹರಣೆನೂ ಐತಿ. ಅಂದ್ರೆ ಚಲೋ ಆದವ್ರ ಸಂಖ್ಯೆ ಕಡಿಮೆ ಅದ, ಆದ್ರೆ ಹಾಳಾದವ್ರ ಸಂಖ್ಯೆ ಹೆಚ್ಚದೆ. ಯಾರಿಗೆ ಸಂಸ್ಕಾರ ಸಿಕ್ಕದ ಅವ್ರು ಬೆಳೆದಾರ, ಯಾರ ಸಂಸ್ಕಾರ ಇಲ್ಲ ಅವರು ಹಾಳಾಗ್ಯಾರ ಅನ್ನುವಂತಹದ್ದು. ಹಾಗಾಗಿ ಇವತ್ತ ಸಮಾಜ ಬಹಳ ಬದಲಿಯಾಗಕತ್ತದ. ಉಡುಗೆ ತೊಡುಗೆ ಒಳಗೆ, ಆಹಾರ ವಿಹಾರದೊಳಗೆ, ಆಚಾರ ವಿಚಾರದೊಳಗೆ ಬಹಳ ಬದಲಾವಣೆ ಆಗ್ಲಿಕ್ಕತ್ತದ. ಹೆಂಗ 4G 5G ಅಂತ ಬರಾಕತ್ತಾವಲ್ಲ, ಹಾಗೆ ದಿನಮಾನಗಳು ಜನಮಾನಗಳು ಬದಲಿ ಆಗಕತ್ತಾವ. ಅದಕ್ಕೆ ನಿಮಗ ನಾವು ಒಂದು ಹೇಳ್ಬೇಕಾದ್ದೇನಂದ್ರೆ, ನಮಗ ನಿಮಗ ನಮ್ಮ ಹಿರಿಯರ್ ಸಂಸ್ಕಾರ ಕೊಟ್ಟಾರಂತ ಇಷ್ಟೆಲ್ಲ ನಾವು ಬಾಳಿ ಬದುಕೀವಿ, ಇಷ್ಟೆಲ್ಲ ಸುಖವನ್ನ ಕಂಡೀವಿ.
ಆದ್ರೆ ಮುಂದಿನ ತಲೆಮಾರಿಗೆ ನಾವು ಸಂಸ್ಕಾರ ಕೊಡ್ಲಾರ್ದಂಗ ನಾವು ಹಾದಿವಿ ಅಂತಂದ್ರೆ ಅವರು ತಮ್ಮ ಜೀವನವನ್ನ ನಮ್ಮಷ್ಟು ಸುಖವಾಗಿ ಬಾಳೋದಿಲ್ಲ ಅನ್ನುವಂತಹದ್ದು. ಹಾಗಾಗಿ ಸಂಸ್ಕಾರ ಕೊಡ್ರಿ. ಇವತ್ತು ಅಮೆರಿಕಾದವರು, ಇಂಗ್ಲೆಂಡಿನವರು, ಆಸ್ಟ್ರೇಲಿಯಾದವರು, ಜರ್ಮನ್, ಜಪಾನ್ದವ್ರು ಏನಪ್ಪಾ ಅಂತಂದ್ರೆ ಭಾರತ ದೇಶದ ಸಂಸ್ಕಾರವನ್ನ ಕಲ್ಕೊಳಕ್ ಬರಾಕತ್ತಾರ. ನಮ್ಮ ಯೋಗವನ್ನ ಕಲಿಯಾಕತ್ತಾರ, ನಮ್ಮ ಸಂಸ್ಕೃತವನ್ನ ಕಲಿಯಾಕತ್ತಾರ, ನಮ್ಮ ಧರ್ಮದ ವಿಧಿವಿಧಾನಗಳನ್ನ ಕಲಿಯಾಕತ್ತಾರ. ಅವ್ರ ದೇಶದಾಗ ಗುಡಿ ಕಟ್ಟಾಕತ್ತಾರ. ನೋಡಾಕತ್ತೀರಿ ನೀವು, ವಿದೇಶದೊಳಗೆ ನಮ್ಮ ದೇಶದಾಗಿನಕ್ಕಿಂತ ದೊಡ್ಡ ದೊಡ್ಡ ಗುಡಿ ಕಟ್ಟಾಕತ್ತಾರ, ನಮಗಿಂತಲೂ ಬಹಳ ಚಲೋ ಚಲೋ ಬೆಳೆಯಾಕತ್ತಾರ. ಅಂದ್ರೆ ಉದ್ದೇಶ ಅವರ ಏನು ವಿಚಾರ ಅಂತ ಕೇಳಿದ್ರೆ ಸಂಸ್ಕಾರವನ್ನು ಬೆಳೆಸಬೇಕು ಅನ್ನೋದಾಗೈತಿ. ಆದ್ರೆ ಅವರೆಲ್ಲ ನಮ್ಮ ದೇಶದ ಸಂಸ್ಕಾರ ಕಲ್ಕೊಳಕತ್ರ ನಮ್ಮ ದೇಶದವ್ರು ಏನ್ ಕಲಿಯಾಕತ್ತಾರ ಅಂತಂದ್ರೆ ಬಹಳ ಮಂದಿ ಇತ್ತೀಚಿನ ಮಂದಿ ಅವ್ರು ವಿದೇಶದವ್ರ ಗತೆ ಬದುಕಬೇಕು ಅಂತ ಹೊಂಟಾರ. ಅಲ್ಲಿ ಹೋದವು ಪ್ಯಾಂಟ್ ಬಂದವು, ಈಗ ಪ್ಯಾಂಟ್ ಹೋಗಿ ಅವು 3/4 ಬಂದವು. ಅವು ಹೋಗಿ ಏನಪ್ಪಾ ಅಂತ ಕೇಳಿದ್ರೆ ಅವು ಏನಪ್ಪಾ ಅಂದ್ರೆ ಬರ್ಮುಡ ಬಂದವು. ಅವು ಹೋಗಿ ಏನಪ್ಪಾ ಶಾರ್ಟ್ಸ್ ಅಂತ ಬಂದವು. ಏನಪ್ಪಾ ಅಂದ್ರೆ ಎಲ್ಲಾ ಬಿಟ್ಕೋತ ಹೊಂಟಾರ ನಮ್ಮ ಜನ. ಹಾಗಾಗಿ ವಿದೇಶದ ಸಂಸ್ಕೃತಿಯನ್ನ ಕಲ್ಕೋತ ಹೊಂಟ ಬಿಟ್ಟಾರ ಉಡುಗೆ ತೊಡುಗೆ ಒಳಗೆ. ಮುಂದೆ ಏನಪ್ಪಾ ಅಂತ ಊಟ ವ್ಯವಹಾರ ಹಂಗಾಗ್ಯದ. ಹೆಂಗ್ ಉಣಾತಾರ ಅಂತ ಕೇಳಿದ್ರೆ ಎಲ್ಲಾ ನೀಡಿಸ್ಕೊಂಡದನ್ನ ಚಂದಾಗಿ ಊಟ ಮಾಡಿ ಕೈ ತೊಳ್ಕೊಳಂಗಿಲ್ಲ. ಅದ್ರಾಗ ನೀಡಿಸ್ಕೊಂಡ್ರೆ ಅರ್ಧ ಬಿಟ್ಟ ಬಿಡುದು, ಅದು ಫ್ಯಾಷನ್ ಅಂತ ಮಾಡಿಕೊಳ್ಳುವಂತಹದ್ದು. ನಂತರದೊಳಗೆ ಏನಂತ ಕೇಳಿದ್ರೆ ಇವತ್ತ ಸ್ಯಾಟರ್ಡೆ ಸಂಡೇ ಬಂತು ಅಂದ್ರೆ ವೀಕೆಂಡ್ ಅಂತೇಳಿ ಪಾರ್ಟಿನೇ ಮಾಡುವಂತಹದ್ದು. ಹೀಗೆ ಹುಟ್ಟಹಬ್ಬ ಬಂದ್ರೆ ಪಾರ್ಟಿ, ಮದುವೆ ಆದ್ರೆ ಪಾರ್ಟಿ, ಬಡ್ತಿ ಆದ್ರೆ ಪಾರ್ಟಿ ಅಂತ. ಪಾರ್ಟಿ ಅಂದ್ರೆ ಏನು ಅಂತ ಕೇಳಿದ್ರೆ ಚಂದ ಕೂಡು ಉಣ್ಣುದಲ್ರಿ, ಅದು ಏನೇನೋ ಮಾಡಿ ಅವಾಂತರ ಮಾಡಿಕೊಳ್ಳುವಂತ ವ್ಯವಸ್ಥೆ ನಡೆದದಲ್ಲ. ಇಂಥ ಸಂಸ್ಕಾರ ಬೆಳಿಬಾರದು. ಹಾಗಾಗಿ ವಿದೇಶ ಸಂಸ್ಕಾರವನ್ನ ಬೆಳೆಸಿಕೊಂಡ್ರೆ ಅಲ್ಲಿ ಹಾಳಾಗುವಂತಹ ದಿನಮಾನಗಳೇ ನಮಗೆಲ್ಲ ಕಂಡು ಬರ್ತವೆ. ಅಂಥದ್ದನ್ನ ಮಾಡಬಾರ್ದು ಅನ್ನೋದಕ್ಕೆ, ಸಂಸ್ಕಾರವನ್ನ ಬೆಳೆಸುವುದಕ್ಕೆ ಇಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮವನ್ನ ಮಾಡ್ಲಿಕ್ಕತ್ತಾರ ಅನ್ನುವಂಥದ್ದು. ಹಾಗಾಗಿ ನಾವೆಲ್ಲ ವೀರಭದ್ರೇಶ್ವರನ ಮುಂದೆ ಒಂದು ಸಂಕಲ್ಪ ಮಾಡೋಣ. ಏನಪ್ಪಾ ಅಂದ್ರೆ ನಾವು ಸಂಸ್ಕಾರವಂತರಾಗಿರೋಣ, ನಮ್ಮ ಮಕ್ಕಳಿಗೂ ಸಂಸ್ಕಾರವನ್ನ ಕೊಡೋಣ ಅನ್ನುವಂತ ಮಾತನ್ನ ನಿಮ್ ಮುಂದೆ ಇವತ್ತು ಹೇಳ್ಬೇಕಾಗಿರುವಂತಹದ್ದು. ನೋಡ್ರಿ, ನೀವೆಲ್ಲ ಅಡಿಗೆ ಅಂತೇಳಿ ಚಲೋ ಚಲೋ ಕಂಪಿನ ಜೋಡ್ನ ಹಾಕ್ತೀರಿ, ಅಡಿಗೆ ಬಹಳ ಮಸ್ತ್ ಆಗ್ಬೇಕಂತ ಗುದ್ದಾಡ್ತೀರಿ, ಹೌದಲ್ರಿ? ಸ್ವೀಟ್ ಮಾಡಿದ್ರೆ ಅದಕ್ಕೆ ಬೇಕಾದ ವಸ್ತು ಎಲ್ಲ ಹಾಕ್ತೀರಿ. ಏನು ಹಾಕುವಂತ ವಿಧಾನದೊಳಗೆ ಇವತ್ತ ಮೊದಲೆಲ್ಲ ಏನಪ್ಪಾ ಅಂದ್ರೆ ಸ್ವೀಟ್ ಮಾಡಿದ್ರೆ ಅದಕ್ಕೊಂದು ಬೆಲ್ಲ, ಭಾಳ ಅಂದ್ರೆ ಒಂದು ಯಾಲಕ್ಕಿ ಇರ್ತಿತ್ತು. ಇವತ್ತು ಅದ್ರೊಳಗೆ ಒಂದು 20 ನಮೂನಿ ಜೋಡ್ನ ಹಾಕಿರ್ತಾರ. ಅಷ್ಟು ರುಚಿಕರ ಆಗ್ಬೇಕಂತ ಇವತ್ತು ಮಾಡ್ತಾರೆ. ಇನ್ನು ಖಾರದ ಐಟಮ್ ಮಾಡಿದ್ರೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಅನೇಕ ಪದಾರ್ಥಗಳನ್ನ ಹಾಕ್ತಾರ ರುಚಿಕರವಾಗಿ ಮಾಡ್ಲಿಕ್ಕೆ. ನೋಡ್ರಿ, ನೀವು ಸಿಹಿ ಪದಾರ್ಥಕ್ಕೆ ಎಲ್ಲಾ ಹಾಕಿದ್ರಿ, ಗೋಡಂಬಿ, ದ್ರಾಕ್ಷಿ, ಕೇರ್ ಬೀಜ, ಯಾಲಕ್ಕಿ, ಕಸ್ಕಸಿ, ಕೊಬ್ಬರಿ ಏನೆಲ್ಲ ಹಾಕ್ರಿ, ಬೆಲ್ಲ ಒಂದನ್ನು ಬಿಟ್ಟು ಬಿಡ್ರಿ, ಏನಾಗ್ತದ್ರಿ? ರುಚಿ ಆಗ್ತದೇನು? ಆಗುದಿಲ್ಲ. ಇನ್ನ ಖಾರದ ಐಟಮ್ ಒಳಗೆ ಏನೆಲ್ಲ ಹಾಕ್ರಿ? ಗರಂ ಮಸಾಲ ಬೇಕಾದ ಹಾಕ್ರಿ, ಮತ್ತ ಅದ್ರೊಳಗ ಬೇಕಾದಂತ ಏನು ಕೊಬ್ಬರಿದ ಹಾಕ್ರಿ, ಶೇಂಗಾ ಹುರಿದ ಹಾಕ್ರಿ, ಏನೆಲ್ಲ ಗುರಳ್ ಪುಡಿ ಮಾಡಿ ಹಾಕ್ರಿ, ರುಚಿ ಆಗಲದು ಅಂತ ಹೇಳಿ ಏನೆಲ್ಲ ಮಾಡಿ ಕೊನೆಗೊಂದು ಉಪ್ಪು ಹಾಕದೇ ಇದ್ರೆ ಖಾರದ ಐಟಮ್ ರುಚಿ ಆದೀತೇನು? ಆಗೋದಿಲ್ಲ. ಹಾಗಾಗಿ ಅಡಿಗೆಗೆ ಹೇಗೆ ಉಪ್ಪು ರುಚಿ ಕೊಡ್ತದೋ ಹಾಗೆ ನಮ್ಮ ಜೀವನಕ್ಕೆ ಸಂಸ್ಕಾರ ಅನ್ನುವಂಥದ್ದು ರುಚಿ ಕೊಡ್ತದೆ, ನಮ್ಮ ಜೀವನದ ಮೌಲ್ಯವನ್ನ ಹೆಚ್ಚು ಮಾಡ್ತದೆ ಅನ್ನುವಂಥದ್ದನ್ನೇ ನಾವು ತಿಳ್ಕೋಬೇಕಾಗಿರುವಂತಹದ್ದು. ಬಹಳ ಹೇಳುದ್ರೊಳಗೆ ಏನು ವಿಶೇಷತೆ ಇಲ್ಲ. ಆದ್ರೆ ಇಲ್ಲೇನು ಕಾರ್ಯಕ್ರಮ ನೀವು ನೋಡಾಕತ್ತೀರಿ, ಪ್ರಾರಂಭದಿಂದ ಇಲ್ಲಿವರೆಗೂ ಯಾವೆಲ್ಲ ವಿಚಾರಗಳನ್ನ ಕೇಳ್ತೀರಿ ಅವುಗಳನ್ನ ಅಳವಡಿಸಿಕೊಳ್ಳುವಂತ, ಆ ಹಿನ್ನೆಲೆ ಒಳಗ ಬದುಕನ್ನ ರೂಪಿಸಿಕೊಳ್ಳುವಂತದ್ದನ್ನ ಮಾಡಿದ್ರೆ ನೀವು ಮಾಡಿರ್ತಕ್ಕಂತ ಎಲ್ಲ ಜಾತ್ರಾ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತರುವಂತದ್ದು ಅನ್ನುವಂಥದ್ದನ್ನ ಹೇಳ್ತಾ, ನಮ್ಮ ವೀರಶೈವ ಸಮಾಜ ಸಂಘಟನಾ ಸಮಿತಿ ವತಿಯಿಂದ ಬಹಳ ವಿಶೇಷವಾದ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಈ ವೇದಿಕೆ ಒಳಗೆ ಮಾಡ್ಕೋತ ಬರಾಕತ್ತಾರೆ. ನೋಡ್ರಿ, ಸುಂದರವಾಗಿರುವಂತ ದೇವಸ್ಥಾನ. ಈ ದೇವಸ್ಥಾನ ನೋಡ್ರಿ, ಒಳಗ್ ಹೋದ್ರೆ ದೇವರೇ ನಮಗ ದರ್ಶನ ಕೊಡಕತ್ತಾನ ಅಂತ ಅಷ್ಟು ಕಣ್ಣು ತುಂಬುವಂತ, ಮನಸ್ಸೇ ತುಂಬಿ ಬರುವಂತ ಒಂದು ಪೂಜಾ ಅಲಂಕಾರ. ಇವತ್ತ ದೇವರನ್ನು ನೋಡಿರ್ಬೇಕು, ನೀವೆಲ್ಲ ಕಣ್ಣು ತುಂಬಿಕೊಂಡಿರಿ. ಏನು ದೇವರು ಎಷ್ಟು ವಿಶೇಷ ಅಲಂಕಾರ ಆಗೈತಿ ಅಂತ ಕೇಳಿದ್ರೆ, ನಾನಾ ರೀತಿಯ ಹೂಗಳದಾವ, ನಾನಾ ರೀತಿ ಫಲಪುಷ್ಪಗಳದಾವ, ನಾನಾ ರೀತಿ
ಏನು ಡ್ರೈ ಫ್ರೂಟ್ಸ್ ಗಳಿಂದ ದೇವರನ್ನ ಅಲಂಕಾರ ಮಾಡಿರುವಂತಹದ್ದು. ಬಹುಶಃ ವೀರಭದ್ರ ಸ್ವಾಮಿ ಇವತ್ ಸಂತೃಪ್ತ ಆಗ್ಯಾನ. ಉಗ್ರ ರೂಪಿ ಅಂತೀವಲ್ಲ, ಇವತ್ತ ಉಗ್ರಿಲ್ಲವ, ಅಗದಿ ಶಾಂತದನ, ಬಹಳ ಸಮಾಧಾನದನ. ಭಕ್ತರಿಗೆಲ್ಲ ಅಂತ ಆಶೀರ್ವಾದವನ್ನೇ ಮಾಡುವಂತ ರೀತಿ ಒಳಗೆ ಆತನ ಪೂಜಾ ಆಗ್ಯದ, ಆತನ ಅಲಂಕಾರ ಆಗ್ಯದ. ಇಂಥ ವೀರಭದ್ರ ಸ್ವಾಮಿಯನ್ನ ನಾವೆಲ್ಲ ಎಷ್ಟು ಪ್ರೀತಿಯಿಂದ ಭಕ್ತಿಯಿಂದ ನೆನೆದ್ರು ಕೂಡ ಕಡಿಮೆ ಇದೆ. ವೀರಭದ್ರ ಸ್ವಾಮಿಯ ಜೊತೆಗೆ ಏನಪ್ಪಾ ಅಂದ್ರೆ ಭದ್ರಕಾಳಿಯ ಅಲಂಕಾರವೂ ಅಟ್ಟಿ ಚಂದಾಗ್ಯದ. ಹಾಗಾಗಿ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿಯ ದರ್ಶನ ಯಾರು ಮಾಡ್ಯಾರೋ ಅವರೆಲ್ಲ ಪುಣ್ಯವಂತರು ನಾವು ಹೇಳಬೇಕು. ಅಷ್ಟು ಚಂದ ಪೂಜಾ ಆಗ್ಯದ ಅನ್ನುವಂತಹದ್ದು. ಜೊತೆಗೆ ಇನ್ನೊಂದನ್ನು ನಾವು ನೋಡ್ಬೇಕೇನಪ್ಪಾ ಅಂತ ಕೇಳಿದ್ರೆ, ವೀರಭದ್ರ ಸ್ವಾಮಿಯ ಕ್ಷೇತ್ರಗಳು ಬಹಳ ಪ್ರಸಿದ್ಧ. ಗೊಡಚಿ ತನ್ನದೇ ಆದ ಪ್ರಸಿದ್ಧಿಯನ್ನು ಪಡೆದಿದೆ, ಸಿಂಗಟಾಲೂರು ತನ್ನದೇ ಆದ ಪ್ರಸಿದ್ಧಿ ಪಡೆದಿದೆ, ಯಡೂರು ತನ್ನದೇ ಆದ ಪ್ರಸಿದ್ಧಿಯನ್ನು ಪಡೆದಿದೆ, ರಾಯಚೋಟಿಯು ತನ್ನದೇ ಆಗಿರ್ತಕ್ಕಂಥ ಪ್ರಸಿದ್ಧಿಯನ್ನು ಪಡೆದಿರುವಂತ ಕ್ಷೇತ್ರದ. ಆದ್ರೆ ಆ ಎಲ್ಲಾ ಕ್ಷೇತ್ರಕ್ಕೆ ನಮ್ಮ ನವನಗರದ ವೀರಭದ್ರ ಸ್ವಾಮಿಯನ್ನು ಕಡಿಮೆ ಇಲ್ಲ ಅನ್ನೋ ರೀತಿ ಒಳಗೆ ಅಷ್ಟು ಚಂದ ದೇವಸ್ಥಾನ ಮತ್ತು ಪೂಜಾಲಂಕಾರ ಆಗ್ಯದ ಅನ್ನುವಂಥದ್ದನ್ನೇ ನಾವಿವತ್ತು ನೆನೆಸ್ಕೋಬೇಕಾಗ್ತದೆ. ಅಂತ ವೀರಭದ್ರ ಸ್ವಾಮಿ ಭದ್ರಕಾಳಿಯ ಪೂಜೆ ಜೊತೆಗೆ ನೀವು ಮಾಡಿಕೊಂಡಿರುವಂತಹ ಕಾರ್ಯಕ್ರಮ, ಈ ಕಾರ್ಯಕ್ರಮ ನೋಡ್ರಿ, ಒಂದೊಂದು ದಿವಸ ಒಂದೊಂದು ವಿಶೇಷ. ನೀವೇನು ಅವ್ವಾರೇನು ಮನೆ ಒಳಗೆ ವೆರೈಟಿ ಅಂತ ಅಡಿಗೆ ಮಾಡ್ತಿರಲ್ಲ, ಹಂಗ ಈ ಒಂದು ವೇದಿಕೆ ಒಳಗೆ ವೆರೈಟಿ ಕಾರ್ಯಕ್ರಮಗಳು. ನಿನ್ನೆ ಜನಪದ, ಮೊನ್ನೆ ಸಂಸ್ಕೃತಿಯ ಕಾರ್ಯಕ್ರಮ, ಇವತ್ತೇನಪ್ಪಾ ಅಂದ್ರೆ ಯೋಗದ ಕಾರ್ಯಕ್ರಮ, ನಂತರ ಮತ್ ಮನರಂಜನಾ ಕಾರ್ಯಕ್ರಮ, ಮತ್ತ ಅಯ್ಯಾಚಾರದಂತ ಧಾರ್ಮಿಕ ಕಾರ್ಯಕ್ರಮ, ಮತ್ತ ಜಾತ್ರೆ. ಹೀಗಾಗಿ ಬಹುಶಃ ಈ ಇಡೀ ಕಾರ್ಯಕ್ರಮ ನೋಡಿದ್ರೆ ಫುಲ್ ಮೀಲ್ಸ್ ಇದ್ದಂಗದ. ನಾನಾ ರೀತಿ ಭಕ್ಷ್ಯ ಭೋಜ್ಯವನ್ನೇ ಒಮ್ಮೆ ನೋಡಕ್ ಹತ್ತೀವೇನೋ ಅನ್ನುವಂಗ ಅಷ್ಟು ಚಂದ ಕಾರ್ಯಕ್ರಮವನ್ನೇ ರೂಪಿಸಿರ್ತಕ್ಕಂಥದ್ದನ್ನ ನಾವು ನೋಡಾಕತ್ತೀವಿ. ಒಟ್ಟಾರೆ ಈ ಕಾರ್ಯಕ್ರಮ ಬಹಳ ಸುಂದರ ಸೊಬಗಿನಿಂದ ನಡಕತ್ತದನ್ನುವಂತ ಮಾತನ್ನ ಹೇಳ್ತಾ, ನಮ್ಮ ಅಶೋಕ್ ಬಾಳಿಕಾಯಿ ಅಣ್ಣವರು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮದ ಬಗ್ಗೆ ಹೇಳಿ ತಾವು ಬರಬೇಕು, ಒಂದು ದಿನದ ಈ ಕಾರ್ಯಕ್ರಮದ ಒಂದು ಚಿಂತನೆಯನ್ನು ನಡೆಸಿಕೊಡ್ಬೇಕು ಅಂತ ಹೇಳಿದಾಗ ನಮಗೆಲ್ಲ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ನವನಗರಕ್ಕೆ ನಾವು ಮತ್ತೆ ಬಂದು ಇಲ್ಲೊಂದು ಆತ್ಮೀಯತೆ ಬೆಳೆದದ ನಮಗೂ ಕೂಡ. ಮೊದಲನೇದು ನಮ್ಮ ಶರಣರ ಮಠದೊಳಗೆ ಏನಪ್ಪಾ ಅಂದ್ರೆ ಕಾರ್ಯಕ್ರಮಕ್ಕೆ ಮತ್ತೆ ನಮ್ಮನ್ನ ಕರೆಸಿರುವಂತಹ ಸಂದರ್ಭ ಇದೆ. ನಂತರದಲ್ಲಿ ಇಲ್ಲಿ ನಮ್ಮ ಅನೇಕ ಭಕ್ತ ವರ್ಗದ ಮನೆಗಳಿಗೂ ಕೂಡ ಬಂದಿರುವಂತಹದ್ದಿದೆ. ವಿಶೇಷವಾಗಿ ನಮ್ಮ KS ನಾಗರಾಳ್ ಅವರು ಬಹಳ ಪ್ರೀತಿಯಿಂದ ಮತ್ತೆ ಬರಮಾಡಿಕೊಳ್ಳುವಂತ ಸದ್ಭಕ್ತರು. ಅವರ ಜೊತೆ ಮತ್ತು ಸದಸ್ಯರಾಗಿರುವಂತಹ ನಮ್ಮ ಅನಿಲ್ ಕುಮಾರ್ ಉಳ್ಳಾಗಡ್ಡಿಯವರು, ಅಶೋಕ್ ಬಾಳಿಕಾಯಿಯವರು, ಸಂಗಮೇಶ್ ಹೊರಗಿನ ಮಠ ಅವರು, ಈರಣ್ಣ ಪುರಾಣಿಕ್ ಮಠ ಅವರು, ಕುಬೇರಪ್ಪ ಸೌಡಿ ಅವರು, ಸಂಗಪ್ಪ ನಿಲುಗಲ್ ಅವರು, ಸೋಮಶೇಖರ್ ಹತ್ತಿಯವರು, ವಿಶ್ವಜಿತ್ ಉಳ್ಳಿಗೇರಿಯವರು, ಸಿದ್ದನಗೌಡ ಕಲ್ಲನಗೌಡ್ರವರು, ಶ್ರೀಮತಿ ಕಸ್ತೂರಿ ಪಾಟೀಲ್ ಅವರು, ಪವನ್ ಪ್ರಭು ಮುದುಗಲ್ ಅವರು, ಬಸವರಾಜ್ ಹಿರೇಮಠ ಅವರು, ಡಾಕ್ಟರ್ ವಿಜಯ್ ಕುಮಾರ್ ಅಪ್ಪಾಜಿ ಅವರು, ಶ್ರೀ ವಿಶ್ವನಾಥ್ ಅಂಗಡಿಯವರು, ಶ್ರೀ ಸತೀಶ್ ಪತ್ರಿಕೋನಿಯವರು, ಅಲ್ಲದೆ ಇಲ್ಲಿ ನೆರೆದಿರುವಂತಹ ಎಲ್ಲ ಸದ್ಭಕ್ತರು, ತಾಯಂದಿರು, ಅವೆಲ್ಲ ಭಕ್ತಿ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಿಮ್ಮದೇಯಾಗಿರುವಂತಹ ಸೇವೆಯನ್ನ ಮಾಡಿ ಶೋಭೆಯನ್ನ ತಂದಿದ್ದೀರಿ. ನಿಮ್ಮೆಲ್ಲರಿಗೂ ವೀರಭದ್ರ ಸ್ವಾಮಿಯ ಭದ್ರಕಾಳಿಯ ಆಶೀರ್ವಾದ ಸದಾಕಾಲ ಇರ್ಲಿ ಅನ್ನುವಂತ ಹಾರೈಕೆಯನ್ನು ನಾವು ಮಾಡ್ತಾ, ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರ್ಲಿ. ಆ ಪ್ರೀತಿ ವಿಶ್ವಾಸಕ್ಕೆ ನಾವು ಕೂಡ ಧನ್ಯವಾದಗಳನ್ನು ಹೇಳಿ ನಮ್ಮ ಮಾತಿಗೆ ವಿರಾಮ ಹೇಳ್ತೇವೆ. ವಂದನೆಗಳು. ಓಂ ಯಜ್ಞಾನ ಯಜ್ಞವದಂತು ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸಂ ದೇಹನಾಕಂ ಮಹಿಮಾನ ತದಂತತ್ರ ಪೂರ್ವೇ ಸಾಧ್ಯಾಸಂತು ದೇವಾಃ ಯಶ್ವನಾಮ ರೂಪಾಭ್ಯಾಂ ಹೇ ದೇವೇ ಸರ್ವಮಂಗಳಂ ಪ್ರಿಯಾಸ್ಮರಣಾಭುಂತಾಂ ಸರ್ವತೋ ಜಯಮಂಗಲಂ. ಜಯ ನಮಃ ಪಾರ್ವತೇ ಪರೇಶ್ವರ ಮಹಾದೇವರ ಶ್ರೀಮದ್ ಜಗದ್ಗುರು ವಂಶಾಚಾರ್ಯ ಮಹಾರಾಜ್ ಕಿ, ರೇಣುಕಾಚಾರ್ಯ ಮಹಾರಾಜ್ की, प्रसन्न रेणुका वीर गंगाधर शिवाचार्य महाराज की, वीरभद्रेश्वर महाराज की, भद्रकाली माता के, गुरुसिद्धेश्वर महास्वामी महाराज के, सकल साधु संत महाराज की, जय मंगलम. जय नमः पार्वती परेश्वर महादेव हर.